ಎಂದು ಕಂಡ ಕನಸು ಅದು ನಿಮ್ಮ ಮನಸ್ಸು, ನಿಮ್ಮ ಮನಸ್ಸಿಗಾಗಿ ಸೋತೆ. ನೂರಾರು ಮುಳ್ಳುಗಳ ನಡುವೆ ಹೂವಿದೆ, ನೂರಾರು ನೋವುಗಳ ನಡುವೆ ಕನಸಿದೆ. ನಿಮಗಾಗಿ ಇಲ್ಲೊಂದು ಬ್ಯೂಟಿ ಗುರಿ ಇದೆ. ಜಯಿಸು ಬಾ ಜಯಿಸು ಬಾ ಓ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳೇ. ಹಾಯ್ ಸ್ನೇಹಿತರೆ, ನಾನು ಶಂಕರ್, ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ಇದು ನಿಮ್ಮ ಚಾನಲ್ ಸ್ನೇಹಿತರೆ. ಈ ಬ್ಯೂಟಿಫುಲ್ ನಿಮ್ಮ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡಿಸಿ ಸ್ನೇಹಿತರೆ. ನಾವೇನು ನಿಮ್ಮ ಜೊತೆಗೆ ಕಂಟೆಂಟ್ಗಳನ್ನು ಚರ್ಚೆ ಮಾಡ್ತೀವಿ, ಆ ಕಂಟೆಂಟ್ಗಳಲ್ಲಿ ನಿಮಗೆ ಏನೇನು ಖುಷಿ ಆಗತ್ತೆ ಆ ಖುಷಿಯನ್ನು ಕಾಮೆಂಟ್ ಮಾಡಿ ಸ್ನೇಹಿತರೆ. ಲೈಕ್ಗಳನ್ನು ಕೊಡಿ. ನಿಮಗೇನಾದರೂ ಬೇಜಾರ ಆದರೆ ಅದು ಕೂಡ ಕಾಮೆಂಟ್ ಮಾಡಿ ಸ್ನೇಹಿತರೆ. ಯಾಕೆಂದರೆ ಈ ಕಲಿಕೆ ಅಂತಕ್ಕಂಥದ್ದು ಸಾಯುವವರೆಗೂ ಇರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ನಮ್ಮಲ್ಲಿರ್ತಕ್ಕಂಥ ದೋಷಗಳು, ನಮ್ಮಲ್ಲಿರ್ತಕ್ಕಂತಹ ಮೆರಿಟ್ಸ್ಗಳು ಅವೆಲ್ಲವನ್ನು ಕಮೆಂಟ್ಸ್ ಮಾಡಿ. ಸೊ ನಾವು ಕೂಡ ಅವುಗಳಿಂದ ದಟ್ ಈಸ್ ಅ ರೀಇನ್ಫೋರ್ಸ್ಮೆಂಟನ್ನು ಮಾಡಿಕೊಂಡು ಬ್ಯೂಟಿಫುಲ್ ನಿಮ್ಮ ಸಂಬಂಧವನ್ನು ಗಟ್ಟಿಗೊಳಿಸಲಿಕ್ಕೆ ಸತತವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ, ಈ ಬ್ಯೂಟಿಫುಲ್ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಬೆಳೆಸಿ ಸ್ನೇಹಿತರೆ. ಸೊ ಸ್ನೇಹಿತರೆ, ತಮ್ಮೆಲ್ಲರಿಗೂ ಗೊತ್ತು, ನಾನೊಂದು ಬ್ಯೂಟಿಫುಲ್ ಸರಣಿ ವಿಡಿಯೋವನ್ನು ಸ್ಟಾರ್ಟ್ ಮಾಡಿದ್ದೀನಿ. ದಟ್ ಈಸ್ ಎಂಡೋಕ್ರೈನ್ ಸಿಸ್ಟಮ್, ಅಂತರ್ಸ್ರಾವಕ ಗ್ರಂಥಿಗಳು ಅಂತ. ಸೊ ಸ್ನೇಹಿತರೆ, ಆ ಅಂತರ್ಸ್ರಾವಕ ಗ್ರಂಥಿಗಳು ಏನು ಎಂಡೋಕ್ರೈನ್ ಗ್ಲ್ಯಾಂಡ್ ಅಂದರೆ ಏನು? ಆ ಎಂಡೋಕ್ರೈನ್ ಗ್ಲ್ಯಾಂಡ್ ರಿಲೀಸ್ ಮಾಡ್ತಕ್ಕಂತಹ ಒಂದು ಜ್ಯೂಸ್, ಹಾರ್ಮೋನ್ಸ್. ಆ ಹಾರ್ಮೋನ್ಸ್ ಯಾವುದರ ಮೂಲಕ ಬೇರೆ ಬೇರೆ ಗ್ಲ್ಯಾಂಡ್ಗಳಿಗೆ ಹೋಗುತ್ತೆ. ಅದರಲ್ಲಿ ಸೂಪರ್ ಮಾಸ್ಟರ್ ಯಾರು, ಆಯಾ ಗ್ಲ್ಯಾಂಡ್ಗಳು ನಮ್ಮ ದೇಹದಲ್ಲಿ ಯಾವ್ಯಾವ ಭಾಗದಲ್ಲಿದೆ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ವಿಡಿಯೋನ ನಿಮ್ಮ ಜೊತೆಗೆ ಪ್ರೆಸೆಂಟ್ ಮಾಡಿದ್ದೀನಿ ಸ್ನೇಹಿತರೆ. ಆ ಮಾಡಿರ್ತಕ್ಕಂತಹ ಪ್ರೆಸೆಂಟೇಷನಲ್ಲಿ ಒಂದೊಂದೇ ಗ್ಲ್ಯಾಂಡ್ಗಳನ್ನು ತಗೊಂಡು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಸೊ ಸ್ನೇಹಿತರೆ, ತಮ್ಮೆಲ್ಲರಿಗೂ ಗೊತ್ತು, ಜಿಯೋಗ್ರಫಿಯಲ್ಲಿ ಗ್ರಹಗಳನ್ನು ತನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ನಕ್ಷತ್ರ, ದಟ್ ಈಸ್ ಸೂರ್ಯ ಸ್ನೇಹಿತರೆ. ಸೊ ಸ್ನೇಹಿತರೆ, ಅದೇ ರೀತಿ ಇಡೀ ವಿಶ್ವವನ್ನು ತನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿರ್ತಕ್ಕಂಥ ಒಂದು ಬ್ಯೂಟಿಫುಲ್ ಕಣ ಇದೆ, ದಟ್ ಈಸ್ ಗಾಡ್ ಪಾರ್ಟಿಕಲ್ ಸ್ನೇಹಿತರೆ. ಸೊ ಅದೇ ರೀತಿ ಸ್ನೇಹಿತರೆ, ನಮ್ಮ ದೇಹದಲ್ಲಿ ಏನು ಜೀವಕೋಶ ಇದೆ, ಆ ಜೀವಕೋಶದಲ್ಲಿ ದಟ್ ಈಸ್ ನ್ಯೂಕ್ಲಿಯರ್ ಮೆಂಬ್ರೇನ್, ಕೋಶ ಪೊರೆ, ಕೋಶ ರಸ. ಆ ಕೋಶ ರಸದಲ್ಲಿ ಸಣ್ಣ 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 ಕಣದಂಗಗಳು, ದಟ್ ಈಸ್ ಆರ್ಗನಲ್ಸ್, ಅವನ್ನೆಲ್ಲ ಕಂಟ್ರೋಲಲ್ಲಿ ಯಾವುದು ಇಟ್ಕೊಂಡಿರುತ್ತೆ ಅಂದರೆ ಒಂದು ನ್ಯೂಕ್ಲಿಯಸ್ ಸ್ನೇಹಿತರೆ. ಒಂದು ನ್ಯೂಕ್ಲಿಯಸ್ ಹೇಳಿದ ಹಾಗೆ ಸಂಪೂರ್ಣ ಜೀವಕೋಶ ಕೆಲಸ ಮಾಡುತ್ತೆ. ಆ ನ್ಯೂಕ್ಲಿಯಸ್ ಥರ ಇಡೀ ನಮ್ಮ ದೇಹದಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವಕೋಶಗಳು, ಇಡೀ ನಮ್ಮ ದೇಹದಲ್ಲಿರ್ತಕ್ಕಂಥ ಪ್ರತಿಯೊಂದು ಅಂಗಗಳು, ಇಡೀ ನಮ್ಮ ದೇಹದಲ್ಲಿರ್ತಕ್ಕಂಥ ಪ್ರತಿಯೊಂದು ಅಂಗ ವ್ಯವಸ್ಥೆಗಳನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಬ್ಯೂಟಿಫುಲ್ ಸೆಂಟರ್, ಆ ಸೆಂಟರ್ ದಟ್ ಈಸ್ ದ ಬ್ರೈನ್. ಸೊ ಸ್ನೇಹಿತರೆ, ಈ ನಮ್ಮ ಕಂಪ್ಲೀಟ್ ಜೀವನ ಕ್ರಿಯೆಗಳನ್ನು ಕಂಟ್ರೋಲ್ ಮಾಡ್ತಕ್ಕಂತಹ ಬ್ರೈನ್, ಈ ಬ್ರೈನಿಗೆ ಸಂಬಂಧಪಟ್ಟಂತಹ ಒಂದು ಬ್ಯೂಟಿಫುಲ್ ಎಂಡೋಕ್ರೈನ್ ಗ್ಲ್ಯಾಂಡ್ಗಳಿಗೆ ಲಿಂಕ್ ಮಾಡಿ ನಿಮ್ಮ ಜೊತೆಗೆ ನಾನು ಚರ್ಚೆ ಮಾಡ್ತೀನಿ ಸ್ನೇಹಿತರೆ. ಈ ಚರ್ಚೆ ನಿಮ್ಮ ಜೀವನಕ್ಕೂ ಉಪಯೋಗ ಆಗತ್ತೆ. ಅಷ್ಟೇ ಅಲ್ಲ, ಏನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಬರುತ್ತೆ, ಆ ಎಕ್ಸಾಮ್ಗಳಲ್ಲಿ ತಾವು ಬ್ಯೂಟಿಫುಲ್ಲಾಗಿ ಏನು ಇದನ್ನು ಅಪ್ಲೈಡ್ ಮಾಡಿ ಕಲ್ತ್ಕೊಂಡಿರ್ತೀರಾ. ಸೊ ಆ ಪ್ರಶ್ನೆಗಳು ಬಂದಾಗ ಖುಷಿಯಾಗಿ, ಎಕ್ಸೈಟ್ ಆಗಿ, ಸೊ ಬ್ಯೂಟಿಫುಲ್ಲಾಗಿ ಫೇಸ್ ಮಾಡ್ಬೋದು ಸ್ನೇಹಿತರೆ. ಒಂದು ತೆಲ್ಲಿಟ್ಕೊಳ್ಳಿ ಸ್ನೇಹಿತರೆ, ನಮಗೆ ಖುಷಿ ಇದ್ದಾಗ ನಗ್ತೀವಿ ಸ್ನೇಹಿತರೆ. ನಾವಲ್ಲ, ಎಲ್ಲರೂ ಕೂಡ ಖುಷಿ ಇದ್ದಾಗ ನಗ್ತಾರೆ. ದುಃಖ ಇದ್ದಾಗೂ ಕೂಡ ನಗೋ ಕೆಪಾಸಿಟಿ ಬೆಳೆಸ್ಕೊಳ್ಬೇಕು ಸ್ನೇಹಿತರೆ. ಆ ಬೆಳೆಸ್ತಕ್ಕಂಥ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಬರಬೇಕು ಅಂದರೆ ನಾವು ಎಲ್ಲ ವಿಷಯಗಳನ್ನು ಏನು ಮಾಡ್ತಾ ಹೋಗಬೇಕು ಅಂದರೆ ನಮ್ಮ ಎವ್ರಿಡೇ ಲೈಫಲ್ಲಿ ಅಪ್ಲೈಡ್ ಮಾಡ್ತಾ ಹೋಗಬೇಕು. ಇದು ನನ್ನ ಮೆದುಳು ನನ್ನನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ ನೋಡೇ ಬಿಡೋಣ, ಶಂಕರ್ ಸರ್ ಏನು ಹೇಳ್ತಾರಂತ ತಾವು ಕೂಡ ನೋಡಲಿಕ್ಕೆ ಟ್ರೈ ಮಾಡಿ. ನಾನು ಕೂಡ ಅದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಈ ಬ್ಯೂಟಿಫುಲ್ ಟಾಪಿಕ್ಕಿಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ದಟ್ ಈಸ್ ದ ಬ್ರೈನ್. ನಮ್ಮ ದೇಹದಲ್ಲಿರ್ತಕ್ಕಂತಹ ಪ್ರತಿಯೊಂದು ಜೀವಕೋಶಗಳಿಂದ ಹಿಡಿದು, ಅಂಗಾಂಶಗಳಿಂದ ಹಿಡಿದು, ಅಂಗಗಳಿಂದ ಹಿಡಿದು ಸಂಪೂರ್ಣ ಜೀವನ ಕ್ರಿಯೆಗಳನ್ನು ನಿಯಂತ್ರಣ ಮಾಡ್ತಕ್ಕಂಥ ನಮ್ಮ ದೇಹದ ಒಂದು ಬ್ಯೂಟಿಫುಲ್ ಅಂಗ ಯಾವುದಪ್ಪ ಅಂದರೆ ದಟ್ ಈಸ್ ದ ಮೆದುಳು ಸ್ನೇಹಿತರೆ. ನಾವೇನು ಉಸಿರಾಟದ ಮೂಲಕ ಆಕ್ಸಿಜನನ್ನು ತಗೊಳ್ತೀವಿ, ಆ ಆಕ್ಸಿಜನಲ್ಲಿ 20% ಆಕ್ಸಿಜನನ್ನು ಬಳಸಿಕೊಳ್ತಕ್ಕಂಥ ಒಂದು ಬ್ಯೂಟಿಫುಲ್ ಆರ್ಗಾನ್ ಯಾವುದಪ್ಪ ಅಂದರೆ ದಟ್ ಈಸ್ ದ ಬ್ರೈನ್. ಸೊ ಸ್ನೇಹಿತರೆ, ಈ ಬ್ರೈನ್ ಇದೆಯಲ್ವಾ, 100 ಬಿಲಿಯನ್ ನರಕೋಶಗಳಿಂದ ಆಗಿದೆ, ನ್ಯೂರಾನ್ಗಳಿಂದ ಆಗಿದೆ. ಸೊ ಸ್ನೇಹಿತರೆ, ಈ ಮೆದುಳು ಅಂತಕ್ಕಂಥದ್ದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ನ್ಯೂರಾನ್ಗಳ ಮುದ್ದೆ. ಏನು ಒಳಗಡೆ ಮೆದುಳಿದೆ,
ಈ ಮೆದುಳು ಅಂತಕ್ಕಂಥದ್ದು ಕಂಪ್ಲೀಟ್ ನ್ಯೂರಾನ್, ನರಕೋಶಗಳ ಮುದ್ದೆ. ಸರ್, ನ್ಯೂರಾನ್ ಅಂದರೆ ಏನು ಸರ್? ಏನಿಲ್ಲ ಸ್ನೇಹಿತರೆ, ನಾನು ಒಂದು ಬ್ಯೂಟಿಫುಲ್ ಸ್ಟ್ರಕ್ಚರ್ಸ್ ಇದೆ, ನನ್ನದೇ ಆಗಿರ್ತಕ್ಕಂಥ ಫಂಕ್ಷನ್ಸ್ ಇದೆ. ಹಾಗಾದ್ರೆ ನನ್ನ ಸ್ಟ್ರಕ್ಚರ್, ನನ್ನ ಫಂಕ್ಷನನ್ನು ರೆಸ್ಪಾನ್ಸ್ ಮಾಡ್ತಾ ಇರತಕ್ಕಂಥದ್ದು ಯಾವುದು ಅಂದರೆ ದಟ್ ಈಸ್ ನಾನೊಬ್ಬ ಜೀವಿ. ನನ್ನ ರಚನೆ ಮತ್ತು ಕಾರ್ಯವನ್ನು ರೆಸ್ಪಾನ್ಸ್ ಮಾಡ್ತಾ ಇರತಕ್ಕಂಥದ್ದು ಜೀವಕೋಶ. ಅದಕ್ಕೆ ಜೀವಕೋಶವನ್ನು ಏನಂತ ಕರಿತೀವಿ ನಾವು? ಜೀವಿಯ ರಚನಾತ್ಮಕ ಕಾರ್ಯಾತ್ಮಕ ಘಟಕ, ಸ್ಟ್ರಕ್ಚರಲ್ ಫಂಕ್ಷನಲ್ ಯೂನಿಟ್ ಅಂತ ಕರಿತೀವಿ. ಅದೇ ರೀತಿ ನಮ್ಮ ದೇಹದ ಒಳಗಡೆ ನರ ಅಂಗಾಂಶ ಇದೆ. ಆ ನರ ಅಂಗಾಂಶದ ರಚನಾತ್ಮಕ ಕಾರ್ಯಾತ್ಮಕ ಘಟಕಕ್ಕೆ ನಾವೆಂತ ಕರಿತೀವಿ? ನ್ಯೂರಾನ್. ಆ ನರ ಅಂಗಾಂಶದಲ್ಲಿ ಕೇಂದ್ರ ನರವ್ಯೂಹ, ಪರದಿ ನರವ್ಯೂಹ, ಸ್ವಯಂ ನಿಯಂತ್ರಕ ನರವ್ಯೂಹ ಅಂತ ಇದೆ. ಆ ಕೇಂದ್ರ ನರವ್ಯೂಹದ ಒಂದು ಭಾಗವೇ ದಟ್ ಈಸ್ ದ ಮೆದುಳು. ಸೊ ಸ್ನೇಹಿತರೆ, ಅದು ಬ್ರೈನ್ ಅನಾಟಮಿಯಲ್ಲಿ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ನಾನು ಇವತ್ತು ನಿಮ್ಮ ಜೊತೆಗೆ ಚರ್ಚೆ ಮಾಡಲಿಕ್ಕೆ ತಗೊಂಡಿರ್ತಕ್ಕಂಥ ಮ್ಯಾಟರ್ ಬ್ರೈನ್ ಅಂಡ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್. ಹಾಗಾಗಿ ಎಂಡೋಕ್ರೈನ್ಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಮಾತ್ರ ಇಲ್ಲಿ ಚರ್ಚೆ ಮಾಡೋದ್ರಿಂದ ಈ ಏನು ನಮ್ಮ ಮೆದುಳಿದೆ ಇದು ಒಂದು ಕೇಂದ್ರ ನರವ್ಯೂಹದ ಭಾಗ. ಕೇಂದ್ರ ನರವ್ಯೂಹ ಅಂದರೆ ಮೆದುಳು ಮತ್ತು ಮೆದುಳು ಬಳ್ಳಿಯನ್ನು ಕೇಂದ್ರ ನರವ್ಯೂಹ ಅಂತ ಕರಿತೀವಿ. ಆ ಕೇಂದ್ರ ನರವ್ಯೂಹದ ಭಾಗವಾಗಿರ್ತಕ್ಕಂತಹ ಈ ಮೆದುಳಿದೆಯಲ್ವಾ, ಈ ಮೆದುಳು ಅನೇಕ ನರಕೋಶಗಳಿಂದ ಆಗಿರ್ತಕ್ಕಂತಹ ಮುದ್ದೆ. ಅನೇಕ ಅಂದರೆ ಎಷ್ಟು ಸರ್? ಸಾಮಾನ್ಯವಾಗಿ 100 ಬಿಲಿಯನ್ ನರಕೋಶಗಳಿಂದ ಆಗಿರ್ತಕ್ಕಂಥ ಒಂದು ಬ್ಯೂಟಿಫುಲ್ ನಮ್ಮ ಬಾಡಿಯನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಆರ್ಗನ್ ಇದೆಯಲ್ವಾ, ದಟ್ ಈಸ್ ಬ್ರೈನ್ ಸ್ನೇಹಿತರೆ. ಸೊ ಸ್ನೇಹಿತರೆ, ಈ ಮೆದುಳು ಆಗ ತಾನೇ ಹುಟ್ಟಿದ ಮಗುವಿನ ಮೆದುಳಿನ ತೂಕ ಎಷ್ಟಿರುತ್ತೆ ಅಂದರೆ 350 ಗ್ರಾಮ್ಸ್ ಇರುತ್ತೆ, 350 ಗ್ರಾಮ್. ನೆಕ್ಸ್ಟ್ ಆ ಮಗು ಬೆಳೀತಾ 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 ಬಂದ ಆಗ ಆ ಮಗು 1 ವರ್ಷ ಇದ್ದಾಗ, 1 ಇಯರ್ ಇದ್ದಾಗ ಆ ಮಗುವಿನ ಮೆದುಳಿನ ತೂಕ ಎಷ್ಟಾಗತ್ತೆ ಅಂದರೆ ದಟ್ ಈಸ್ 1000 ಗ್ರಾಮ್, ಮೀನ್ಸ್ 1 kg ಆಗತ್ತೆ ಸ್ನೇಹಿತರೆ. ಆ ಮಗು ನಿಮ್ಮ ಥರ ವಯಸ್ಕತನಕ್ಕೆ ಬಂದಾಗ ಆ ಮಗು ಗಂಡಸಾಗಿದ್ರೆ, ಆ ಮಗು ಹೆಂಗಸಾಗಿದ್ರೆ, ಆ ಮಗು ಗಂಡಸಾಗಿದ್ರೆ ಆ ಮಗುವಿನ ಮೆದುಳಿನ ತೂಕ 1400 ಗ್ರಾಮ್. ಆ ವಯಸ್ಕತನದ ಮಗು ಹೆಂಗಸಾಗಿದ್ರೆ ಆ ವಯಸ್ಕತನದ ಹೆಣ್ಣು ಮಗುವಿನ ತೂಕ 1260 ಗ್ರಾಮ್. ಸಮ್ NCERT ಬುಕ್ಗಳಲ್ಲಿ 1300 ಗ್ರಾಮ್ ಅಂತ ಇರುತ್ತೆ. ಸೊ ಸ್ನೇಹಿತರೆ, ಹಾಗಾದರೆ ಈಗೇನು ವಿಡಿಯೋಗಳನ್ನು ನೋಡ್ತಾ ಇರತಕ್ಕಂಥ ಸ್ಪರ್ಧಾರ್ಥಿಗಳು ಹೆಣ್ಣು ಮಕ್ಕಳ ಮೆದುಳಿನ ತೂಕ 1260 ಗ್ರಾಮ್. ಸೊ ನೆಕ್ಸ್ಟ್ ಗಂಡು ಮಕ್ಕಳ ಮೆದುಳಿನ ತೂಕ 1400 ಗ್ರಾಮ್. ಅಂದರೆ 1 kg 400 ಗ್ರಾಮ್, 1 kg 260 ಗ್ರಾಮ್. ಸೊ ಸ್ನೇಹಿತರೆ, ಈಗೊಂದು ಖುಷಿ ಪಡೋ ವಿಷಯ ಏನಪ್ಪ ಅಂದರೆ ಗಂಡಸರ ಮೆದುಳಿನ ತೂಕ ಸ್ವಲ್ಪ ಜಾಸ್ತಿ ಇದೆ, ಹೆಂಗಸರ ಮೆದುಳಿನ ತೂಕ ಸ್ವಲ್ಪ ಕಡಿಮೆ ಇದೆ. ಯಾಕೆ ಕಡಿಮೆ ಇದೆ ಅಂದರೆ ಹೆಂಗಸರ ವೆಯ್ಟ್, ಈ ಬ್ರೈನ್ ಅಂತಕ್ಕಂಥದ್ದು ನಮ್ಮ ಬಾಡಿ ವೆಯ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳ ಬಾಡಿ ವೆಯ್ಟ್ ಕಡಿಮೆ ಇರುತ್ತೆ, ಹಾಗಾಗಿ ಅವ್ರದ್ದು ಬ್ರೈನ್ ವೆಯ್ಟು ಕೂಡ ಕಡಿಮೆ ಇರುತ್ತೆ. ನಮ್ಮದು ಬಾಡಿ ವೆಯ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ, ಬ್ರೈನ್ದ ವೆಯ್ಟ್ ಕೂಡ ನಮ್ಮದೇನಾಗಿದೆ ಜಾಸ್ತಿ ಇದೆ. ಬಿಡಿಯೋದು ಅನಾಟಮಿ ಬೇಡ ನಮಗೆ. ಒಟ್ಟಾರೆಯಾಗಿ ಗಂಡಸರ ಮೇಲೆ ನಮ್ಮ ಮೆದುಳಿನ ತೂಕ ಹೆಂಗಸರಿಗಿಂತನೂ ಜಾಸ್ತಿ ಇದೆ. ಒಂದು ಬ್ಯೂಟಿಫುಲ್ ಸ್ನೇಹಿತರೆ. ಸೊ ಸ್ನೇಹಿತರೆ, ಈ 1400 ಗ್ರಾಮನ್ನು ನಾವು ಗಂಡಸರು ಹೊಂದಿದ್ದೀವಿ, 1260 ಗ್ರಾಮನ್ನು ಹೆಂಗಸರು ಹೊಂದಿದ್ದಾರೆ. ಹಾಗಾಗಿ ನಮ್ಮ ಮೆದುಳು ಸ್ವಲ್ಪ ದೊಡ್ಡದು, ನಮ್ಮದು ವಿಶಾಲ ಬ್ರೈನ್. ಹೆಣ್ಮಕ್ಳದು ಸ್ವಲ್ಪ ಸಣ್ಣ ಬ್ರೈನ್, ಸಂಕುಚಿತ ಬ್ರೈನ್. ಓಕೆ, ಸಂಕುಚಿತ ಬ್ರೈನ್. ಸೊ ಸ್ನೇಹಿತರೆ, ಅಷ್ಟೇ ಅಲ್ಲ, ನಮ್ಮ ಹೃದಯದ ತೂಕ ಇದೆಯಲ್ವಾ, ಅದು ಕೂಡ 289.6, 289 ಗ್ರಾಮ್. ಹೆಣ್ಮಕ್ಳದ ಹೃದಯದ ತೂಕ 284.7. ಅಯ್ಯೋ, ಖುಷಿನ ಖುಷಿ. ಗಂಡು ಮಕ್ಕಳದ್ದು ಮೆದುಳು ದೊಡ್ಡದು, ಹೃದಯನೂ ದೊಡ್ಡದು. ಹೆಣ್ಮಕ್ಳದ್ದು ಮೆದುಳು ಚಿಕ್ಕದು, ಹೃದಯನೂ ಚಿಕ್ಕದು. ಹೌದಲ್ಲ ಸ್ನೇಹಿತರೆ? ಇನ್ನೊಂದು ಖುಷಿ ಏನು ಗೊತ್ತಾ ಸ್ನೇಹಿತರೆ? ಸೊ ಸ್ನೇಹಿತರೆ, ಈ ಇತಿಹಾಸದಲ್ಲಿ ನಮ್ಮ ಮೆದುಳು ದೊಡ್ಡದಿರೋದ್ರಿಂದ ಗಂಡಸರು ತಾಜ್ ಮಹಲನ್ನು ಕಟ್ಟಿಸಿದ್ರು, ಇಬ್ರಾಹಿಂ ರೋಜಾನ ಕಟ್ಟಿಸಿದ್ರು. ಅಯ್ಯೋ, ತನ್ನ ಜೀವನವನ್ನು ಮುಡುಪಾಗಿಟ್ಟು ಏನೆಲ್ಲ ಕಟ್ಟಿಸ್ಬಿಟ್ರು ಸ್ನೇಹಿತರೆ. ಯಾಕೆ? ನಮ್ಮದು ಮೆದುಳು ವಿಶಾಲವಾಗಿದೆ, ಹೃದಯನೂ ವಿಶಾಲವಾಗಿದೆ. ಹೆಣ್ಮಕ್ಳದ್ದು ಮೆದುಳು ಚಿಕ್ಕದು, ಹೃದಯನೂ ಚಿಕ್ಕದು. ಅದಕ್ಕೆ ನಮಗೋಸ್ಕರ ಇಲ್ಲಿವರೆಗೂ ಇತಿಹಾಸದಲ್ಲಿ ಒಂದು ಟಾಯ್ಲೆಟು ನಿರ್ಮಾಣ ಆಗಲಿಲ್ಲ ಸ್ನೇಹಿತರೆ. ಹೌದಲ್ವಾ ಸ್ನೇಹಿತರೆ? ಯಾಕೆ ಈ ಕಾನ್ಸೆಪ್ಟನ್ನು ತಗೊಂಡೆ? ಹೆಣ್ಮಕ್ಳಿಗೆ ಏನಾದರೂ ಬೇಜಾರ ಮಾಡಿಸಿದ್ನಾ? ಇಲ್ಲ ಸ್ನೇಹಿತರೆ. ಈ KS ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಪರೀಕ್ಷೆ ಇದೆಯಲ್ವಾ, ಆ ಪರೀಕ್ಷೆಯಲ್ಲಿ ಮೇನ್ಸ್ ಬರುತ್ತೆ. ಆ ಮೇನ್ಸಲ್ಲಿ ನೀವು ಪ್ರಶ್ನೆಗಳಿಗೆ ಉತ್ತರ ಬರ್ತೀರಾ. ಎಷ್ಟು ಬರಿತೀರಾ? 3.5 ಪೇಜ್ ಬರಿಬೇಕು. ಪ್ರಶ್ನೆಗಳು ಏನು ಬರುತ್ತೆ?
ನಿಮ್ಮ ದಿನನಿತ್ಯದ ಜೀವನದಲ್ಲಿ ಏನೇನು ನಡೀತಾ ಇರುತ್ತೆ, ನೀವೇನು ಓದಿದ್ದೀರಾ ಅದರ ಮೇಲೆ ಬರ್ತಾ ಇರುತ್ತೆ. ಹಾಗಾಗಿ ಎಷ್ಟು KS ಆಸ್ಪಿರೆಂಟ್ಸ್ ಇರ್ತಾರೆ ಅಷ್ಟು ಜನಕ್ಕೂ ಆ ವಿಷಯ ಗೊತ್ತಿರುತ್ತೆ. ಮತ್ತು ಅವರೆಲ್ಲ ಬರೀತಾರಲ್ಲ ಸರ್, ಮತ್ತು ಕೆಲವರು ಮಾತ್ರ ಯಾಕೆ ಸೆಲೆಕ್ಟ್ ಆಗ್ತಾರೆ? ಸೊ ಸ್ನೇಹಿತರೆ, ಆ ಬ್ಯೂಟಿಫುಲ್ ಕ್ವಶನನ್ನು 3 ಪೇಜ್ ಪ್ರೆಸೆಂಟೇಷನ್ ಮಾಡ್ತೀಯಲ್ಲ, ಆ ಪ್ರೆಸೆಂಟೇಷನಲ್ಲಿ ಆಸೆ ಇರಬೇಕು, ಕ್ರಿಯೇಟಿವಿಟಿ ಇರಬೇಕು. ಆ 3 ಪೇಜನ್ನು ಇವ್ಯಾಲ್ಯೂಯೇಟ್ ಮಾಡ್ತಕ್ಕಂಥ ಒಂದು ಬ್ಯೂಟಿಫುಲ್ RPಯನ್ನು ಮೋಟಿವ್ ಮಾಡುವ ಹಾಗಿರಬೇಕು. ಆ ಮೋಟಿವ್ ಮಾಡುವ ಹಾಗಿರಬೇಕು ಅಂದರೆ ವಿಭಿನ್ನವಾಗಿರ್ತಕ್ಕಂಥ ಚಿಂತನೆ ಬೇಕು ಸ್ನೇಹಿತರೆ. ನೋಡಿ, ನಾನೀಗ ಗಂಡು ಮಕ್ಕಳಿಗೆ ಖುಷಿಯಾಗಲಿ ಅಂತ ನಮ್ಮದು ವಿಶಾಲ ಹೃದಯ, ವಿಶಾಲ ಮೆದುಳು, ಹಾಗಾಗಿ ನಾವು ಇತಿಹಾಸದಲ್ಲಿ ಅವ್ರಿಗೋಸ್ಕರ ಏನೇನೋ ಕಟ್ಬಿಟ್ವಿ. ಹೆಣ್ಣು ಮಕ್ಕಳು ಸಣ್ಣ ಬ್ರೈನು, ಸಣ್ಣ ಹೃದಯ, ಟಾಯ್ಲೆಟು ಕಟ್ಟಿಲ್ಲ. ಈಗ ನಾನು ಹೆಣ್ಮಕ್ಳಿಗೆ ಖುಷಿಯಾಗೋ ಒಂದು ಬ್ಯೂಟಿಫುಲ್ ಮ್ಯಾಟ್ರನ್ನ ಹೇಳ್ತೀನಿ ಸ್ನೇಹಿತರೆ. ಸೊ ಸ್ನೇಹಿತರೆ, ನಮ್ಮಪ್ಪ ಇದ್ದಾನಲ್ಲ, ಅವನ ಬ್ರೈನ್ 1400 ಗ್ರಾಮ್. ನಮ್ಮಮ್ಮ ಇದ್ದಾಳಲ್ಲ, ಅವಳದು ಬ್ರೈನ್ 1260 ಗ್ರಾಮ್. ನಮ್ಮ ಅಪ್ಪನ ಮೆದುಳಿನ ತೂಕ ದೊಡ್ಡದಿದೆ. ಅಯ್ಯೋ, ವಿಶಾಲ ಮೆದುಳು, ವಿಶಾಲ ಹೃದಯ, ಇಡೀ ಊರೇ ನಂದು ಅಂತ ನಮ್ಮಪ್ಪ ಓಡಾಡ್ದ. ನಮ್ಮಮ್ಮ ಇದ್ದಾಳಲ್ಲ, ಸಣ್ಣ ಬ್ರೈನ್, ಸಣ್ಣ ಹೃದಯ, ನನ್ನ ಮನೆಯೇ ಊರು ಅಂತ ಓಡಾಡಿದ್ಲು. ಸೊ ಸ್ನೇಹಿತರೆ, ಅಪ್ಪ ಇಡೀ ಊರೇ ನೆಂದು ಅಂದ್ಕೊಂಡ್ರೆ ಅಮ್ಮ ನನ್ನ ಮನೆಯೇ ಊರು ಅಂತ. ಸೊ ಸ್ನೇಹಿತರೆ, ಆ ಬ್ಯೂಟಿಫುಲ್ ತಾಯಿಗೆ ಸಣ್ಣ ಮೆದುಳು, ಸಣ್ಣ ಹೃದಯ ಇರೋದ್ರಿಂದ ಇವತ್ತು ಬ್ಯೂಟಿಫುಲ್ ಶಂಕರ್ ನಿಮ್ಮ ಎದುರುಗಡೆ ನಿಂತ್ಕೊಂಡಿದ್ದಾನೆ ಸ್ನೇಹಿತರೆ. ಅದೇ ತಾಯಿ ಎಲ್ಲಾದರೂ ವಿಶಾಲ ಬ್ರೈನ್ ಆಗಿ ಥಿಂಕ್ ಮಾಡಿದ್ರೆ ಶಂಕರ್ನ ಪರಿಸ್ಥಿತಿ. ಸೊ ಸ್ನೇಹಿತರೆ, ದಟ್ ಈಸ್ ತಾಯಿ ಬ್ರೈನ್, ದಟ್ ಈಸ್ ತಾಯಿ ಹಾರ್ಟ್ ಸ್ನೇಹಿತರೆ. ಅಯ್ಯೋ, ಶಂಕರ್ ಸರ್ ಎಂದು ಇಮ್ಮಿಡಿಯೇಟ್ ಪ್ಲೇಟನ್ನು ಚೇಂಜ್ ಮಾಡಿದ್ರಲ್ಲ, ಆಗಲೂ ನೋಡಿದ್ರೆ ಹುಡುಗರಿಗೆ ಖುಷಿ ಕೊಟ್ಟರು, ಈಗ ನೋಡಿದ್ರೆ ಹುಡುಗಿಯರಿಗೆ ಖುಷಿ ಕೊಟ್ಟರು. ಇದು ಕ್ರಿಯೇಟಿವಿಟಿ ಸ್ನೇಹಿತರೆ. ಅಲ್ಲಿ ಬಂದಿರತಕ್ಕಂಥ ಪ್ರಶ್ನೆಯನ್ನು ಹೆಂಗೆ ಸ್ಟಾರ್ಟ್ ಮಾಡ್ತೀಯಾ, ಹೆಂಗೆ ಎಂಡ್ ಮಾಡ್ತೀಯಾ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ನ ಮೇಲೆ ನಿನ್ನ ದಟ್ ಈಸ್ ಮೇನ್ಸ್ ಎಕ್ಸಾಮ್ ನಿಂತಿರುತ್ತೆ ಸ್ನೇಹಿತರೆ. ಹಾಗೆ ವಿಭಿನ್ನವಾಗಿ ಚಿಂತೆ ಮಾಡಿ ಆ್ಯಂಡ್ ಚಿಂತನೆ ಮಾಡಿ ಸ್ನೇಹಿತರೆ. ಒಟ್ಟಾರೆಯಾಗಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹಾರ್ಟ್ ವೆಯ್ಟ್ ಲೇಡೀಸ್ದೆಷ್ಟು, ಜೆಂಟ್ಸ್ದೆಷ್ಟು, ಬ್ರೈನ್ ವೆಯ್ಟ್ ಲೇಡೀಸ್ದೆಷ್ಟು, ಜೆಂಟ್ಸ್ದೆಷ್ಟು. ಬ್ಯೂಟಿಫುಲ್ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಓಕೆ, ಈ ಬ್ರೈನ್ ದಟ್ ಈಸ್ ಅ ಬ್ರೈನ್ ದ ವೆಯ್ಟ್. ನೆಕ್ಸ್ಟ್ ಹೇಗೆ ನಾವು ಬ್ರೈನ್ನ ಬಗ್ಗೆ ಒಂದು ಬ್ಯೂಟಿಫುಲ್ ವಿಭಿನ್ನವಾಗಿರ್ತಕ್ಕಂಥ ಚಿಂತನೆಯನ್ನು ಮಾಡ್ಬೋದು ಅಂತಕ್ಕಂಥ ಮಾಹಿತಿಯನ್ನು ಹೇಳಿದ್ದೀನಿ ಸ್ನೇಹಿತರೆ. ಈ ಏನು 100 ಬಿಲಿಯನ್ ನ್ಯೂರಾನ್ಸ್ಗಳಿಂದ ಆಗಿರ್ತಕ್ಕಂಥ ಬ್ರೈನ್ ಇದೆಯಲ್ವಾ, ಈ ಬ್ರೈನ್ ಮೇನ್ಲಿ ದೇ ಆರ್ 3 ಪಾರ್ಟ್ಸ್, 3 ಮುಖ್ಯ ಭಾಗಗಳನ್ನು ಹೊಂದಿದೆ ಸ್ನೇಹಿತರೆ. ಆ 3 ಮುಖ್ಯ ಭಾಗಗಳು ಯಾವುದಪ್ಪ ಅಂದರೆ, ಫಸ್ಟ್ ಒನ್ ಈಸ್ ಫೋರ್ ಬ್ರೈನ್, ದಟ್ ಈಸ್ ಮುಮ್ಮೆದುಳು. ಸೆಕೆಂಡ್ ಒನ್ ಈಸ್ ಮಿಡ್ ಬ್ರೈನ್, ದಟ್ ಈಸ್ ಮಧ್ಯ ಮೆದುಳು. ಥರ್ಡ್ ಒನ್ ಈಸ್ ಹೈಂಡ್ ಬ್ರೈನ್, ಹಿಮ್ಮೆದುಳು. ಓಕೆ, ನಮ್ಮ ಮೆದುಳು ಇದೆಯಲ್ವಾ, ಪ್ರಮುಖವಾಗಿ 3 ಮುಖ್ಯ ಭಾಗಗಳನ್ನು, ಮೇನ್ಲಿ 3 ಪಾರ್ಟ್ಸ್ ಇರುತ್ತೆ. ಒನ್ ಈಸ್ ಫೋರ್ ಬ್ರೈನ್, ಅನದರ್ ಒನ್ ಈಸ್ ಮಿಡ್ ಬ್ರೈನ್, ಅನದರ್ ಒನ್ ಈಸ್ ಹೈಂಡ್ ಬ್ರೈನ್. ಇಲ್ಲೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಕ್ವಶನ್ಸ್ ರೆಡಿ ಆಗ್ಬೋದು ಸ್ನೇಹಿತರೆ. ಈ 3 ಮೆದುಳುಗಳಲ್ಲಿ ಅತ್ಯಂತ ದೊಡ್ಡ ಮೆದುಳು ಯಾವುದು ಅಂತ. ಅತ್ಯಂತ ದೊಡ್ಡ ಮೆದುಳು ಯಾವುದಪ್ಪ ಅಂದರೆ ದಟ್ ಈಸ್ ಮುಮ್ಮೆದುಳು ಸ್ನೇಹಿತರೆ, ಮುಮ್ಮೆದುಳು. ಸೊ ಒಂದು ಸ್ವಲ್ಪ ನಾವು ಮುಮ್ಮೆದುಳು, ಮಧ್ಯ ಮೆದುಳು, ಹಿಮ್ಮೆದುಳಿಗೆ ಹೋಗೋ ಮುಂಚೆ ಈ 100 ಬಿಲಿಯನ್ ನ್ಯೂರಾನ್ಗಳಿಂದ ಆಗಿರ್ತಕ್ಕಂಥ ಮೆದುಳು ಇದೆಯಲ್ವಾ, ಫಸ್ಟ್ ಎಲ್ಲಿದೆ ಅಂತ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲಿದೆ ಅಂದರೆ ತಲೆಬುರುಡೆಯಲ್ಲಿ ಇದೆ. ಕಾಣ್ತಾ ಇದೆ, ಬ್ಯೂಟಿಫುಲ್, ನನ್ನ ತಲೆಬುರುಡೆಯಲ್ಲಿ ಇದೆ. ಎಸ್, ತಲೆಬುರುಡೆಯಲ್ಲಿ ಒಂದು ಹಾಲೋ ಸ್ಪೇಸ್ ಇದೆ. ಆ ಹಾಲೋ ಸ್ಪೇಸಲ್ಲಿ ಮೆದುಳಿದೆ. ಅದು ಮೆದುಳಿನ ಕೆಳಗಡೆ ಮೆದುಳು ಬಳ್ಳಿ ಇದೆ. ಆ ಮೆದುಳನ್ನು ಒಂದು ಪೊರೆ ಆವರಿಸಿದೆ. ಆ ಪೊರೆಗೆ ನಾವೇನಂತ ಕರಿತೀವಿ, ಮೆನಂಜಿಸ್ ಅಂತ ಕರಿತೀವಿ. ಆ ಪೊರೆ ಮೇಲ್ಗಡೆ ಹೆಲ್ಮೆಟಲ್ಲಿದೆ. ಈ ಹೆಲ್ಮೆಟ್ ಹಾಳಾಗಬಾರ್ದು ಅಂತ ನಮ್ಮ ಘನ ಸರ್ಕಾರದವರು ಹೆಲ್ಮೆಟ್ ಹಾಕ್ಕೊಳ್ಳಿ ಅಂತ ಹೇಳ್ತಾರೆ. ದಿಸ್ ಹೆಲ್ಮೆಟ್ ನೇಮ್ ಈಸ್ ಕ್ರೇನಿಯಂ ಅಂತ ಕರಿತೀವಿ ಸ್ನೇಹಿತರೆ. ಈ 8 ಮೂಳೆಗಳು ಸಂಯೋಜನೆ ಆಗಿರ್ತಕ್ಕಂಥ ಈ ಕ್ರೇನಿಯಂ ಅಂತಕ್ಕಂತಹ ಮೂಳೆ ಇದೆಯಲ್ವಾ, ಈ ನ್ಯೂರಾನ್ಗಳಿಂದ ಆಗಿರ್ತಕ್ಕಂಥ ಮೆದುಳನ್ನು ಏನು ಮಾಡುತ್ತೆ ಅಂದರೆ ರಕ್ಷಣೆ ಮಾಡುತ್ತೆ ಸ್ನೇಹಿತರೆ. ಕೇಳಿಬಿಡುವುದು, ನಮ್ಮ ಮೆದುಳನ್ನು ರಕ್ಷಣೆ ಮಾಡುವ ಮೂಳೆ ಯಾವುದು? ಕ್ರೇನಿಯಂ. ಕ್ರೇನಿಯಂ ಅಂತಕ್ಕಂಥ ಮೂಳೆ ಎಷ್ಟು ಮೂಳೆಗಳ ಸಂಯೋಜನೆ ಆಗಿದೆ ಅಂದರೆ ದಟ್ ಈಸ್ 8 ಮೂಳೆಗಳ ಸಂಯೋಜನೆ ಆಗಿದೆ ಸ್ನೇಹಿತರೆ. ಈ ಕ್ರೇನಿಯಂ ಎಂಬ ಮೂಳೆ ಮೆದುಳನ್ನು ರಕ್ಷಣೆ ಮಾಡ್ತಾ ಇರೋದ್ರಿಂದ ಮೆದುಳಿನಿಂದ ಹೊರಡ್ತಕ್ಕಂಥ ನರಗಳಿಗೆ
ಕ್ರೇನಿಯಲ್ ನರಗಳು ಅಂತ ಕರಿತೀವಿ. ಆ ಬ್ಯೂಟಿಫುಲ್ ಅನಾಟಮಿಯಲ್ಲಿ ನಾನು ಎಕ್ಸ್ಪ್ಲನೇಷನ್ ಮಾಡ್ತೀನಿ ಸ್ನೇಹಿತರೆ. ಈ ನಮ್ಮ ಕ್ರೇನಿಯಮ್ಮಿಂದ ರಕ್ಷಣೆಯನ್ನು ಪಡ್ಕೊಂಡಿರ್ತಕ್ಕಂಥ ಈ 100 ಬಿಲಿಯನ್ ನ್ಯೂರಾನ್ಗಳಿಂದ ಆಗಿರ್ತಕ್ಕಂಥ ಈ ನಮ್ಮ ಮೆದುಳು ಇದೆಯಲ್ಲ, ನಮ್ಮ ದೇಹವನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಮೆದುಳು ಇದೆಯಲ್ವಾ, ಪ್ರಮುಖವಾಗಿ 3 ಮುಖ್ಯ ಭಾಗಗಳನ್ನು ಹೊಂದಿದೆ. ಒಂದು ಮುಮ್ಮೆದುಳು, ಇನ್ನೊಂದು ಮಧ್ಯ ಮೆದುಳು, ಇನ್ನೊಂದು ಹಿಮ್ಮೆದುಳು ಸ್ನೇಹಿತರೆ. ಈ 3 ಮೆದುಳುಗಳಲ್ಲಿ ಅತ್ಯಂತ ದೊಡ್ಡ ಮೆದುಳು ಯಾವುದಪ್ಪ ಅಂದರೆ ದಟ್ ಇಸ್ ಫೋರ್ ಬ್ರೈನ್. ಫಸ್ಟ್ ಕ್ವಶನ್, ಅತ್ಯಂತ ದೊಡ್ಡ ಅಂದರೆ ಸೊ ಸ್ನೇಹಿತರೆ ಈ ಚಿತ್ರ ನೋಡಿ, ಈ ಚಿತ್ರದಲ್ಲಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ನೋಡಿ, ನಾನು ಬರಿತಿದ್ದೀನಿ. ದಟ್ ಈಸ್ ಇಷ್ಟು ಕಂಪ್ಲೀಟ್. ಸರ್ ಮೆದುಳೆ ಮುಗಿದೋಯ್ತಲ್ಲ? ಯಾಸ್, ಶೇಕಡ 80% ಚಟುವಟಿಕೆಗಳನ್ನು ಕಂಪ್ಲೀಟ್ ತನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿರ್ತಕ್ಕಂಥ ಒಂದು ಬ್ಯೂಟಿಫುಲ್ ಪಾರ್ಟ್ ಯಾವುದಪ್ಪ ಅಂದರೆ ಫೋರ್ ಬ್ರೈನ್. ಸೊ ಸ್ನೇಹಿತರೆ ಇದೇ ಮುಮ್ಮೆದುಳು. ಇದರ ಬಗ್ಗೆ ನಾನು ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೇಳ್ತೀನಿ. ಮುಮ್ಮೆದುಳು ಇಲ್ಲೇನು ಉಳ್ಕೊಂಡಿದೆಯಲ್ವಾ, ಇವು ದಟ್ ಇಸ್ ಇದು ಏನು ಸ್ವಲ್ಪ ಭಾಗ ಇದೆಯಲ್ವಾ, ಇದು ದಟ್ ಇಸ್ ಮಧ್ಯ ಮೆದುಳು ಆ್ಯಂಡ್ ಹಿಮ್ ಮೆದುಳು ಸ್ನೇಹಿತರೆ. ಇಲ್ಲೊಂದು ಕ್ವಶನ್ ಬರುತ್ತೆ. ಈ ಮಧ್ಯ ಮೆದುಳಲ್ಲಿ 2 ಪಾರ್ಟ್ ಇದೆ. ಒಂದು ಟೆಕ್ಟಮ್, ಇನ್ನೊಂದು ಟೆಗ್ಮೆಂಟಮ್. ಯಾಕಂದರೆ ಒಂದ್ಸತಿ UPSC ಅಲ್ಲಿ ಕೇಳಿಬಿಟ್ಟಿದ್ದಾನೆ ಇದು ಟೆಗ್ಮೆಂಟಮ್. ಹಿಮ್ಮೆದುಳಲ್ಲಿ 3 ಪಾರ್ಟ್ ಇದೆ. ಒಂದು ಸೆರಬೆಲ್ಲಮ್, ಇನ್ನೊಂದು ಫಾನ್ಸ್, ಇನ್ನೊಂದು ಮೆಡುಲಾ ಅಬ್ಲಾಂಗೆಟಾ. ಹಾಗಾದರೆ ಸಿಂಪಲ್, ಇಲ್ಲಿ 3 ಪಾರ್ಟ್ ಇದೆ. ಒಂದು ದಟ್ ಇಸ್ ಸೆರಬೆಲ್ಲಮ್, ಒಂದು ಫಾನ್ಸ್, ಇನ್ನೊಂದು ಮೆಡುಲಾ ಅಬ್ಲಾಂಗೆಟಾ. ಅಂದರೆ ಎಲ್ಲವೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ, ನನಗಿದು ಬೇಕಿದು. ಈಗ ನಾವು ಕಂಪ್ಲೀಟ್ ಮೆದುಳು, ಇಲ್ಲಿ ಲಿಟ್ಲ್ ಬ್ರೈನ್ ಅಂತ ಒಂದು ಪಾರ್ಟಿಗೆ ಕರೀತಾರೆ. ಈ ಕೆಳಗಿನವುಗಳಲ್ಲಿ ಮೆದುಳಿನ ಯಾವ ಭಾಗವನ್ನು ಸಣ್ಣ ಮೆದುಳು ಎಂದು ಕರೆಯುವರು? ಅವಾಗ ನಾವೆಲ್ಲರ ಮುಮ್ಮೆದುಳು ಅಥವಾ ಇದ್ರ ಪಾರ್ಟಿಗೆಲ್ಲರ ಹೋದರೆ ಚೆಂಬು ರೆಡಿ ಇದೆ ಅಂತ ಅರ್ಥ. ಸೊ ಸ್ನೇಹಿತರೆ ಲಿಟ್ಲ್ ಬ್ರೈನ್, ಸಣ್ಣ ಮೆದುಳು ಅಂತಕ್ಕಂತಹ ಕರೆಯಲ್ಪಡ್ತಕ್ಕಂತಹ ಮೆದುಳಿನ ಭಾಗ ಯಾವುದಪ್ಪ ಅಂದರೆ ದಟ್ ಇಸ್ ಸೆರಬೆಲ್ಲಮ್. ಇದನ್ನು ಕನ್ನಡದಲ್ಲಿ ಅನುಮಸ್ತಿಷ್ಕ ಅಂತ ಕರಿತೀವಿ. ಇದು ಎಕ್ಸಾಮಿಗೆ ಬರಲಿಕ್ಕೆ ರೆಡಿ ಆಗಿರ್ತಕ್ಕಂಥ ಫ್ಯೂಚರ್ ಪ್ರಶ್ನೆ ಸ್ನೇಹಿತರೆ. ಈ ಕೆಳಗಿನವುಗಳಲ್ಲಿ ಸಣ್ಣ ಮೆದುಳು ಎಂದು ಕರೆಯಲ್ಪಡುವ ಮೆದುಳಿನ ಭಾಗ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ಅನುಮಸ್ತಿಷ್ಕ, ಸೆರಬೆಲ್ಲಮ್. ಸರ್ 80% ಮುಮ್ಮೆದುಳು ಅಂದು ಮಧ್ಯ ಮೆದುಳು ಹಿಮ್ಮೆದುಳಲ್ಲಿ ಪಾರ್ಟ್ ಯಾಕೆ ಹೇಳ್ಕೊಂಡೆ ಅಂದರೆ ದಟ್ ಇಸ್ ಮಣಿಶಿರ ಹಿಮ್ಮೆದುಳಿನ ಭಾಗ, ಸೆರಬೆಲ್ಲಮ್ ಹಿಮ್ಮೆದುಳಿನ ಭಾಗ, ಫಾನ್ಸ್ ಹಿಮ್ಮೆದುಳಿನ ಭಾಗ, ಟೆಗ್ಮೆಂಟಮ್ ಇದು ಮಧ್ಯ ಮೆದುಳಿನ ಭಾಗ. ಈ ಮಧ್ಯ ಮೆದುಳಿನ 2 ಭಾಗ, ಹಿಮ್ಮೆದುಳಿನ 3 ಭಾಗ, ಆ 5 ಭಾಗವನ್ನು ನಾವು ಮೆದುಳಿನ ಕಾಂಡ, ಬ್ರೈನ್ ಸ್ಟೆಮ್ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾಗಿ ನಿಮಗೆ ಎಕ್ಸಾಮಲ್ಲಿ ಇವುಗಳಲ್ಲಿ ಯಾವ ಭಾಗವು ಬ್ರೈನ್ ದ ಸ್ಟೆಮ್ ಅಲ್ಲ, ಇವುಗಳಲ್ಲಿ ಮೆದುಳಿನ ಯಾವ ಭಾಗವು ಮೆದುಳಿನ ಕಾಂಡವಲ್ಲ ಅಂದಾಗ ನಮಗೆ ಇದು 5 ಗೊತ್ತಿದ್ರೆ ಸಾಕು. ಎಕ್ಸಾಂಪಲ್ ಸೆರಬೆಲ್ಲಮ್, ನೆಕ್ಸ್ಟ್ ಮೆಡುಲಾ ಅಬ್ಲಾಂಗೆಟಾ, ಟೆಗ್ಮೆಂಟಮ್, ಸೆರಬ್ರಮ್ ಅಂತ ಕೊಡ್ತಾನೆ. ಈ ಮುಮ್ಮೆದುಳಲ್ಲಿ 4 ಬ್ರೈನಲ್ಲಿ ಯಾವುದಾದ್ರೂ ಬರಲಿ, ಈ 4 ಬ್ರೈನಲ್ಲಿ ಬರ್ತಕ್ಕಂಥ ಯಾವುದೇ ಪಾರ್ಟ್ ಬ್ರೈನ್ ದ ಸ್ಟೆಮ್ಮಲ್ಲಿ ಇಲ್ಲ. ಹಾಗಾಗಿ ಈ ಪಾರ್ಟನ್ನು ಬಿಟ್ಟು ಈ ಪಾರ್ಟ್ ಏನಿದೆ ಮಿಡ್ ಬ್ರೈನ್ ಆ್ಯಂಡ್ ಹೈಂಡ್ ಬ್ರೈನ್ ಇದೆಯಲ್ವಾ, ಈ 2 ಬ್ರೈನನ್ನು ನಾವೇನಂತ ಕರಿತೀವಿ ಅಂದರೆ ಬ್ರೈನ್ ದ ಸ್ಟೆಮ್ ಅಂತ ಕರಿತೀವಿ, ಮೆದುಳಿನ ಕಾಂಡ. ಅದು ನೆನಪಿರಲಿ ಅಂತ ಇಲ್ಲಿ ನಿಮ್ಗೆ ನಾನು ಬ್ಯೂಟಿಫುಲ್ ಆಗಿ ಹೇಳಿದ್ದೀನಿ ಸ್ನೇಹಿತರೆ. ಓಕೆ, ಮುಮ್ಮೆದುಳು ಅತ್ಯಂತ ಮೆದುಳಿನ ದೊಡ್ಡ ಭಾಗ, ಮಧ್ಯ ಮೆದುಳು ಹಿಮ್ಮೆದುಳನ್ನು ನಾವು ಮೆದುಳಿನ ಕಾಂಡ ಅಂತ ಕರಿತೀವಿ ಸ್ನೇಹಿತರೆ. ಅವೆಲ್ಲ ಈಗ ಶಂಕರ್ ಸರ್ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತಾರೆ ಸ್ನೇಹಿತರೆ. ಈ ಬ್ಯೂಟಿಫುಲ್ ಮುಮ್ಮೆದುಳು ಇದೆಯಲ್ವಾ, ಶೇಕಡ 80 ನೋಡಿ, ಕಂಪ್ಲೀಟ್ 80% ಬ್ರೈನ್ ಯಾವುದಪ್ಪ ಅಂದರೆ ದಟ್ ಇಸ್ ದ ಫೋರ್ ಬ್ರೈನ್, ಮುಮ್ಮೆದುಳು. ಈ ಮುಮ್ಮೆದುಳಲ್ಲಿ ಪ್ರಮುಖವಾಗಿ ಮುಮ್ಮೆದುಳಿದೆಯಲ್ವಾ, ಇದರಲ್ಲಿ ಪ್ರಮುಖವಾಗಿ 2 ಭಾಗಗಳಿದೆ ಮುಮ್ಮೆದುಳಲ್ಲಿ ಸ್ನೇಹಿತರೆ. ಆ 2 ಭಾಗಗಳು ಯಾವುದಪ್ಪ ಅಂದರೆ ಸೊ ಒಂದು ದಟ್ ಇಸ್ ಸೆರಬ್ರಮ್, ಇನ್ನೊಂದು ಡಯನ್ಸೆಫಲಾನ್. ಸೊ ಸ್ನೇಹಿತರೆ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್, ನಮ್ಮ 4 ಬ್ರೈನಲ್ಲಿ ಮೇನ್ಲಿ ದೇ ಆರ್ 2 ಪಾರ್ಟ್ಸ್. ಒನ್ ಈಸ್ ಸೆರಬ್ರಮ್, ಇಲ್ಲಿ ಸೆರಬೆಲ್ಲಮ್, ಇನ್ನೊಂದು ಡಯನ್ಸೆಫಲಾನ್. ಇದು ಇಂಗ್ಲೀಷ್ ಮೀಡಿಯಂನವರಿಗೆ ಕತೆ ಮುಗೀತು. ಕನ್ನಡದವರಿಗೆ ಸೆರಬ್ರಮ್ಗೆ ಮತ್ತೊಂದು ಬ್ಯೂಟಿಫುಲ್ ಹೆಸರಿದೆ, ದಟ್ ಈಸ್ ಮಹಾಮಸ್ತಿಷ್ಕ.
ಸೊ ದಟ್ ಇಸ್ ಸೆರೆಬ್ರಮ್. ಕನ್ನಡ ಮೀಡಿಯಂನವರಿಗೆ ಸೆರೆಬ್ರಮ್ಮು ಗೊತ್ತಿರಬೇಕು, ಮಹಾಮಸ್ತಿಷ್ಕನೂ ಗೊತ್ತಿರಬೇಕು. ಇಂಗ್ಲೀಷ್ ಮೀಡಿಯಂನವರಿಗೆ ದಟ್ ಇಸ್ ಸೆರೆಬ್ರಮ್ ಗೊತ್ತಿದ್ರೆ ಸಾಕು ಸ್ನೇಹಿತರೆ. ಸೊ ಸ್ನೇಹಿತರೆ, ಈ ಮುಮ್ಮೆದುಳಲ್ಲಿ 2 ಪಾರ್ಟ್ ಇದೆಯಲ್ವಾ, ಒಂದು ಸೆರೆಬ್ರಮ್, ಇನ್ನೊಂದು ಡಯಾನ್ಸೆಫಲನ್. ಈ ಸೆರೆಬ್ರಮ್ ಆರ್ ಮಹಾಮಸ್ತಿಷ್ಕ ಇದೆಯಲ್ವಾ, ಮೆದುಳಿನ ಅತ್ಯಂತ ದೊಡ್ಡ ಭಾಗ. ನೀನು 8ನೇ ಕ್ಲಾಸ್ ಬುಕ್ಕು, SSLC ಬುಕ್ಕು, ಕೆಲವು ಕಾಂಪಿಟೇಟಿವ್ ಎಕ್ಸಾಮ್ಗಳ ಬುಕ್ಕನ್ನು ಓದಿದಾಗ ಮೆದುಳಿನ ಅತ್ಯಂತ ದೊಡ್ಡ ಭಾಗ ಯಾವುದು? ದಟ್ ಇಸ್ ಮಹಾಮಸ್ತಿಷ್ಕ. ಅಕ್ಕ ಬ್ಯೂಟಿಫುಲ್ ಓದಿದ್ಲು. ಎಕ್ಸಾಮಲ್ಲಿ ಸೇಮ್ ಕ್ವಶನ್, ಮೆದುಳಿನ ಅತ್ಯಂತ ದೊಡ್ಡ ಭಾಗ ಯಾವುದು? ಆಪ್ಷನ್ ಎ ಮಹಾಮಸ್ತಿಷ್ಕ, ಆಪ್ಷನ್ ಬಿ ದಟ್ ಇಸ್ ಅನುಮಸ್ತಿಷ್ಕ, ಆಪ್ಷನ್ ಸಿ ದಟ್ ಇಸ್ ಮೆಡುಲಾ ಅಬ್ಲಾಂಗೆಟಾ, ಆಪ್ಷನ್ ಡಿ ದಟ್ ಇಸ್ ದ ಫೋರ್ ಬ್ರೈನ್. ಅಕ್ಕ ಕ್ವಶನ್ ಓದಲಿದ್ಲು. ಕ್ವಶನ್ ಏನಿತ್ತು? ಮೆದುಳಿನ ಅತ್ಯಂತ ದೊಡ್ಡ ಭಾಗ. SSLC ಬುಕ್ಕಲ್ಲೂ ಓದಿದ್ಲು, ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಕಲ್ಲೂ ಓದಿದ್ಲು. ಅಯ್ಯೋ, ಎಷ್ಟು ಈಜಿ ಕ್ವಶನ್ ಅಲ್ವೇ? ಎ ಗುದ್ದು. ಎಸ್, ಹೌದು ಸ್ನೇಹಿತರೆ, ಎ ಈಸ್ ಮಹಾಮಸ್ತಿಷ್ಕ, ಬಿ ಈಸ್ ಅನುಮಸ್ತಿಷ್ಕ, ಸಿ ಈಸ್ ಮಣಿಶಿರ, ಫೋರ್ತ್ ಈಸ್ ಡಿ ಈಸ್ ಫೋರ್ ಬ್ರೈನ್. ಫೋರ್ ಬ್ರೈನ್ ಇಂಗ್ಲೀಷಲ್ಲಿ ಕೊಟ್ಟಿಲ್ಲ ಅವನು, ಕನ್ನಡದಲ್ಲೇ ಕೊಟ್ಟ. ಫೋರ್ ಬ್ರೈನ್. ನಾವು ಆ ಎಕ್ಸಾಮ್ ಟೆನ್ಷನಲ್ಲಿ ಮಹಾಮಸ್ತಿಷ್ಕ ಹಾಕಿದ್ವಿ. ಎಕ್ಸಾಮ್ ಬಂದು ಹೊರಗಡೆ ಬಂದಾಗ 70 ಆಗಿತ್ತು, ಮನೆಗೆ ಹೋಗಿ ಎಣಿಸಿದಾಗ 50 ಆಯ್ತು. ಯಾಕಾಯ್ತು ಅಂದರೆ ನಾವು ನಾವು ತಿಳ್ಕೊಂಡಿರ್ತಕ್ಕಂತಹ ವಿಷಯವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾಗ ಈ ಸಮಸ್ಯೆಗಳು ಆಗುತ್ತೆ ಸ್ನೇಹಿತರೆ. ಸ್ವಲ್ಪ ಯೋಚನೆ ಮಾಡಿ. ಫೋರ್ ಬ್ರೈನ್ ಅಂದರೆ ಮುಮ್ಮೆದುಳು, ಮುಮ್ಮೆದುಳಿನ ಒಂದು ಭಾಗ ಸೆರೆಬ್ರಮ್, ಹೌದಲ್ವಾ? ಅದಕ್ಕೆ ಆದಷ್ಟು ಕಾನ್ಸೆಪ್ಟ್ಗಳಿಗೆ ಒತ್ತನ್ನು ಕೊಡಿ. ಪ್ರಶ್ನೆಗಳಿದೆಯಲ್ವಾ, ಅದೇನು ಕ್ವಶನ್ ಆ್ಯಂಡ್ ಆಪ್ಷನ್ಸ್ ಇದೆಯಲ್ವಾ, ಅವು ಈ ಥರ ಮೋಸ ಮಾಡಿಬಿಡುತ್ತೆ. ಯಾಕಂದರೆ ಮೆದುಳಿನ ಅತ್ಯಂತ ದೊಡ್ಡ ಭಾಗ ತನ್ನ ಮೆದುಳಲ್ಲಿ ಟ್ಯೂನ್ ಆಗಿದೆ ಮಹಾಮಸ್ತಿಷ್ಕ. ಆದರೆ ಅದೇ ಒಂದು ಅಡ್ವಾಂಟೇಜ್ ತಗೊಂಡವನು ಮಹಾಮಸ್ತಿಷ್ಕದ ಕೆಳಗಡೆ ಯಾವುದನ್ನು ಆಪ್ಷನ್ ಕೊಟ್ಟ? ಫೋರ್ ಬ್ರೈನ್. ಈ ಥರ ಪ್ರಶ್ನೆಗಳು ಬರುತ್ತೆ ಸ್ನೇಹಿತರೆ. ಇರಲಿ ಬಿಡಿ, ನಮ್ಮ ಮುಮ್ಮೆದುಳು ಇದೆಯಲ್ವಾ, ಮುಮ್ಮೆದುಳಲ್ಲಿ ದೇರ್ 2 ಪಾರ್ಟ್ಸ್ ಬರುತ್ತೆ. ಒಂದು ಅದು ಸೆರೆಬ್ರಮ್, ಇನ್ನೊಂದು ಡಯಾನ್ಸೆಫಲಾನ್. ಈ ಸೆರೆಬ್ರಮ್ ಇದೆಯಲ್ವಾ, ಮಹಾಮಸ್ತಿಷ್ಕ. ಸೊ ಮಹಾಮಸ್ತಿಷ್ಕವನ್ನು ಒಂದ್ಸತಿ ಬ್ಯೂಟಿಫುಲ್ ಆಗಿ ನೋಡ್ಕೊಳ್ಳಿ. ಇದು ಕಂಪ್ಲೀಟ್ ಏನು ಗ್ರೇ ಕಲರ್ ಕಾಣ್ತಿದೆಯಲ್ವಾ, ಗ್ರೇ ಬಣ್ಣ, ಇದೇ ಮಹಾಮಸ್ತಿಷ್ಕ ಆರ್ ಸೆರೆಬ್ರಮ್. ಈ ಸೆರೆಬ್ರಮ್ಮಲ್ಲಿ ದೇರ್ 2 ಪಾರ್ಟ್ ಇದೆ. ಒಂದು ಕಾರ್ಟೆಕ್ಸ್, ಇನ್ನೊಂದು ಮೆಡುಲಾ. ಈ ಕಾರ್ಟೆಕ್ಸ್ ಅನ್ನೋದಿದೆಯಲ್ವಾ, ಒಂಥರ ಯೂನಿವರ್ಸಲ್ ನೇಮ್ ಅದು. ಈಗ ನಾನು ಹೋಮೋಸೆಪಿಯನ್ಸ್, ಅಯ್ಯೋ ನನ್ನ ಫ್ರೆಂಡ್ ಎಲ್ಲ ಕ್ಲಾಸ್ ಮಾಡ್ತಾರೆ, ಅವರು ಹೋಮೋಸೆಪಿಯನ್ಸ್. ಸ್ನೇಹಿತರೆ, ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಈ ಕಾರ್ಟೆಕ್ಸ್ ಅನ್ನೋದು ಬ್ರೈನ್ದ ಪರ್ಟಿಕ್ಯುಲರ್ ಪಾರ್ಟ್ ಅಲ್ಲ, ಅದು ಒಂದು ಪಾರ್ಟ್ದ ನೇಮ್. ಹಾಗಾದ್ರೆ ಕಾರ್ಟೆಕ್ಸ್ ಅಂದರೆ ಏನು? ಅಚ್ಚ ಕನ್ನಡದಲ್ಲಿ ತೊಗಟೆ, ಸಿಪ್ಪೆ ಅಂತ ಕರಿತೀವಿ. ಹಾಗಾದರೆ ಈ ಮೆದುಳಿನ ಮೇಲಿರೋ ಸಿಪ್ಪೆ, ಮೆದುಳಿನ ಮೇಲಿರೋ ತೊಗಟೆಗೆ ನಾವೇನಂತ ಕರಿತೀವಿ? ಕಾರ್ಟೆಕ್ಸ್. ಯಾಕೆ ಈ ವರ್ಡನ್ನು ಪದೇ ಪದೇ ಒತ್ತಿ ಹೇಳ್ತಿದ್ದೀನಿ ಅಂದರೆ, ಎಕ್ಸಾಂಪಲ್, ನಮಗೆ ಸೂರ್ಯನಿಂದ ನಮ್ಮ ದೇಹ ಸಂಶ್ಲೇಷಣೆ ಮಾಡ್ತಕ್ಕಂಥ ವಿಟಮಿನ್ ಯಾವುದು ಅಂತ ಕೇಳಿದಾಗ ನಮಗೆ ಕ್ಲಾರಿಟಿ ಗೊತ್ತಿದೆ, ವಿಟಮಿನ್ ಡಿ. ಯಾವ ಅಂಗಕ್ಕೆ ಬೇಕು ಸರ್? ಮೂಳೆಗೆ ಬೇಕು ಸರ್. ಎಸ್, ಅಕ್ಕ ಅಣ್ಣನಿಗೆಲ್ಲ ಗೊತ್ತಿದೆ. ಎಕ್ಸಾಂಪಲ್ ಕ್ವಶನ್ ಇದೆ. ಈಗ ಸೂರ್ಯನಿಂದ ಬರ್ತಕ್ಕಂಥ ವಿಟಮಿನ್ ಡಿಯನ್ನು ಸಂಶ್ಲೇಷಣೆ ಮಾಡುವ ನಮ್ಮ ದೇಹದ ಅಂಗ ಯಾವುದು ಅಂತ ಕ್ವಶನ್ ನೋಡಿದಾಗ ಅಕ್ಕ ಖುಷಿ, ಯಾಕಂದರೆ 5-6 ಸತಿ ಓದ್ಬಿಟ್ಟಿದ್ದಾಳೆ. ಆಪ್ಷನ್, ಫಸ್ಟ್ ಆಪ್ಷನ್ ಬ್ಲಡ್, ರಕ್ತ. ಸೆಕೆಂಡ್ ಆಪ್ಷನ್ ಮಸಲ್ಸ್, ಸ್ನಾಯುಗಳು. ಥರ್ಡ್ ಆಪ್ಷನ್ ಮೂಳೆ. 4ನೇ ಆಪ್ಷನ್ ಕಾರ್ಟೆಕ್ಸ್. ಅಯ್ಯೋ ಅಕ್ಕ ಹುಡುಕ್ತಾಳೆ, ಸೂರ್ಯನ ಬೆಳಕು ಚರ್ಮದ ಮೇಲೆ ಬೀಳುತ್ತೆ. ಆ್ಯಕ್ಚುಲಿ ವಿಟಮಿನ್ ಡಿಯನ್ನು ಸಂಶ್ಲೇಷಣೆ ಮಾಡ್ತಕ್ಕಂಥದ್ದು ಚರ್ಮ, ಬೇಕಾಗಿರ್ತಕ್ಕಂಥದ್ದು ಮೂಳೆಗೆ. ಹಾಗಾದರೆ ಸಿಂಥಸಿಸ್ ಮಾಡ್ತಕ್ಕಂಥದ್ದು ಯಾವುದು? ಸ್ಕಿನ್. ಆಪ್ಷನಲ್ಲಿ ಚರ್ಮ ಕಾಣ್ತಾನೇ ಇಲ್ಲ. ಚರ್ಮ ಕಾಣ್ತಿಲ್ಲ, ಸಮೀಪದ ಉತ್ತರ ಮೂಳೆ. ಚಂಬು ಈಸ್ ರೆಡಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಈ ಚರ್ಮ ಇದೆಯಲ್ವಾ, ಇದು ನಮ್ಮ ಬಾಡಿಯ ಔಟರ್ ಲೇಯರ್. ಈ ಚರ್ಮವನ್ನು ಕಾರ್ಟೆಕ್ಸ್ ಅಂತಲೂ ಕೂಡ ನಾವು ಕರಿಬಹುದು ಸ್ನೇಹಿತರೆ. ಒಂದು ಮರ ಇದೆ, ಮರದ ಔಟರ್ ಲೇಯರ್ ಮರದ ತೊಗಟೆ. ಕಿಡ್ನಿಯ ಔಟರ್ ಲೇಯರ್ ಕಿಡ್ನಿ ಕಾರ್ಟೆಕ್ಸ್. ಅಡ್ರಿನಲ್ ಗ್ಲ್ಯಾಂಡ್ದ ಹೊರಪದರ, ದಟ್ ಇಸ್ ಅಡ್ರಿನಲ್ ಗ್ರಂಥಿಯ ಕಾರ್ಟೆಕ್ಸ್. ಕಾರ್ಟೆಕ್ಸ್ ಅಂದರೆ ಸಿಪ್ಪೆ. ಇನ್ನೂ ಕ್ಲಿಯರ್ ಅರ್ಥ ಆಗಿಲ್ಲ ಅಂದರೆ, ಒಂದು ಬ್ಯೂಟಿಫುಲ್ ಹಸಿರು ಮಾವಿನಕಾಯಿ, ಅಯ್ಯೋ ಎಷ್ಟು ಚಂದ ಹಸಿರಾಗಿದೆ, ಆ ಹಸಿರೆಲ್ಲವೂ ಕಾರ್ಟೆಕ್ಸ್. ಬ್ಲೇಡಿಂದ ಹೊಡೆದು ಬಿಡು, ಅಯ್ಯೋ ಕಾರ್ಟೆಕ್ಸ್ ಹೋಯ್ತು, ಒಳಗಡೆ ವೈಟ್ ಕಲರ್, ದಟ್ ವೈಟ್ ಕಲರ್ ಈಸ್ ಮೆಡುಲಾ. ಯಾಕೆ ಸರ್ ಇಷ್ಟು ಕತೆ ಹೇಳಿದ್ದೀನಿ ಅಂದರೆ, ಈ ನಮ್ಮ ಮೆದುಳನ್ನು ನೋಡಿದಾಗ ಗ್ರೇ ಬಣ್ಣದಿಂದ ಕಾಣ್ತಾ ಇರುತ್ತೆ. ಆ ಗ್ರೇ ಬಣ್ಣ ಇದೆಯಲ್ವಾ, ಅದು ಮೆದುಳಿನ ಮೇಲೆ ಇರತಕ್ಕಂಥ ಸಿಪ್ಪೆ
ಆ ಗ್ರೇ ಬಣ್ಣದ ಸಿಪ್ಪೆಯನ್ನು ನಾವೇನಂತ ಕರಿತೀವಿ? ಕಾರ್ಟೆಕ್ಸ್ ಅಂತ ಕರಿತೀವಿ. ಆ ಗ್ರೇ ಬಣ್ಣದ ಒಳಗಡೆ ವೈಟ್ ಸೆಲ್ಸ್ಗಳಿಂದ, ಬಿಳಿ ಕೋಶಗಳಿಂದ ಆಗಿರ್ತಕ್ಕಂತಹ ನಮ್ಮ ಸೆರೆಬ್ರಮ್ದ ಭಾಗ ಇದೆಯಲ್ವಾ, ಆ ಭಾಗಕ್ಕೆ ನಾವೇನಂತ ಕರಿತೀವಿ? ಮೆಡುಲ್ಲಾ ಅಂತ ಕರಿತೀವಿ. ಯಾಕಂದರೆ ನಿಮಗೆ KPSC UPSC ಕ್ವಶನ್ಸ್ಗಳಲ್ಲಿ ಒಂಥರ 4 A ರೈಟ್, ABC ರೈಟ್, ಆ ಥರ ಕ್ವಶನ್ ಕೇಳ್ತಾನೆ. ಹೇಗೆ ಅಂದರೆ ಸೆರೆಬ್ರಮ್ ಇದು ಒಂದು ಆಪ್ಷನ್ ಎ, ಇದೊಂದು ಪ್ರಜ್ಞೆಯ ಕೇಂದ್ರ. ಆಪ್ಷನ್ ಬಿ, ಇಲ್ಲಿ ಬೂದು ಬಣ್ಣದ ಕಾರ್ಟೆಕ್ಸ್ ಜೀವಕೋಶಗಳನ್ನು ಹೊಂದಿರುತ್ತೆ, ನರತಂತುಗಳನ್ನು ಹೊಂದಿರುತ್ತೆ. ನೆಕ್ಸ್ಟ್ ಬಿಳಿ ಬಣ್ಣದ ಮೆಡುಲದ ನರತಂತುಗಳನ್ನು ಹೊಂದಿರುತ್ತೆ. ಅವಾಗ ಕಂಪ್ಲೀಟ್ ಆಗಿ ಗೊತ್ತಿರಬೇಕಾಗತ್ತೆ ನಿಮಗೆ. ಹಾಗಾಗಿ ನಮ್ಮ ಮೆದುಳು ಯಾವ ಬಣ್ಣದಿಂದ ಆಗಿದೆ ಅಂದರೆ ಗ್ರೇ ಕಲರ್. ಯಾಕೆ ಗ್ರೇ ಕಲರ್ ಆಗಿದೆ ಅಂದರೆ ಅಲ್ಲಿರ್ತಕ್ಕಂತಹ ನ್ಯೂರಾನ್ಗಳಿದೆಯಲ್ವಾ, ಆ ನ್ಯೂರಾನ್ದ ದಟ್ ಈಸ್ ಸೈಟಾನ್, ಅದರ ಬಾಡಿ ಇದೆಯಲ್ವಾ, ಅದು ಬಾಡಿ ಗ್ರೇ ಬಣ್ಣ ಇದೆ. ಹಾಗಾಗಿ ಗ್ರೇ ಕಲರಿಂದ ಆಗಿದೆ. ಕಾರ್ಟೆಕ್ಸ್ ಗ್ರೇ ಕಲರ್ ಇದೆ. ಸ್ವಲ್ಪ ಕಾರ್ಟೆಕ್ಸನ್ನು ಅಗ್ಲ ಮಾಡಿ ನೋಡು, ಒಳಗಡೆ ಇರ್ತಕ್ಕಂಥ ಸೆಲ್ಸ್ ವೈಟ್ ಇದೆ. ಆ ವೈಟ್ ಇರೋ ಪಾರ್ಟ್ ಮೆಡುಲ್ಲಾ, ನೆಕ್ಸ್ಟ್ ಗ್ರೇ ಪಾರ್ಟ್ ಇದೆಯಲ್ವಾ ಕಾರ್ಟೆಕ್ಸ್. ಓಕೆ, ಹಾಗಾದರೆ ಮೆದುಳಿನ ಸಿಪ್ಪೆಗೆ ನಾವೇನಂತ ಕರಿತೀವಿ? ಕಾರ್ಟೆಕ್ಸ್. ಈಗ ಈ ಸಿಪ್ಪೆ ಇದೆಯಲ್ವಾ, ಇದ್ರ ಮೇಲೆ ಒಂದು ಕ್ವಶನ್. ಎಕ್ಸಾಂಪಲ್ A, B, C 3. ಒಂದು ತಂತಿ ತಗೊಳ್ತೀನಿ, ಇಷ್ಟು ಉದ್ದ ಇದೆ. ಇನ್ನೊಂದು ತಂತಿ ತಗೊಳ್ತೀನಿ, ಇಷ್ಟು ಉದ್ದ ಇದೆ. ಇನ್ನೊಂದು ತಂತಿ ತಗೊಳ್ತೀನಿ, ಹೀಗಿದೆ. ಓಕೆ, A, B, C. ಈಗ ಈ ತಂತಿಯನ್ನು ಎಳೆದಾಗ 1, 2, 3 ಆಪ್ಷನ್ ಕೊಟ್ಟಿದ್ದೀನಿ. ಈ ತಂತಿಯನ್ನು ಎಳೆದಾಗ ಯಾವ ತಂತಿಯ ಲೆಂತ್, ಯಾವ ತಂತಿಯ ಉದ್ದ ಜಾಸ್ತಿ ಇದೆ ಸಹ? ಸಿ ಇಸ್ ರೈಟ್ ಸಾ? ಯಾಕೆ ಸಿ ಇಸ್ ರೈಟ್ ಸಾ? ಹಿಂಗಿದೆ ಸಾ, ದಟ್ ಇಸ್ ಫೋಲ್ಡಿಂಗ್ಸ್ ಇದೆ ಸಾ, ಕನ್ವಲ್ಷನ್ಸ್ ಇದೆ ಸಾ, ರಿಡ್ಜಸ್ ಇದೆ ಸರ್. ಹೌದು ಸರ್, ರಿಡ್ಜಸ್ ಇರೋದ್ರಿಂದ ಇದು ಎಳೆದಾಗ ಇದರ ಲೆಂತ್ ಏನಾಗುತ್ತೆ? ಜಾಸ್ತಿ ಇದೆ ಸರ್. ಸೊ ಸಿಂಪಲ್ ಸರ್. ನಮ್ಮ ಏನು ಸೆರೆಬ್ರಮ್ ಇದೆಯಲ್ವಾ, ಈ ಸೆರೆಬ್ರಮ್ನ ಮೇಲೆ ಏನು ಕಾರ್ಟೆಕ್ಸ್ ಇದೆಯಲ್ವಾ, ಈ ಕಾರ್ಟೆಕ್ಸಲ್ಲೂ ಫೋಲ್ಡಿಂಗ್ಸ್ ಇದೆ ನೋಡಿ ಸರ್. ಹಾಗಾದರೆ ನಾವು ಇಲ್ಲಿ ಕಾರ್ಟೆಕ್ಸನ್ನು ಕಟ್ ಮಾಡಿ, ಇಲ್ಲಿ ಕಾರ್ಟೆಕ್ಸನ್ನು ಕಟ್ ಮಾಡಿದಾಗ ಯಾವ ಕಾರ್ಟೆಕ್ಸ್ದ ಲೆಂತ್ ಜಾಸ್ತಿ ಇರುತ್ತೆ ಸಾ? ಯಾರ ಮೆದುಳಿನಲ್ಲಿ ಫೋಲ್ಡಿಂಗ್ಸ್ ಜಾಸ್ತಿ ಇರುತ್ತೋ ಅವರ ಮೆದುಳಿನ ಕಾರ್ಟೆಕ್ಸ್ದ ಲೆಂತ್ ಏನಾಗಿರುತ್ತೆ? ಜಾಸ್ತಿ ಇರುತ್ತೆ. ಹೌದು ಸರ್, ಯಾರ ಮೆದುಳಿನಲ್ಲಿ ಫೋಲ್ಡಿಂಗ್ಸ್ ಜಾಸ್ತಿ ಇರುತ್ತೋ ಅವರ ಮೆದುಳಿನ ತೊಗಟೆಯ ಉದ್ದ ಜಾಸ್ತಿ ಇರುತ್ತೆ. ಯಾರ ಮೆದುಳಿನ ತೊಗಟೆಯ ಉದ್ದ ಜಾಸ್ತಿ ಇರುತ್ತೋ ಅವನು ಅತಿ ಬುದ್ಧಿವಂತನಾಗಿರ್ತಾನೆ ಸ್ನೇಹಿತರೆ. ಹಾಗಾದರೆ ಮಾನವನ ಉನ್ನತವಾದಂತಹ ಬುದ್ಧಿವಂತಿಕೆಗೆ ಕಾರಣವಾಗಿರ್ತಕ್ಕಂತಹ ಮೆದುಳಿನ ಭಾಗ ಯಾವುದು? ದಟ್ ಈಸ್ ಬ್ಯೂಟಿಫುಲ್ ಕಾರ್ಟೆಕ್ಸ್. ಸೊ ಸ್ನೇಹಿತರೆ, ಅಣ್ಣಂದು ಬ್ರೈನ್ದ ವೆಯ್ಟ್ 1400 ಗ್ರಾಮ್ ಇದೆ. ಯಾವುದೋ ಒಂದು ಅಕ್ಕಂದ ಬ್ರೈನ್ ವೆಯ್ಟ್ 1260 ಗ್ರಾಮ್ ಇದೆ. ಅಣ್ಣ KS ಅಲ್ಲಿ 3 ಸತಿ ಡುಮ್ಕಿ, ಅಕ್ಕ KS ಅಲ್ಲಿ ಫಸ್ಟ್ ಟೈಮ್ ಫಸ್ಟ್ ರ್ಯಾಂಕ್. ಅಯ್ಯ, ನಂದು ಬ್ರೈನ್ ವೆಯ್ಟ್ 1400 ಗ್ರಾಮ್ ಇದೆ, ಅಕ್ಕಳ ಬ್ರೈನ್ ವೆಯ್ಟ್ 1260 ಗ್ರಾಮ್ ಇದೆ. ಆದರೆ ಅಕ್ಕ KS ಅಲ್ಲಿ ಫಸ್ಟ್ ಟೈಮ್ ಫಸ್ಟ್ ರ್ಯಾಂಕ್, ಅಣ್ಣ 3 ಸತಿ ಡುಮ್ಕಿ. ಯಾಕೆ? ಅಣ್ಣನ ಬುದ್ಧಿಶಕ್ತಿ ಅಕ್ಕಳಿಗೆ ಕಂಪೇರ್ ಮಾಡಿಕೊಂಡಾಗ ಕಡಿಮೆ ಇದೆ. ಹೆಂಗೆ ಹೇಳ್ತೀರಾ ಸರ್? ಅಣ್ಣನ ಮೆದುಳಿನ ಕಾರ್ಟೆಕ್ಸ್ ಇದೆಯಲ್ವಾ, ಒಂಥರ ಬ್ಯೂಟಿಫುಲ್ ಹೈವೇ ರೋಡ್ ಇದ್ದಂಗಿದೆ, ಮಡಿಕೆಗಳೇ ಕಡಿಮೆ ಇದೆ. ಅಕ್ಕಳ ಮೆದುಳಿನ ಕಾರ್ಟೆಕ್ಸ್ ಇದೆಯಲ್ವಾ, ಹಮ್ಸ್. ಹಾಗಾದರೆ ನನ್ನ ಮೆದುಳಿನ ತೂಕ ಜಾಸ್ತಿ ಇದ್ದರೂ ಕೂಡ ನನ್ನ ಮೆದುಳಿನ ಕಾರ್ಟೆಕ್ಸ್ದ ಲೆಂತ್ ಕಡಿಮೆ ಇದೆ. ಹಾಗಾಗಿ ನನ್ನ ಇಂಟೆಲಿಜೆಂಟ್ ಕಡಿಮೆ ಇದೆ. ಅಕ್ಕಳ ಮೆದುಳಿನ ತೂಕ ಕಡಿಮೆ ಇದ್ದರೂ ಕಾರ್ಟೆಕ್ಸ್ದ ಲೆಂತ್ ನನ್ನ ಲೆಂತ್ಗಿಂತಲೂ ಕೂಡ ಏನಾಗಿದೆ? ಜಾಸ್ತಿ ಇದೆ. ಹಾಗಾಗಿ ಅಕ್ಕ ನನಗಿಂತಲೂ ಕೂಡ ಏನಾಗಿದ್ದಾಳೆ? ಬುದ್ಧಿವಂತನಾಗಿರ್ತಾಳೆ. ದಟ್ ಈಸ್ ಸಿಂಪಲ್ ಸ್ನೇಹಿತರೆ. ಯಾರ ಮೆದುಳಿನ ಕಾರ್ಟೆಕ್ಸ್ದ ಲೆಂತ್ ಜಾಸ್ತಿ ಇರುತ್ತೋ ಅವರು ಬ್ಯೂಟಿಫುಲ್ ಆಗಿ ಬುದ್ಧಿವಂತರಾಗಿರ್ತಾರೆ ಸ್ನೇಹಿತರೆ. ಇಷ್ಟೆಲ್ಲನ ಹಾಗಾದರೆ ಈ ಮೆದುಳು ರಿಡ್ಜಸ್ಗಳು ಕಾರ್ಟೆಕ್ಸ್ದ ಲೆಂತ್ ಹೆಂಗೆ ಜಾಸ್ತಿ ಮಾಡ್ಕೋಬೇಕು ಸರ್? ಏನಾದರೂ ಕ್ರೇನಿಯಮನ್ನು ಓಪನ್ ಮಾಡಿ ಮಡಚಿ ಇಡಬಹುದು ಸ್ನೇಹಿತರೆ. ಇದೊಂದು ತುಂಬ ಸೆನ್ಸಿಟಿವ್ ಆರ್ಗನ್ಸ್. ಇದನ್ನು ಜಸ್ಟ್ ಟಚ್ ಮಾಡಿಬಿಟ್ರೆ ಸಾಕು, ನಾವು ಏನೇನು ಆಗಬಾರ್ದಾಗಿತ್ತೋ ಅವೆಲ್ಲ ಆಗಿ ಹೋಗ್ಬಿಡ್ತೀವಿ ಸ್ನೇಹಿತರೆ. ಸೊ ಸಿಂಪಲ್. ಈ ಆರ್ಗನ್ ಏನು ಮಾಡ್ತಾಗಿದೆ ಅಂದರೆ ನಮ್ಮ ಬಾಡಿಯನ್ನು ಕಂಟ್ರೋಲ್ ಮಾಡ್ತಾ ಇದೆ. ಹೆಂಗೆ ಕಂಟ್ರೋಲ್ ಮಾಡ್ತಾ ಇದೆ? ಈ ಶಂಕರ್ ಸರ್ ಕೈ ಅಲಗಾಡ್ತಾ ಇದೆ, ಈ ಕೈ ಅಲಗಾಡ್ತಾ ಇದೆ, ತಲೆ ಅಲಗಾಡ್ತಾ ಇದೆ, ಅಲಗಾಡ್ತಾ ಇರ್ತಕ್ಕಂಥ ಪರಮಾತ್ಮನ ಯಾರಪ್ಪ ಅಂದರೆ ದಟ್ ಈಸ್ ಬ್ಯೂಟಿಫುಲ್ ಬ್ರೈನ್ ಸ್ನೇಹಿತರೆ. ಈ ನಮ್ಮ ಸೆರೆಬ್ರಮ್ ಇದೆಯಲ್ವಾ, ದೇ ಆರ್ 2 ಪಾರ್ಟ್ಸ್, 2 ಭಾಗಗಳಾಗಿರುತ್ತೆ. ಒಂದು ದಟ್ ಈಸ್ ರೈಟ್ ಸೆರೆಬ್ರಮ್, ಇನ್ನೊಂದು
ಲೆಫ್ಟ್ ಸೆರೆಬ್ರಮ್, ಒಂದು ಬಲ ಮಹಾಮಸ್ತಿಷ್ಕ, ಇನ್ನೊಂದು ಎಡ ಮಹಾಮಸ್ತಿಷ್ಕ. ಸೊ ಸ್ನೇಹಿತರೆ, ಈ ಹೆಣ್ಮಕ್ಳು ದಟ್ ಈಸ್ ತನ್ನ ಕೂದಲನ್ನು ಏನು ಹಿಂಗೆ ಹೇಳಿತಾರಲ್ಲ, ಹೀಗೆ ಈ ಕಡೆ ಕೂದಲೆಲ್ಲ ತಗೊಂಡು ಈ ಕಡೆ ತರ್ತಾರೆ, ಈ ಕಡೆ ಕೂದಲೆಲ್ಲ ಈ ಕಡೆ ತರ್ತಾರೆ, ಮತ್ತು ಆ ಕಡೆ ಹೋಗಿಲ್ಲ, ಅಲ್ಲಿಗೆ ಸ್ಟಾಪ್ ಮಾಡಬೇಕು. ಎಸ್, ಏನು ನನ್ನ ರೈಟ್ ಸೆರೆಬ್ರಮ್ ಇದೆಯಲ್ವಾ, ಈ ರೈಟ್ ಸೆರೆಬ್ರಮಿಂದ ಬರ್ತಕ್ಕಂಥ ನರಗಳು ಲೆಫ್ಟ್ ಆರ್ಗಾನ್ಗಳನ್ನು ಏನು ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ಲೆಫ್ಟ್ ಸೆರೆಬ್ರಮಿಂದ ಬರ್ತಕ್ಕಂತಹ ನರಗಳಿದೆಯಲ್ವಾ, ಅವೇನು ಮಾಡುತ್ತೆ ಅಂದರೆ ರೈಟ್ ಆರ್ಗಾನ್ಗಳನ್ನು ಕಂಟ್ರೋಲ್ ಮಾಡುತ್ತೆ. ಹೌದು ಸ್ನೇಹಿತರೆ, ರೈಟ್ ಆರ್ಗಾನ್ಗಳು ಹಾರ್ಡ್ ವರ್ಕ್ ಮಾಡ್ತಾ ಮಾಡ್ತಾ ಹೋದರೆ ಲೆಫ್ಟ್ ಬ್ರೈನ್ ಸ್ಟ್ರಾಂಗ್ ಆಗುತ್ತೆ. ಲೆಫ್ಟ್ ಆರ್ಗಾನ್ಗಳು ವರ್ಕ್ ಮಾಡ್ತಾ 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 ಹೋದರೆ ದಟ್ ಈಸ್ ರೈಟ್ ಬ್ರೈನ್ ಸ್ಟ್ರಾಂಗ್ ಆಗುತ್ತೆ. ಈ ರೈಟ್ ಬ್ರೈನ್ ಇದೆಯಲ್ವಾ ಪರ್ಮನೆಂಟ್ ಮೆಮೊರಿ, ಲೆಫ್ಟ್ ಬ್ರೈನ್ ಇದೆಯಲ್ವಾ ಟೆಂಪರರಿ ಮೆಮೊರಿ. ಇವತ್ತು ನಾನು ವಿಡಿಯೋ ನೋಡ್ತೀರಿ, ಅಪ್ಪ ಶಂಕರ್ ಸರ್ ಎಷ್ಟು ಚಂದ ಕ್ಲಾಸ್ ಮಾಡಿದ್ದಾರೆ, ಒಂದು ವಾರ ಬಿಟ್ಟು ಶಂಕರ್ ಸರ್ ಅವತ್ತೇನು ವಿಡಿಯೋ ಸೂಪರಾಗಿ ಎಲ್ಲಿಗೆ ಹೋಯ್ತು, ಲೆಫ್ಟ್ ಬ್ರೈನಿಗೆ ಹೋಯ್ತು, ಲೆಫ್ಟ್ ಬ್ರೈನಲ್ಲಿ ಟೆಂಪರರಿ ಮೆಮೊರಿ. ಹಾಗಾದ್ರೆ ನನ್ನ ವಿಡಿಯೋನ ರೈಟ್ ಬ್ರೈನಿಗೆ ಹಾಕ್ಬೇಕಂದ್ರೆ ಏನು ಮಾಡ್ಬೇಕು ಸರ್? ಸರ್ ಬಲಗಡೆಯಿಂದ ನೋಡಬೇಕಾ? ನೋ, ಆ್ಯಕ್ಚುಲಿ ಎಡಗಡೆ ಅಂಗಗಳು ಬಲಗಡೆ ಮೆದುಳು ಕಂಟ್ರೋಲ್ ಮಾಡುತ್ತೆ, ಬಲಗಡೆ ಅಂಗಗಳನ್ನು ಎಡಗಡೆ ಮೆದುಳು ಕಂಟ್ರೋಲ್ ಮಾಡುತ್ತೆ. ಪರ್ಮನೆಂಟ್ ಮೆಮೊರಿ ಬೇಕು ಅಂದರೆ ದಟ್ ಈಸ್ ಬ್ಯೂಟಿಫುಲ್ ಆಗಿ ರೈಟ್ ಬ್ರೈನನ್ನು ಸ್ಟ್ರಾಂಗ್ ಮಾಡಬೇಕು. ರೈಟ್ ಬ್ರೈನನ್ನು ಸ್ಟ್ರಾಂಗ್ ಮಾಡಬೇಕು ಅಂದರೆ ಲೆಫ್ಟ್ ಆರ್ಗನ್ಗಳನ್ನು ಜಾಸ್ತಿ ಯೂಸ್ ಮಾಡಬೇಕು. ಸ್ನೇಹಿತರೆ, ಅತಿ ಹೆಚ್ಚು ಜಪಾನಿಯರು ಲೆಫ್ಟ್ ಹ್ಯಾಂಡೆಡ್, ಅತಿ ಹೆಚ್ಚು ಇಂಡಿಯನ್ಸ್ ರೈಟ್ ಹ್ಯಾಂಡೆಡ್. ಹಾಗಾಗಿ ಆದಷ್ಟು ಸ್ವಲ್ಪ ಈ ಲೆಫ್ಟ್ ಹ್ಯಾಂಡ್ ಅನ್ನೋದು ಒಂದು ಬ್ರ್ಯಾಂಡೆಡ್ ಕೆಲಸ ಇದೆಯಲ್ವಾ, ಆ ಬ್ರ್ಯಾಂಡೆಡನ್ನು ಬಿಟ್ಟು ಬೇರೆ 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 ಕೆಲಸ ಎಲ್ಲ ನಾವು ಲೆಫ್ಟ್ ಹ್ಯಾಂಡಿಂದ ಮಾಡಿಸಿ ಸ್ನೇಹಿತರೆ. ಈ ಹ್ಯಾಂಡ್ ವರ್ಕ್ ಮಾಡ್ದಂಗೆ ಲೆಫ್ಟ್ ಆರ್ಗನ್ಗಳು ವರ್ಕ್ ಮಾಡಿದ ಹಾಗೆ ಅದನ್ನು ಕಂಟ್ರೋಲ್ ಮಾಡ್ತಾ ಇರತಕ್ಕಂಥ ರೈಟ್ ಬ್ರೈನ್ ಸ್ಟ್ರಾಂಗ್ ಆಗುತ್ತೆ. ರೈಟ್ ಬ್ರೈನ್ ಸ್ಟ್ರಾಂಗ್ ಆದಂಗೆ ನ್ಯೂರಾನ್ಸ್ಗಳು ಸ್ಟ್ರೆಚ್ ಆಗುತ್ತೆ. ನ್ಯೂರಾನ್ಸ್ಗಳು ಸ್ಟ್ರೆಚ್ ಆದಂಗೆ ತಲೆಬುರುಡೆ ಬೆಳೆಯಲ್ಲ, ಆ ನ್ಯೂರಾನ್ಗಳು ಅದೇ ಜಾಗದಲ್ಲಿ ಕೂರಬೇಕಾಗತ್ತೆ. ಅವಾಗ ಫೋಲ್ಡಿಂಗ್ಸ್ ಏನಾಗ್ತಾ ಇರುತ್ತೆ, ಜಾಸ್ತಿ ಆಗುತ್ತೆ. ಅದನ್ನೇ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳಿರೋದು. ಶ್ರದ್ಧವಾನ್ ಲಭತೆ ಜ್ಞಾನಂ. ಯಾರು ಚಂದ ಮೈ ಬೆವರು ಸುರಿಸಿ ವರ್ಕೌಟ್ ಮಾಡ್ತಾರೋ ಮಾಡ್ದಂಗೆ ಅವ್ರದ್ದು ಬ್ರೈನ್ ಏನಾಗ್ತಾ ಇರುತ್ತೆ, ಸ್ಟ್ರಾಂಗ್ ಮೀನ್ಸ್ ಕನ್ವಲ್ಷನ್ಸ್, ರಿಡ್ಜಸ್ಗಳು ಏನಾಗ್ತಾ ಇರುತ್ತೆ, ಜಾಸ್ತಿ ಆಗ್ತಾ ಇರುತ್ತೆ. ಸ್ನೇಹಿತರೆ, ಅನಾಟಮಿ ಪಾರ್ಟಲ್ಲಿ ನಾನು ಬ್ಯೂಟಿಫುಲ್ ಆಗಿ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಒಟ್ಟು ರೈಟ್ ಬ್ರೈನ್ ಲೆಫ್ಟ್ ಆರ್ಗನನ್ನು ಕಂಟ್ರೋಲ್ ಮಾಡುತ್ತೆ, ಲೆಫ್ಟ್ ಬ್ರೈನ್ ರೈಟ್ ಆರ್ಗನನ್ನು ಕಂಟ್ರೋಲ್ ಮಾಡುತ್ತೆ. ಎಲ್ಲಾದರೆ ರೈಟ್ ಬ್ರೈನ್ ಫೇಲ್ಯೂರ್ ಆದರೆ ಲೆಫ್ಟ್ ಆರ್ಗನ್ಗಳು ತನ್ನ ಹತೋಟಿಯನ್ನು ಕಳ್ಕೊಳ್ಳುತ್ತೆ. ಲೆಫ್ಟ್ ಬ್ರೈನ್ ಫೇಲ್ಯೂರ್ ಆದರೆ ರೈಟ್ ಆರ್ಗನ್ಗಳು ತನ್ನ ಹತೋಟಿಯನ್ನು ಕಳ್ಕೊಳ್ಳುತ್ತೆ. ಇದನ್ನೇ ನಾವೇನಂತ ಕರಿತೀವಿ, ಪ್ಯಾರಾಲಿಸಿಸ್. ಈ ಹಳ್ಳಿಗಳಲ್ಲಿ ಹೇಳ್ತಾರೆ, ಅಪ್ಪ ಈ ಪಾರ್ಸಿ ಅಂತ ಹೇಳ್ತಾರಲ್ಲ, ಎಡಗಡೆ ಹೊಡೆದತ್ತ ಬಲಗಡೆ ಹೊಡೆದತ್ತು ಅಂತ. ಬಲಗಡೆ ಹೊಡೆದ್ರೆ ಪರವಾಗಿಲ್ಲ ಅಂತಾರೆ, ಎಡಗಡೆ ಹೊಡೆದೆ ಉಳಿಯಲ್ಲ ಅಂದ್ಬಿಡ್ತಾರೆ. ಯಾಕೆ ಎಡಗಡೆ ಹೊಡೆದರೆ ಉಳಿಯಲ್ಲ? ನಾವು ಹೇಳ್ತೀವಿ, ಸಾರ್ ಹೃದಯ ಇದೆ ಚೆಂಬು, ಎಡಗಡೆ ಹೊಡೆದಿದೆ ಅಂದರೆ ಸ್ಟ್ರಾಂಗ್ ರೈಟ್ ಬ್ರೈನ್ ಹೋಗಿದೆ ಅಂತ ಅರ್ಥ. ಯಾಕಂದರೆ ಎಡಗಡೆ ಆರ್ಗನ್ಸ್ಗಳನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಯಾವುದು, ರೈಟ್ ಬ್ರೈನ್. ದಟ್ ಈಸ್ ಬ್ಯೂಟಿಫುಲ್. ಇದಕ್ಕೆ ನಾವು ಪ್ಯಾರಾಲಿಸಿಸ್ ಪಾರ್ಸಿ ಅಂತ ಕರಿತೀವಿ ಸ್ನೇಹಿತರೆ. ಇರಲಿ, ಒಟ್ಟಾರೆಯಾಗಿ ನಮ್ಮ ಮಾನವನ ಉನ್ನತವಾದಂತಹ ಬುದ್ಧಿವಂತಿಕೆಗೆ ಕಾರಣ ದಟ್ ಈಸ್ ದ ಕಾರ್ಟೆಕ್ಸ್. ಸೊ ಸ್ನೇಹಿತರೆ, ದಟ್ ಈಸ್ ಕಾರ್ಟೆಕ್ಸ್ ನಮ್ಮ ಮಿಮ್ಮುದುಡಿನ ಸೆರೆಬ್ರಮ್ನ ಮೇಲೆ ಇರತಕ್ಕಂಥ ಬೂದು ಬಣ್ಣದ ಒಂದು ಚರ್ಮ, ಆರ್ ಬೂದು ಬಣ್ಣದ ಹೊದಿಕೆ, ಒಳಗಡೆ ಇರತಕ್ಕಂಥದ್ದು ಮೆಡುಲ್ಲ. ಈ ಬ್ಯೂಟಿಫುಲ್ ಕಾರ್ಟೆಕ್ಸ್ ಮತ್ತು ಮೆಡುಲ್ಲವನ್ನು ಹೊಂದಿರತಕ್ಕಂಥ ಸೆರೆಬ್ರಮ್ ಇದೆಯಲ್ವಾ, ಈ ಕಾರ್ಟೆಕ್ಸ್ನ ಉದ್ದ ಜಾಸ್ತಿ ಆದ ಹಾಗೆ ಮನುಷ್ಯ ಬುದ್ಧಿವಂತನಾಗಿರ್ತಾನೆ. ಇದು ಬುದ್ಧಿಶಕ್ತಿಯ ಕೇಂದ್ರ, ಪ್ರಜ್ಞೆಯ ಕೇಂದ್ರ, ಆಲೋಚನೆ ಮಾಡೋ ಕೇಂದ್ರ, ಅರ್ಥ ಮಾಡೋ ಕೇಂದ್ರ, ತರ್ಕ ಮಾಡೋ ಕೇಂದ್ರ, ಕವನ ಬರೆಯೋ ಕೇಂದ್ರ, ಕಾವ್ಯ ಬರೆಯೋ ಕೇಂದ್ರ. ಒಟ್ಟಾರೆಯಾಗಿ ನಮ್ಮ ಜೀವನದಲ್ಲಿ ನಡೀತಕ್ಕಂತಹ 80% ಏನು ಸೆನ್ಸರಿ ಆರ್ಗಾನ್ಸ್ ಇದೆ, ಜ್ಞಾನೇಂದ್ರಿಯಗಳಿದೆ, ಆ ಜ್ಞಾನೇಂದ್ರಿಯಗಳಿಂದ ಬರ್ತಕ್ಕಂಥ ಕಂಪ್ಲೀಟ್ ಚಟುವಟಿಕೆಯನ್ನು ಕಂಟ್ರೋಲ್ ಮಾಡ್ತಕ್ಕಂಥ ನಮ್ಮ ಮೆದುಳಿನ ಭಾಗ ಯಾವುದಪ್ಪ ಅಂದರೆ ದಟ್ ಇಸ್ ಸೆರೆಬ್ರಮ್. ಸೊ ಈ ಮೆದುಳಿನ ಭಾಗ ಏನು, ನಮ್ಮ ಕಿವಿ ಇರ್ಬೋದು, ಕಣ್ಣಿರ್ಬೋದು, ಚರ್ಮ ಇರ್ಬೋದು, ಮೂಗಿರ್ಬೋದು, ಇವೇನು ಸಂದೇಶಗಳನ್ನು ಒಳಗಡೆ ಕಳಿಸತ್ತೆ, ಆ ಸಂದೇಶಗಳಲ್ಲಿ 80% ಸಂದೇಶಗಳನ್ನು ತನ್ನ ನಿಯಂತ್ರಣದಲ್ಲಿ, ಆ ಸಂದೇಶಗಳಿಗೆ ಅರ್ಥ ಕಲ್ಪನೆಯನ್ನು ಮಾಡಿ ಆ ಜೀವಿಯ ಬ್ಯೂಟಿಫುಲ್ ಗಾಡಿಯನ್ನು ಮುಂದಕ್ಕೆ ಹೋಗುವ ಹಾಗೆ ಮಾಡ್ತಕ್ಕಂಥ ಬ್ರೈನ್ ದ ಪಾರ್ಟ್ ಯಾವುದಪ್ಪ ಅಂದರೆ ಸೆರೆಬ್ರಮ್. ಈ ಸೆರೆಬ್ರಮ್ಮನ್ನು ಸ್ಟ್ರಾಂಗ್ ಇಟ್ಕೊಂಡೆ ನಾವು ಬ್ಯೂಟಿಫುಲ್ ಕಾಂಪಿಟೇಟಿವ್ ಎಕ್ಸಾಮನ್ನು ಫೇಸ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ. ಕಾಂಪಿಟೇಟಿವ್ ಎಕ್ಸಾಮನ್ನು ಫೇಸ್ ಮಾಡಬೇಕು ಅಂದರೆ ನಾವು ಏನು 100 ಕ್ವಶನ್ಸ್ಗಳು ಬರುತ್ತೆ, ಅವುಗಳನ್ನು ಬ್ಯೂಟಿಫುಲ್ಲಾಗಿ ಆನ್ಸರ್ ಮಾಡಬೇಕು ಅಂದರೆ ನಮ್ಮ ಮೆಂಟಲ್ ಸ್ಟ್ರೆಂತ್ ಜಾಸ್ತಿ ಇರಬೇಕು. ಆ ಮಾನಸಿಕ ಚಟುವಟಿಕೆಗಳನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಬ್ರೈನ್ ದ ಪಾರ್ಟ್ ಯಾವುದಪ್ಪ ಅಂದರೆ ದಟ್ ಇಸ್ ದ ಸೆರೆಬ್ರಮ್.
ಸೊ ಸ್ನೇಹಿತರೆ, ಹಾಗಾದರೆ ಸೆರೆಬ್ರಮ್ ಅಂತಕ್ಕಂಥದ್ದು ಮಾನಸಿಕ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತೆ, ಬುದ್ಧಿಶಕ್ತಿಯ ಕೇಂದ್ರ, ಪ್ರಜ್ಞೆಯ ಕೇಂದ್ರ, ಆಲೋಚನೆ ಮಾಡ್ತಕ್ಕಂಥ ಕೇಂದ್ರ, ಅರ್ಥ ಮಾಡ್ಕೊಳ್ತಕ್ಕಂಥ ಕೇಂದ್ರ, ತರ್ಕ ಮಾಡ್ಕೊಳ್ತಕ್ಕಂಥ ಕೇಂದ್ರ, ಇವೆಲ್ಲವನ್ನು ತನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿರ್ತಕ್ಕಂಥ ಒಂದು ಬ್ಯೂಟಿಫುಲ್ ಪಾರ್ಟ್ ದಟ್ ಈಸ್ ಮುಮ್ಮೆದುಳು. ಮಿಮ್ಮೆದುಳಿನ ಒಂದು ಭಾಗ ಸೆರೆಬ್ರಮ್. ಒಟ್ಟಾರೆಯಾಗಿ ನಮ್ಮ ಸೆರೆಬ್ರಮ್ ಇದೆಯಲ್ವಾ ಮಾನಸಿಕ ಚಟುವಟಿಕೆಗಳ ಕೇಂದ್ರ. ಸೊ ನೆಕ್ಸ್ಟ್ ನಮ್ಮ ಮುಮ್ಮೆದುಳಿನ ಮತ್ತೊಂದು ಭಾಗ ಇದೆ, ದಟ್ ಇಸ್ ಡಯನ್ಸೆಫಲಾನ್. ಈ ಡಯನ್ಸೆಫಲಾನಲ್ಲಿ ಫಸ್ಟ್ ಪಾರ್ಟ್ ಥಲಾಮಸ್. ಥಲಾಮಸ್ನ ಕೆಳಗಡೆ ಇದಕ್ಕೆ ನಾವು ಸೈನ್ಸ್ ಲ್ಯಾಂಗ್ವೇಜಲ್ಲಿ ಅಂತ ಕರಿತೀವಿ ಕಡಿಮೆ ಕೆಳಗಡೆ ಹೈಪೋ. ಇಟ್ ಇಸ್ ಹೈಪೋ ಥಲಾಮಸ್, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಹೈಪೋ ಥಲಾಮಸ್. ಶಂಕರ್ ಸರ್ ಒಂದು ಡೈಲಾಗ್ ಹೊಡಿತಾರೆ, ಸೆರೆಬ್ರಮ್ ಸ್ಟ್ರಾಂಗ್ ಇರಲಿ ಬಿಡಲಿ, ಬಟ್ ಶಂಕರ್ ಸರ್ ಶಿಷ್ಯಂದ್ರಿದಾರಲ್ಲ ಹೈಪೋಥಲಾಮಸ್ ಸ್ಟ್ರಾಂಗ್ ಇಟ್ಕೋಬೇಕು. ಏನು ಸರ್ ಹೈಪೋಥಲಾಮಸ್ ಅಂಥ ಬ್ಯೂಟಿಫುಲ್ ಫಂಕ್ಷನ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಗೂ ತುಂಬ ಇಂಪಾರ್ಟೆಂಟ್ ಇದೆ. ಸೊ ಸ್ನೇಹಿತರೆ, ಈ ಹೈಪೋಥಲಾಮಸ್ ಇದೆಯಲ್ವಾ, ಇದಕ್ಕೆ ಒಂದು ಬ್ಯೂಟಿಫುಲ್ ವರ್ಕ್ ಕೊಟ್ಟಿದ್ದಾನೆ ಭಗವಂತ. ಆ ವರ್ಕ್ ಏನಪ್ಪ ಅಂದರೆ ನಮ್ಮ ಬಾಡಿ ಟೆಂಪರೇಚರನ್ನು ಮೇಂಟೆನೆನ್ಸ್ ಮಾಡುತ್ತೆ, ನಮ್ಮ ದೇಹದ ಉಷ್ಣವನ್ನು ಕಾಪಾಡ್ತಾ ಇರುತ್ತೆ. ಉಷ್ಣತೆ, ಬಾಡಿ ಟೆಂಪರೇಚರ್. ಸರ್ ಉಷ್ಣ ಅಷ್ಟು ಬ್ಯೂಟಿಫುಲ್ ಫ್ಯಾಕ್ಟರ್ಸ? ಹೌದು ಸ್ನೇಹಿತರೆ, ನಮ್ಮದೇನು ಪ್ರಾಣಿ ವಂಶಗಳಿದೆ, ಏನು ಕಾರ್ಡೇಟಾ ವಂಶ ಅಂತ ಕರಿತೀವಿ, ಇವುಗಳು ಫಸ್ಟ್ ಕ್ಲಾಸಿಫಿಕೇಶನ್ ಮಾಡೋದೇ ಕೋಲ್ಡ್ ಬ್ಲಡೆಡ್ ಅನಿಮಲ್, ವಾರ್ಮ್ ಬ್ಲಡೆಡ್ ಅನಿಮಲ್ ಅಂತ. ಶೀತ ರಕ್ತ ಪ್ರಾಣಿ, ಬಿಸಿ ರಕ್ತ ಪ್ರಾಣಿ. ಸರ್ ಶೀತ ರಕ್ತ ಪ್ರಾಣಿ ಅಂದ್ರೇನು, ಬಿಸಿ ರಕ್ತ ಪ್ರಾಣಿ ಅಂದ್ರೇನು ಅಲ್ಲ, ನಾನು ಕಂಪ್ಲೀಟಾಗಿ ಹೇಳ್ತೀನಿ. ಆದರೆ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಹೇಳ್ತೀನಿ. ಶಂಕರ್ ಸರ್ ಕೊಳ್ಳಲ್ಲಿ ಒಂದು ಹಾವನ್ನು ಸುತ್ತಕೊಂಡು ಕೈಯಲ್ಲಿ ಒಂದು ಕಪ್ಪೆಯನ್ನು ಹಿಡ್ಕೊಂಡು ಹಿಮಾಲಯ ಪರ್ವತದ ಹತ್ರ ನಿಂತ್ಕೊಂಡಿದ್ದಾರೆ. ಹಿಮಾಲಯ ಪರ್ವತ ಸ್ನೇಹಿತರೆ, ಕನ್ಸೆಪ್ಷನಲ್ ಲರ್ನಿಂಗ್ ಇದೆಯಲ್ಲ, ಕಲ್ಪನೆ ಮಾಡ್ಬೇಕು ನೀವು. ಶಂಕರ್ ಸರ್ ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ ನಿಮಗೆ? ಹಿಮಾಲಯ ಪರ್ವತ. ನೀವು ಹಿಮಾಲಯ ಪರ್ವತದಲ್ಲಿ ಒಂದು ಕಪ್ಪೆ ಹಿಡ್ಕೊಂಡು ನಾವು ಹಿಡ್ಕೊಂಡು ನಿಂತಿರ್ಬೇಕು. ನಿಂತಾಗ ನಾನು ಕಪ್ಪೆ, ಅಯ್ಯೋ ಅಲ್ಲಿನ ಟೆಂಪ್ರೇಚರ್ಗೆ ಶಂಕರ್ ಸರ್ ಏನಾಗಿರ್ತಾರೆ, ಸೆಟ್ಕೊಂಡು ಹೋಗಿರ್ತಾರೆ. ಶಂಕರ್ ಸರ್ ಅಲ್ಲಾಡೋದೇ ಇಲ್ಲ. ಆದರೆ ಹಾವು ಟ್ವೈನ್ ಟ್ವೈನ್ ಟ್ವೈ ಅಂತ ಹೋಗುತ್ತೆ, ಕಪ್ಪೆ ಟಕ ಟಕ ಅಂತ ಕುಣಿಯುತ್ತೆ. ಅಯ್ಯೋ ಶಂಕರ್ ಸರ್ ಮಾತ್ರ ಯಾಕೆ ಸೆಟ್ಕೊಂಡು ಹೋದ್ರು, ಕಪ್ಪೆ ಯಾಕೆ ಸೆಟ್ಕೊಂಡು ಹೋಗಿಲ್ಲ ಅಂದರೆ ಪರಿಸರದ ಉಷ್ಣತೆಗೆ ದೇಹದ ಉಷ್ಣತೆಯನ್ನು ಹೊಂದಿಸಿಕೊಳ್ತಕ್ಕಂತಹ ಪ್ರಾಣಿಗಳಿಗೆ, ಶೀತರಕ್ತ ಪ್ರಾಣಿಗಳು, ಕಪ್ಪೆಗಳಿದೆಯಲ್ವಾ ಶೀತರಕ್ತ ಪ್ರಾಣಿ, ಇದು ಇಲ್ಲಿನ ಉಷ್ಣತೆಗೂ ತನ್ನ ದೇಹದ ಉಷ್ಣತೆಯನ್ನು ಹೊಂದಿಸ್ಕೊಳ್ತು. ನೆಕ್ಸ್ಟ್ ಹಿಮಾಲಯ ಪರ್ವತದ ಉಷ್ಣತೆಗೂ ತನ್ನ ದೇಹದ ಉಷ್ಣತೆಯನ್ನು ಹೊಂದಿಸ್ಕೊಳ್ತು. ಅದಕ್ಕೆ ಕಪ್ಪೆ ಇಲ್ಲೂ ಜಿಗಿತಾ ಹೋಯ್ತು, ಅಲ್ಲೂ ಜಿಗಿತಾ ಹೋಯಿತು. ಹಾವು ಕೂಡ ಶೀತರಕ್ತ ಪ್ರಾಣಿ, ಇಲ್ಲೂ ಕೂಡ ಡ್ಯಾನ್ಸ್ ಮಾಡ್ತಾ ಇತ್ತು. ಅದನ್ನು ತಗೊಂಡೋಗಿ ಹಿಮಾಲಯ ಪರ್ವತದಲ್ಲಿ ಬಿಟ್ಟಾಗ ಇಲ್ಲಿನ ಉಷ್ಣತೆಗೆ ತನ್ನ ದೇಹದ ಉಷ್ಣತೆ ಮತ್ತು ಅಲ್ಲಿನ ಉಷ್ಣತೆಗೂ ತನ್ನ ದೇಹದ ಉಷ್ಣತೆಯನ್ನು ಹಾವು ಏನು ಮಾಡ್ತು, ಹೊಂದಿಸ್ಕೊಳ್ತು. ಯಾಕೆಂದರೆ ಹಾವು ಕೂಡ ಶೀತರಕ್ತ ಪ್ರಾಣಿ. ಶಂಕರ್ ಸರ್ ಇದಾರಲ್ಲ ಬಿಸಿ ರಕ್ತ ಪ್ರಾಣಿ, ಇಲ್ಲಿನ ವಾತಾವರಣಕ್ಕೆ ಇವರ ದೇಹದ ಉಷ್ಣ ಹೊಂದ್ಕೊಂಡಿತ್ತು. ನೆಕ್ಸ್ಟ್ ಹಿಮಾಲಯ ಪರ್ವತಕ್ಕೆ ಹೋದಾಗ ಇವರದ ದೇಹದ ಉಷ್ಣತೆ ಅಲ್ಲಿನ ಉಷ್ಣತೆಗೆ ಹೊಂದ್ಕೊಳ್ಳಿಲ್ಲ, ಶಂಕರ್ ಸರ್ ಸೆಟ್ಕೊಂಡು ಹೋದರು. ಈ ಥರ ಪರಿಸರದ ಉಷ್ಣತೆಗೆ ತನ್ನ ದೇಹದ ಉಷ್ಣತೆಯನ್ನು ಹೊಂದಿಸಿಕೊಳ್ಳುವ ಪ್ರಾಣಿಗಳು ಶೀತರಕ್ತ ಪ್ರಾಣಿಗಳು, ಪರಿಸರದ ಉಷ್ಣತೆಗೆ ತನ್ನ ದೇಹದ ಉಷ್ಣತೆಯನ್ನು ಹೊಂದಿಸಿಕೊಳ್ಳದೇ ಇರತಕ್ಕಂಥ ಪ್ರಾಣಿಗಳು ಬಿಸಿರಕ್ತ ಪ್ರಾಣಿಗಳು. ನಮ್ಮ ಕಾರ್ಡೇಟಾ ವಂಶದಲ್ಲಿರ್ತಕ್ಕಂಥ 5 ವಂಶಗಳಲ್ಲಿ ಮೀನುಗಳು ಶೀತರಕ್ತ ಎಲ್ಲಾದರೂ ಬದುಕೊಂಡ್ಬಿಡತ್ತೆ, ಉಭಯವಾಸಿಗಳು ಶೀತರಕ್ತ ಎಲ್ಲಾದರೂ ಬದುಕೋಬಿಡತ್ತೆ. ನೆಕ್ಸ್ಟ್ ಸರೀಸೃಪಗಳು ಶೀತರಕ್ತ ಎಲ್ಲಾದರೂ ಬದುಕೋಬಿಡತ್ತೆ. ಪಕ್ಷಿಗಳು ಬಿಸಿ ರಕ್ತ ಎಲ್ಲಿ ಬೇಕಲ್ಲಿ ಬದುಕಲ್ಲ. ಸ್ತನಿಗಳು ನಾವು ಬಿಸಿ ರಕ್ತ, ದಟ್ ಈಸ್ ಬಿಸಿ ರಕ್ತ ಪ್ರಾಣಿಗಳಿದೆಯಲ್ವಾ, ಇವು ಪರಿಸರದ ಉಷ್ಣತೆಗೆ ತನ್ನ ದೇಹದ ಉಷ್ಣತೆಯನ್ನು ಹೊಂದಾಣಿಕೆ ಮಾಡ್ಕೊಳ್ಳೋದಿಲ್ಲ. ಹಾಗಾದರೆ ನಮ್ಮ ರಕ್ತ ಎಷ್ಟು ಬಿಸಿ ಇದೆ ಸರ್? ನಮ್ಮ ರಕ್ತ ಎಷ್ಟು ಬಿಸಿ ಇದೆ ಅಂದರೆ ಬಿಸಿನೂ ಕೂಡ ಅಷ್ಟಿರಬೇಕು. 37 ಡಿಗ್ರಿ ಸೆಲ್ಸಿಯಸ್ ಇದೆ, 98.6 ಫ್ಯಾರನ್ಹೀಟ್ ಇದೆ. ಹಾಗಾದರೆ ನಮ್ಮ ದೇಹದ ಉಷ್ಣತೆ 37 ಡಿಗ್ರಿ ಸೆಲ್ಸಿಯಸ್. ಕಡಿಮೆ ಆದರೆ ಹಳ್ಳಿಗಳಲ್ಲಿ ಹೇಳ್ತಾರೆ, ಅಯ್ಯೋ ಯಾಕೋ ಮೈ ತಣ್ಣಗಾಗಿದೆ, ಜಲ್ದಿ ಆಸ್ಪತ್ರೆಗೆ ತೊಗೊಂಡೋಗ್ರಲ್ಲ ಅಂತ. ಸ್ವಲ್ಪ ಜಾಸ್ತಿ ಆದರೆ ಅಯ್ಯೋ ಮೈ ಏನು ಸುಡ್ತಾ ಇದೆ, ಆಸ್ಪತ್ರೆಗೆ ತೊಗೊಂಡೋಗ್ರಲ್ಲ ಅಂತ. ಜಾಸ್ತಿ ಆದರೆ ಜ್ವರ ಅಂತೀವಿ, ಕಡಿಮೆ ಆದರೆ ಶೀತ ಅಂತೀವಿ. ಹಾಗಾದರೆ ನಮ್ಮ ದೇಹದ ಉಷ್ಣತೆ, ಪರಿಸರದ ಉಷ್ಣತೆ ಹೇಗಾದರೂ ಬದಲಾವಣೆ ಆಗಲಿ, ನಮ್ಮ ದೇಹದ ಉಷ್ಣತೆ 37 ಡಿಗ್ರಿ ಸೆಲ್ಸಿಯಸ್ ಸ್ಥಿರವಾಗಿ ಇರಬೇಕು. ಸ್ಥಿರವಾಗಿ ಇಟ್ಕೊಳ್ಳೋನು ಯಾರಪ್ಪ ಅಂದರೆ ದಟ್ ಈಸ್ ಹೈಪೋಥಲಾಮಸ್. ಸ್ನೇಹಿತರೆ, ಹೈಪೋಥಲಾಮಸ್ ನಮ್ಮ ದೇಹದ ಉಷ್ಣತೆಯನ್ನು ಸ್ಥಿರವಾಗಿ ಇರಿಸಿ ಮುಂದೇನೇನು ಮಾಡ್ತದೆ ಅಂತ ಹೇಳ್ತೀನಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಒಂದು ಸಣ್ಣ ಕಾನ್ಸೆಪ್ಟನ್ನು ಹೇಳಬೇಕು ಅನಿಸುತ್ತೆ. ಎಕ್ಸಾಂಪಲ್, ತಮ್ಮೆಲ್ಲರಿಗೂ ಗೊತ್ತು ಜ್ವರ ಫೀವರ್ಸ್. ಸೊ ಜ್ವರ ಅಂದರೆ ದಟ್ ಈಸ್ ನಮ್ಮ ಮೈ ತಣ್ಣಗಾಗತ್ತೆ, ಬಿಸಿ ಆಗುತ್ತೋ? ಬಿಸಿ ಆಗತ್ತೆ ಸರ್. ಯಾಕೆ ಬಿಸಿ ಆಗತ್ತೆ?
ಸೊ ಸ್ನೇಹಿತರೆ, ನಮ್ಮ ದೇಹದಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವಕೋಶಗಳು ನಮ್ಮ ದೇಹದಲ್ಲಿರ್ತಕ್ಕಂಥ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರತಕ್ಕಂಥ, ಇಮ್ಯುನೋ ಪವರನ್ನು ಹೊಂದಿರತಕ್ಕಂಥ ಲಿಂಫ್ಯಾಟಿಕ್ ಸೆಲ್ಸ್ ಇರ್ಬೋದು, ಬಿಳಿ ರಕ್ತ ಕೋಶಗಳಿರ್ಬೋದು, ಅವಕ್ಕೆಲ್ಲ ನಮ್ಮ ದೇಹದ ಒಳಗಡೆ ಇರತಕ್ಕಂಥ ಜೀವಕೋಶಗಳ ಪರಿಚಯ ಇರುತ್ತೆ. ಎಲ್ಲಾದರೂ ಹೊರಗಡೆಯಿಂದ ಅಪರಿಚಿತ ವಸ್ತುಗಳು ಆರ್ ಫಾರಿನ್ ಮೆಟೀರಿಯಲ್ಸ್ ನಮ್ಮ ಬಾಡಿ ಒಳಗಡೆ ಹೋದಾಗ, ನಮ್ಮ ಬಾಡಿ ಒಳಗಡೆ ಯಾರೋ ಪರಕೀಯ ವಸ್ತು ಬಂದಿದೆ ಅನ್ನೋ ಇನ್ಫಾರ್ಮೇಷನ್ಸ್ ಆ ಇಮ್ಯುನೋ ಪವರ್, ದಟ್ ಇಸ್ ಲಿಂಫ್ಯಾಟಿಕ್ ಸೆಲ್ಸ್, WBC, ಇವಕ್ಕೆಲ್ಲ ಗೊತ್ತಾಗಬೇಕಲ್ವಾ? ಆ ಗೊತ್ತಾಗೋ ಹಾಗೆ ಮಾಡ್ತಕ್ಕಂಥದ್ದೇ ನಮ್ಮ ಬ್ಯೂಟಿಫುಲ್ ಹೈಪೋಥಾಲಮಸ್. ನನ್ನ ದೇಹದ ಒಳಗಡೆ ಎಲ್ಲಾದರೂ ಬ್ಯಾಕ್ಟೀರಿಯಾನೋ, ನನ್ನ ದೇಹದ ಒಳಗಡೆ ಏನಾದ್ರು ವೈರಸ್ ಬಂತು ಅಂದರೆ, ಬ್ಯಾಕ್ಟೀರಿಯಾ ಬಂದಿದೆ, ವೈರಸ್ ಬಂದಿದೆ, ಯಾವುದೊಂದು ಫಾರಿನ್ ಮೆಟೀರಿಯಲ್ಸ್ ನಮ್ಮ ದೇಹದ ಒಳಗಡೆ ಬಂದಿದೆ ಅಂತ ಇಮ್ಮಿಡಿಯೇಟ್ ತನ್ನ ಉಷ್ಣವನ್ನೇ ಮಾಡಿಬಿಡುತ್ತೆ, ಜಾಸ್ತಿ ಮಾಡಿಬಿಡುತ್ತೆ. ಅವಾಗ ನಾವೇನು ಮಾಡ್ತೀವಿ? ಅಯ್ಯೋ ಮೈ ಯಾಕೋ ಬೆಚ್ಚಗಾಗ್ತಾ ಇದೆ, ಜ್ವರ ಬಂದಿದೆ ಅಂತ ಹಾಸ್ಪಿಟಲಿಗೆ ಹೋಗ್ತೀವಿ. ಸೊ ಸ್ನೇಹಿತರೆ, ಹಾಸ್ಪಿಟಲಿಗೆ ಹೋದಾಗ ಮೆಡಿಷನ್ ತಗೋತೀವಿ. ಮೆಡಿಷನ್ ನುಂಗಿದಾಗ ಮತ್ತೊಂದೆಲ್ಲ ಹೊಡಿತೀವಿ ನಾವು. ಮಾತ್ರೆ ನುಂಗಿ ಬೆಳೆಸಿಟ್ಟು ಹಾಕ್ಕೊಂಡು ಮಲಗದೆ ಶಕ್ಕೆ ಹೊಡಿತು, ಜ್ವರ ಹೋಯ್ತು. ಸ್ನೇಹಿತರೆ, ನಮ್ಮ ದೇಹದ ಒಳಗಡೆ ಯಾವುದೊಂದು ಫಾರಿನ್ ಮೆಟೀರಿಯಲ್ಸ್ ಬಂದಾಗ ನಮ್ಮ ದೇಹವನ್ನು ಉಷ್ಣದಿಂದ ಏನು ಮಾಡುತ್ತೆ? ಹೈಪೋಥಾಲಮಸ್ ಬಿಸಿ ಮಾಡುತ್ತೆ. ನೆಕ್ಸ್ಟ್ ಮೆಡಿಷನ್ ತಗೊಂಡಾಗ ಆ ಲಿಂಫ್ಯಾಟಿಕ್ ಸೆಲ್ಸ್ಗಳು, ಆ WBCಗಳು, ನಮ್ಮ ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕಗಳು ಆ ವೈರಸ್ ಬ್ಯಾಕ್ಟೀರಿಯಾವನ್ನು ಕಿಲ್ ಮಾಡಿದಾಗ ಇದೇ ಬಿಸಿ ಮಾಡಿರ್ತಕ್ಕಂತಹ ದೇಹವನ್ನು ಇದೇ ತಣ್ಣಗೆ ಮಾಡ್ಕೊಳ್ಬೇಕಲ್ವಾ? ಅವಾಗ ಏನು ಮಾಡುತ್ತೆ ಅಂದರೆ ಇದು ವಾಟರನ್ನು ಪ್ರೊಡ್ಯೂಸ್ ಮಾಡುತ್ತೆ, ನೀರನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸ್ನೇಹಿತರೆ, ಆ ನೀರು ಪ್ರೊಡ್ಯೂಸ್ ಆದಾಗ ನಮ್ಮ ದೇಹದಲ್ಲಿರ್ತಕ್ಕಂಥ ರಕ್ತನಾಳಗಳು ಹಿಗ್ತಕ್ಕಂತಹ ಕುಗ್ತಕ್ಕಂಥ ಕೆಲಸವನ್ನು ಕೂಡ ಹೈಪೋಥಾಲಮಸ್, ನಾನು ನೆಕ್ಸ್ಟ್ ಹೇಳ್ತೀನಿ, ದಟ್ ಈಸ್ ನೀರನ್ನು ಉತ್ಪತ್ತಿ ಮಾಡಿ ಇಡೀ ನಮ್ಮ ದೇಹವನ್ನು ಏನು ಮಾಡ್ತಾ ಇರುತ್ತೆ? ಬ್ಯೂಟಿಫುಲ್ಲಾಗಿ ಕೂಲ್ ಮಾಡುತ್ತೆ. ಸ್ನೇಹಿತರೆ, ಒಟ್ಟಾರೆಯಾಗಿ ನಮ್ಮ ಬಾಡಿ ಟೆಂಪರೇಚರನ್ನು ಮೇಂಟೆನೆನ್ಸ್ ಮಾಡ್ತಕ್ಕಂಥ ಬ್ರೈನ್ದ ಪಾರ್ಟ್ ಯಾವುದಪ್ಪ ಅಂದರೆ ದಟ್ ಈಸ್ ಹೈಪೋಥಾಲಮಸ್. ಹಾಗಾದರೆ ನನ್ನ ಬಾಡಿ ಟೆಂಪರೇಚರ್ 37 ಡಿಗ್ರಿ ಸೆಲ್ಸಿಯಸ್ ಇದೆ, ನಿಮ್ಮ ಬಾಡಿ ಟೆಂಪರೇಚರ್ 37 ಡಿಗ್ರಿ ಸೆಲ್ಸಿಯಸ್ ಎಕ್ಸಾಕ್ಟ್ ಇದೆಯಾ? ಸ್ನೇಹಿತರೆ, ಎಕ್ಸಾಕ್ಟ್ ಇದ್ದರೆ ಯಾವ ರೋಗನೂ ಬರದೇ ಇಲ್ಲ. ಸರ್ ಸರಿ ಇದೆ ಸರ್, ಓಕೆ ಚೆಕ್ ಮಾಡೋಣ. ಯಾರಿಗೆ ಚಂದ ನಿದ್ರೆ ಬರುತ್ತೋ ಅವ್ರದ್ದು ಬಾಡಿ ಟೆಂಪರೇಚರ್ ಸೂಪರ್ ಇದೆ ಅಂತ ಅರ್ಥ. ಈ ಹುಡ್ರಿಗೆ ಖುಷಿನ ಖುಷಿ. ಸಾರ್ ಈ ಓದೋಕ್ಕೆ ಮೂಡ್ ಬರಲ್ಲ ಸರ್, ಬರೀ ನಿದ್ರೆನೇ ಬರ್ತಾ ಇರುತ್ತೆ. ಅಣ್ಣ, ನಿದ್ರೆನೇ ಬರ್ತಾ ಇದ್ರೆ ಅದು ನಿದ್ರಾ ರೋಗ. ಅದು ನಿದ್ರೆ ಅಂದರೆ ಹೇಗೆ ಬರಬೇಕು ಗೊತ್ತಾ? ಮಲಗಿದ ತಕ್ಷಣವೇ ನಿದ್ರೆ ಬರಬೇಕು. ತಾವು ಎಷ್ಟು ಜನ ಮಲಗಿದ ತಕ್ಷಣವೇ ನಿದ್ರೆ ಬರುತ್ತೆ? ಸರ್ ಮಲಗಿದ ತಕ್ಷಣ ಈ ಕಡೆ ಒಂದು ಪಲ್ಟಿ ಹೊಡಿಯೋದು, ಆ ಕಡೆ ಒಂದು ಪಲ್ಟಿ ಹೊಡಿಯೋದು, ಅಯ್ಯೋ ಶೆಕೆ ಅನ್ನೋದು. ಚಿಂತೆ ಇಲ್ಲದವನಿಗೆ ಸಂತೆಲಿ ನಿದ್ದೆ ಅಂತೆ. ಚಿಂತೆ ಇಲ್ಲದವ ಮೀನ್ಸ್ ಹೈಪೋಥಾಲಮಸ್ ಸರಿ ಇದ್ದವನಿಗೆ ಸಂತೆಯಲ್ಲಿ ನಿದ್ರೆ. ಎಷ್ಟು ಜನ ಸಂತೆಯಲ್ಲಿ ನಿದ್ರೆ ಬರುತ್ತೆ? ನಿದ್ರೆ ಬರಲ್ಲ. ಹಾಗಾದ್ರೆ ನಿದ್ರೆ ಬರಲ್ಲ ಅಂದರೆ ನಿಮ್ಮ ಬಾಡಿ ಟೆಂಪರೇಚರ್ ಸರಿ ಇಲ್ಲ, ನಿಮ್ಮ ಹೈಪೋಥಾಲಮಸ್ ಎಕ್ಕುಟ್ಟು ಹೋಗೈತಂತ ಅರ್ಥ. ಸೊ ಸ್ನೇಹಿತರೆ, ಇದರಲ್ಲೂ ಗೊತ್ತಾಗಲಿಲ್ಲ. ಎಸ್, ಬಾಯಾರಿಕೆ ಆಲ್ರೆಡಿ ಹೇಳಿದ್ದೆ ನಾನು, ದಟ್ ಈಸ್ ವಾಟರ್ ಬ್ಯಾಲೆನ್ಸ್ ಮಾಡುತ್ತೆ ಅಂತ. ದಟ್ ಈಸ್ ಬಾಯಾರಿಕೆ. ಎಷ್ಟು ಜನಕ್ಕೆ ನೀರು ಕುಡಿಬೇಕು ಅಂತ ಅನಿಸತ್ತೆ? ಎಷ್ಟು ಜನಕ್ಕೆ? ಸಾಮಾನ್ಯವಾಗಿ 80 to 90% ಅನ್ಸೋದೇ ಇಲ್ಲ. ಯಾರಾದರೂ ವಾಟರ್ ಕ್ಯಾನ್ ತೆಗೆದ್ರೆ ಮಾತ್ರ ಪ್ಲೀಸ್ ಕೊಡೆ. ಅವನು ವಾಟರ್ ಕ್ಯಾನ್ ತೆಗಿಲಿಲ್ಲ ಅಂದರೆ ಕೊಡೆನೂ ಇಲ್ಲ, ಏನೂ ಇಲ್ಲ. ನೀರು ನೋಡಿದಾಗ ನೀರು ಕುಡಿಯೋ ಫೀಲಿಂಗ್ ಬರುತ್ತೆ, ನೀರು ಇಲ್ಲದೆ ಇದ್ದಾಗ ನೀರು ಕುಡಿಯೋ ಫೀಲಿಂಗ್ ಬರಲ್ಲ. ಮೀನ್ಸ್ ಆ ಫೀಲಿಂಗ್ ಯಾಕೆ ಬರ್ತಾ ಇಲ್ಲ ಅಂದರೆ ಹೈಪೋಥಾಲಮಸ್ ಎಕ್ಕುಟ್ಟು ಹೋಗಿದೆ. ಹಸಿವು ಓಕೆ, ನಾವು ಹೇಳ್ತೀವಿ ಯಾಕೋ ಊಟ ಮಾಡೋಕ್ಕೆ ಮೂಡೇ ಇಲ್ಲ. ಊಟ ಮಾಡೋಕ್ಕೆ ನಿನಗೆ ಮೂಡ್ ಇಲ್ಲಂಗೆ ಮಾಡಿರೋದು ಯಾವುದು ಅಂದರೆ ದಟ್ ಇಸ್ ಹೈಪೋಥಾಲಮಸ್. ಹೈಪೋಥಾಲಮಸ್ ಸರಿ ಇಲ್ಲದಾಗ ದಟ್ ಇಸ್, ನಾನು ಹೇಳ್ತೀನಿ ಗ್ಲ್ಯಾಂಡ್, ಈ ಪ್ರೀತಿಯ ಹಸಿವು ಏನು ಹಾಡಿದೆಯಲ್ವಾ, ಅವೆಲ್ಲ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ತಗೊಳ್ತೀನಿ. ಓಕೆ, ಈ ಹಸಿವನ್ನು, ಬಾಯಾರಿಕೆಯನ್ನು, ನಿದ್ರೆಯನ್ನು, ಈ ಉಷ್ಣವನ್ನು ಬ್ಯೂಟಿಫುಲ್ಲಾಗಿ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಬ್ರೈನ್ ದ ಪಾರ್ಟ್ ಯಾವುದಪ್ಪ ಅಂದರೆ ದಟ್ ಈಸ್ ಹೈಪೋಥಾಲಮಸ್. ಸ್ನೇಹಿತರೆ, ಯಾರು ಚಂದ ಟೈಮ್ ಟು ಟೈಮ್ ಊಟ ಮಾಡಿ, ಯಾರು ಚಂದಾಗಿ ನೀರು ಕುಡಿತಾರೋ ಅವ್ರು ಚಂದ ನಿದ್ರೆ ಮಾಡ್ತಾರೆ, ಅವ್ರ ಬಾಡಿ ಟೆಂಪ್ರೇಚರ್ ಸೂಪರ್ ಇರುತ್ತೆ, ಅವ್ರ ಹೈಪೋಥಾಲಮಸ್ ಏನಾಗಿರುತ್ತೆ? ಸ್ಟ್ರಾಂಗ್ ಇರುತ್ತೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಯಾರಿಗೆ ಟೈಮ್ ಟು ಟೈಮ್ ಊಟ ಮಾಡೋಕ್ಕೆ ಮನಸ್ಸಿಲ್ವೋ, ಟೈಮ್ ಟು ಟೈಮ್ ನೀರು ಕುಡಿಯಲ್ವೋ, ನಿದ್ರೆ ಸರಿ ಬರ್ತಿಲ್ವೋ, ಅವ್ರ ಬಾಡಿ ಟೆಂಪ್ರೇಚರ್ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ, ಅವ್ರ ಹೈಪೋಥಾಲಮಸ್ ಏನಾಗಿರುತ್ತೆ? ಡ್ಯಾಮೇಜ್ ಆಗಿರುತ್ತೆ ಸ್ನೇಹಿತರೆ. ಸರ್ 99% ಈಗಿನ ಸಮಾಜ ಫೇಸ್ ಮಾಡ್ತಾ ಇರತಕ್ಕಂಥ ಒಂದು ಕೆಟ್ಟ ಪ್ರಾಬ್ಲಮ್ ದಿಸ್ ಪ್ರಾಬ್ಲಮ್ ಸ್ನೇಹಿತರೆ. ಹಾಗಾದ್ರೆ ಹೈಪೋಥಾಲಮಸನ್ನು ಬ್ಯೂಟಿಫುಲ್ಲಾಗಿ ಸ್ಟ್ರಾಂಗ್ ಇಟ್ಕೊಂಡ್ರೆ ನಮ್ಮ ಟೆಂಪ್ರೇಚರು ಸ್ಟ್ರಾಂಗ್, ನಿದ್ರೆ ಸೂಪರ್, ನೀರು ಸೂಪರ್, ಊಟನೂ ಸೂಪರ್ ಸ್ನೇಹಿತರೆ. ಅಷ್ಟೇ ಅಲ್ಲ, ನಮ್ಮ ಕಂಪ್ಲೀಟ್ ಫಿಸಿಕಲ್ ಆ್ಯಕ್ಟಿವಿಟೀಸೇ ಏನಾಗಿರುತ್ತೆ ಅಂದರೆ ಸ್ಟ್ರಾಂಗ್ ಇರುತ್ತೆ. ಹಾಗಾದರೆ ಹೈಪೋಥಾಲಮಸನ್ನು ಸ್ಟ್ರಾಂಗ್ ಮಾಡೋದು ಹೇಗೆ ಸರ್? ಸ್ನೇಹಿತರೆ, ಒಂದು ವಿಷಯ ಗೊತ್ತಾ ನಿಮಗೆ? ವಿಮಾನವನ್ನು ನಮ್ಮ ಭಾರದ್ವಾಜ ಮುನಿಗಳು
ನಮ್ಮ ರಾಮಾಯಣದಲ್ಲಿ ಪುಷ್ಪಕ ವಿಮಾನ ಅವಾಗಲೇ ಕಂಡುಹಿಡಿದ್ವಿ ನಾವು. ಆದರೆ ಜಗತ್ತು ಒಪ್ಕೊಳ್ಳಿಲ್ಲ. ವಿಮಾನವನ್ನು ಕಂಡುಹಿಡಿದವರು ರೈಟ್ ಸಹೋದರರು ಅಂತ ಹೇಳಿದರು. ರೇಡಿಯೋವನ್ನು ನಮ್ಮ ಜಗದೀಶ್ ಚಂದ್ರ ಬೋಸ್ ಅವಾಗಲೇ ಕಂಡುಹಿಡ್ದ. ಆದರೂ ಕೂಡ ಜಗತ್ತು ಒಪ್ಕೊಳ್ಳಿಲ್ಲ. ಮಾರ್ಕೋನಿ ಅಂತ ಹೇಳಿದ್ರು. ಅಂದರೆ ನಮ್ಮ ಭಾರತದವರು ಏನೇ ಕಂಡುಹಿಡೀಲಿ ಜಗತ್ತು ಅಷ್ಟು ಸುಲಭವಾಗಿ ಒಪ್ಕೊಳ್ಳಿಲ್ಲ. ಆದರೆ ಒಂದನ್ನು ಒಪ್ಕೊಂಡ್ರು ಸ್ನೇಹಿತರೆ, ಏನದು? ಬ್ಯೂಟಿಫುಲ್ ಯೋಗ. ಇವತ್ತು ನಾವು ವಿಶ್ವ ಯೋಗ ದಿನಾಚರಣೆಯನ್ನು ಜೂನ್ 21ರಂದು ಆಚರಣೆ ಮಾಡ್ತಾ ಇದ್ದೀವಿ. ಈ ಯೋಗವನ್ನು ಕೊಟ್ಟಿದ್ದು ಭಾರತ. ಹಿಂದೆ ಮುಂದೆ ನೋಡಿದಂಗೆ ಇಡೀ ವಿಶ್ವವೇ ಯಾಕೆ ಒಪ್ಕೊಳ್ತು ಅಂದರೆ, ಯಾರು ಯೋಗ ನೋಡಿ ಸ್ನೇಹಿತರೆ, ಆ ವರ್ಡ್ ನೋಡಿ, ಅಪ್ಪ ಅವಳದ್ದು ಎಷ್ಟು ಚೆಂದ ಇದೆ ಯೋಗ, ಆ ಹುಡುಗಂದು ಯೋಗನೇ ಯೋಗ. ಸೊ ಸ್ನೇಹಿತರೆ, ಸಿಂಪಲ್, ಯಾರು ಯೋಗವನ್ನು ಮಾಡ್ತಾನೋ, ಬೆಳಗ್ಗೆ ಯೋಗ ಅಂದರೆ ನೋಡಿ ಪದ್ಮಾಸನ. ನೋ ಸ್ನೇಹಿತರೆ, ಬೆಳಗ್ಗೆ ಎದ್ದ ತಕ್ಷಣ 5 ನಿಮಿಷ ಕೂಲಾಗಿ ಮೆಡಿಟೇಷನ್, ಪ್ರೇಯರ್, ನಿನಗೆ ಬೇಕಾಗಿರ್ತಕ್ಕಂಥ ಒಂದು 2-3 ಆಸನಗಳು, ಇದೇ ಯೋಗಾಸನ. ಸೊ ಸ್ನೇಹಿತರೆ, ಯಾರು ಯೋಗಗಳನ್ನು ಮಾಡ್ತಾನೋ ಆ ಯೋಗಗಳನ್ನು ಮಾಡ್ತಕ್ಕಂಥವನಿಗೆ ಸ್ಟ್ರೆಸ್, ಒತ್ತಡ ಕಡಿಮೆ ಮಾಡ್ತಕ್ಕಂಥ ಕೆಪಾಸಿಟಿ ಬರುತ್ತೆ ಸ್ನೇಹಿತರೆ. ಯಾರಲ್ಲಿ ಸ್ಟ್ರೆಸ್ ಕಡಿಮೆ ಇರುತ್ತೋ ಅವರಲ್ಲಿ ಹೈಪೋಥಲಾಮಸ್ ಏನಾಗ್ತಾ ಇರುತ್ತೆ, ಸ್ಟ್ರಾಂಗ್ ಆಗುತ್ತೆ ಸ್ನೇಹಿತರೆ. ಹಾಗಾದ್ರೆ ನಮ್ಮ ಎವ್ರಿಡೇ ಲೈಫ್ ಸ್ಟ್ರೆಸ್, ಅಯ್ಯೋ ಅದು ಓದಿಲ್ಲ ಇದು ಓದಿಲ್ಲ, ಆ ಒತ್ತಡ ಅಂತಕ್ಕಂಥದ್ದು, ಆ ಸ್ಟ್ರೆಸ್ ಅಂತಕ್ಕಂಥದ್ದು, ಆ ಪೇಯ್ನ್ ಅಂತಕ್ಕಂಥದ್ದು, ಸಿಟ್ಟು ಆ್ಯಂಗರ್ ಅಂತಕ್ಕಂಥದ್ದು ಯಾವುದನ್ನು ಡ್ಯಾಮೇಜ್ ಮಾಡ್ತಾ ಇರೋ ನೋಡಿ. ಸಣ್ಣ ಸಣ್ಣಕ್ಕೂ ಸಿಟ್ಟು ಮಾಡ್ತಿರ್ತೀವಿ ನಾವು. ಒಂದು ಸತಿ ಸಿಟ್ಟು ಮಾಡಿದ್ರೆ ಹೈಪೋಥಲಾಮಸ್ ಏನಾಗಿದೆ, ಡ್ಯಾಮೇಜ್. ಹೈಪೋಥಲಾಮಸ್ ಡ್ಯಾಮೇಜ್ ಆದರೆ ಹೀಟ್ ಫ್ಲಕ್ಚುಯೇಷನ್ ಇದ್ರೆ ನಿದ್ರೆ ಬರಲ್ಲ, ಊಟ ಸೇರಲ್ಲ, ಫಿಸಿಕಲಿ ಕಂಪ್ಲೀಟ್ ಏನಾಗ್ತೀವಿ ನಾವು, ಆಕ್ಟಿವ್ ಸ್ನೇಹಿತರೆ. ಹಾಗಾಗಿ ಒತ್ತಡದ ಜೀವನವನ್ನು ಬಿಡಿ. ನೀವೇನೇ ಮಾಡಿದ್ರು, ನೀವು ಬರಬೇಕಾದ್ರೂ ಏನೂ ತಂದಿಲ್ಲ, ಹೋಗಬೇಕಾದ್ರೂ ಏನೂ ತಗೊಂಡು ಹೋಗೋದಿಲ್ಲ. ಇರಬೇಕಾದ್ರೆ ದೀಪದಿಂದ ದೀಪವ ಬೆಳಗಬೇಕು ಮಾನವ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಬ್ಯೂಟಿಫುಲ್ ಆಗಿ ಅವನ ಹೃದಯದಲ್ಲಿ ಉಳಿಯುವ ಒಂದು ಸಣ್ಣ ಕೆಲಸ ಮಾಡಿ, ಅದೇ ಒಂದು ದೊಡ್ಡ ಇತಿಹಾಸ ಅಂತ ಅಂದ್ಕೊಳ್ಳಿ ಸ್ನೇಹಿತರೆ. ಹಾಗಾಗಿ ಆ ಸ್ಟ್ರೆಸ್, ಒತ್ತಡದ ಜೀವನದಿಂದ ಹೊರಗಡೆ ಬನ್ನಿ. ಹೈಪೋಥಲಾಮಸ್ ಸ್ಟ್ರಾಂಗ್ ಇರುತ್ತೆ. ಇಷ್ಟೆಲ್ಲ ಬ್ಯೂಟಿಫುಲ್ ಆಗಿರ್ತಕ್ಕಂಥ ವರ್ಕ್ಗಳು ನಡೆಯುತ್ತೆ. ಅದರ ಜೊತೆಗೆ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್, ಹೈಪೋಥಲಾಮಸ್ ಹತ್ರ ಇನ್ನೊಂದು ಬ್ಯೂಟಿಫುಲ್ ಖಾತೆ ಇದೆ. ದಟ್ ಈಸ್ ಪೆಟ್ಯೂಟರಿ ಗ್ಲ್ಯಾಂಡನ್ನು ಏನು ಮಾಡುತ್ತೆ ಅಂದರೆ ಕಂಟ್ರೋಲ್ ಮಾಡುತ್ತೆ, ಪೆಟ್ಯೂಟರಿ. ಸೊ ಸ್ನೇಹಿತರೆ, ನವಿಡೇಸ್ ಥೈರಾಯ್ಡ್ ಸಮಸ್ಯೆ, ನೆಕ್ಸ್ಟ್ BP ಸಮಸ್ಯೆ, ಶುಗರ್ ಸಮಸ್ಯೆ. ಸರ್ ಮದುವೆಯಾಗ 5 ವರ್ಷ ಆದರೂ ಮಕ್ಕಳಾಗಿಲ್ಲ ಅಂತಕ್ಕಂಥ ಸಮಸ್ಯೆ. ಯಾಕೆ ಮಕ್ಕಳಾಗಲಿಲ್ಲ? ಯಾಕೆ BP ಬಂತು? ಯಾಕೆ ಶುಗರ್ ಬಂತು? ಯಾಕೆ ಥೈರಾಯ್ಡ್ ಸಮಸ್ಯೆ ಬಂತು? ಇವೆಲ್ಲ ಎಂಡೋಕ್ರೈನ್ ಗ್ಲ್ಯಾಂಡ್ಸ್. ಆ ಎಂಡೋಕ್ರೈನ್ ಗ್ಲ್ಯಾಂಡ್ಗಳನ್ನು ಕಂಟ್ರೋಲ್ ಮಾಡ್ತಾ ಇರೋರು ಯಾರು? ಪೆಟ್ಯೂಟರಿ ಸರಿಯಾಗಿ ಕಂಟ್ರೋಲ್ ಮಾಡಲಿಲ್ಲ, ಈ ರೋಗಗಳು ಬಂತು. ಪೆಟ್ಯೂಟರಿ ಚಂದ ಕಂಟ್ರೋಲ್ ಮಾಡಿಬಿಟ್ರೆ ಈ ರೋಗಗಳು ಬರಲ್ಲ. ಪೆಟ್ಯೂಟರಿ ಚಂದ ಕಂಟ್ರೋಲ್ ಮಾಡಬೇಕು ಅಂದರೆ ಪೆಟ್ಯೂಟರಿ ಚೆನ್ನಾಗಿ ಕೆಲಸ ಮಾಡಬೇಕು. ಪೆಟ್ಯೂಟರಿ ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ಹೈಪೋಥಲಾಮಸ್ ಪೆಟ್ಯೂಟರಿಯನ್ನು ಚೆನ್ನಾಗಿ ನೋಡ್ಕೋಬೇಕು. ಹೌದಲ್ಲ ಸ್ನೇಹಿತರೆ? ಹಾಗಾದ್ರೆ ಹೈಪೋಥಲಾಮಸ್ ಸ್ಟ್ರಾಂಗ್ ಇತ್ತು, ಪೆಟ್ಯೂಟರಿ ಸ್ಟ್ರಾಂಗ್ ಇತ್ತು ಅಂದರೆ ಥೈರಾಯ್ಡ್ ಬರೋದಿಲ್ಲ, BP ಬರೋದಿಲ್ಲ, ಶುಗರ್ ಬರೋದಿಲ್ಲ, ಮದುವೆಯಾಗ 1 ವರ್ಷದಲ್ಲಿ ಬ್ಯೂಟಿಫುಲ್ ಮಕ್ಕಳು. ನೆಕ್ಸ್ಟ್ ಹೈಪೋಥಲಾಮಸ್ ಸ್ಟ್ರಾಂಗ್ ಇತ್ತು, ಉಷ್ಣ ಸೂಪರ್, ಚಂದ ನಿದ್ರೆ, ಚಂದ್ರ ನೀರು, ಚಂದ ಊಟ, ದಟ್ ಇಸ್ ಫಿಸಿಕಲಿ ಸ್ಟ್ರಾಂಗ್. ಸೊ ಸ್ನೇಹಿತರೆ, ಮೆಂಟಲಿ ಸ್ಟ್ರಾಂಗ್ ಮಾಡ್ತಕ್ಕಂಥ ಬ್ರೈನ್ ದ ಪಾರ್ಟ್ ಸೆರೆಬ್ರಮ್, ಫಿಸಿಕಲಿ ಸ್ಟ್ರಾಂಗ್ ಮಾಡ್ತಕ್ಕಂತಹ ಒಂದು ಬ್ಯೂಟಿಫುಲ್ ಪಾರ್ಟ್ ಡಯನ್ಸೆಫಲನ ಪಾರ್ಟ್, ದಟ್ ಇಸ್ ದ ಹೈಪೋಥಲಾಮಸ್. ಹಾಗಾದರೆ ಸಿಂಪಲ್, ನಮ್ಮ ಫಿಸಿಕಲಿ ಆ್ಯಂಡ್ ಮೆಂಟಲಿ ಎರಡು ಸ್ಟ್ರಾಂಗ್ ಮಾಡ್ತಕ್ಕಂಥದ್ದು ದಟ್ ಇಸ್ ದ 4 ಬ್ರೈನ್ ಸ್ನೇಹಿತರೆ. ಸೊ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್, ನಮ್ಮ ಮಾನಸಿಕ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಸೆರೆಬ್ರಮ್ ಆದರೆ, ದೈಹಿಕವಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ಕಂಟ್ರೋಲ್ ಮಾಡ್ತಕ್ಕಂಥದ್ದು ದಟ್ ಇಸ್ ಹೈಪೋಥಲಾಮಸ್ ಸ್ನೇಹಿತರೆ. ಈ ಮಾನಸಿಕ ಚಟುವಟಿಕೆ, ದೈಹಿಕ ಚಟುವಟಿಕೆಗಳನ್ನು ಒಟ್ಟಾರೆಯಾಗಿ ನಾವೇನಂತ ಕರಿತೀವಿ? ದಟ್ ಇಸ್ ವ್ಯಕ್ತಿತ್ವ, ಪರ್ಸನಾಲಿಟಿ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದರೆ ಈ ಪರ್ಸ್ನಾಲಿಟಿ ಅಂತಕ್ಕಂಥದ್ದು ನೀನು ಓದಿ ರ್ಯಾಂಕ್ ಮಾಡೋದಲ್ಲ, ನೀನು ಓದಿ ರ್ಯಾಂಕ್ ಮಾಡುವ ಜೊತೆಗೆ ನಿನ್ನ ದೇಹವನ್ನು ಕಾಪಾಡ್ಕೊಳ್ಬೇಕು. 60 ವರ್ಷ ಆದರೂ ನಿನಗೆ BP ಬರಬಾರ್ದು, ಶುಗರ್ ಬರಬಾರ್ದು, ಇವೆಲ್ಲವೂ ಸೇರಿ ಪರ್ಸ್ನಾಲಿಟಿ ಸ್ನೇಹಿತರೆ. ಯೋಗವನ್ನು ಮಾಡಿ ದಟ್ ಈಸ್ ಹೈಪೋಥಲಾಮಸನ್ನು ಬ್ಯೂಟಿಫುಲ್ ಆಗಿ ಆರೋಗ್ಯವಾಗಿ ಇಟ್ಟರೆ ನಿಮಗೆ ಉಷ್ಣ ನಿದ್ರೆ. ಸೊ ಎಕ್ಸಾಮಲ್ಲಿ ಕೇಳ್ತಾನೆ, ಹಸಿವನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಯಾವುದು? ಬಾಯಾರಿಕೆಯನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಯಾವುದು? ನಿದ್ರೆಯನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಯಾವುದು? PCPSL 2 ಸತಿ ಬಂದಿರತಕ್ಕಂಥ ಕ್ವಶನ್ ಇದು. ನಮ್ಮ ದೇಹದ ಉಷ್ಣವನ್ನು ನಿಯಂತ್ರಿಸುವ ಮೆದುಳಿನ ಭಾಗ ಯಾವುದು? ನೆಕ್ಸ್ಟ್ ಪೆಟ್ಯೂಟರಿ ಅಂತರ್ಸ್ರಾವಕ ಗ್ರಂಥಿಗಳನ್ನು ಕಂಟ್ರೋಲ್ ಮಾಡ್ತಕ್ಕಂತಹ ನಮ್ಮ
ಮೆದುಳಿನ ಭಾಗ ಯಾವುದು ಸ್ನೇಹಿತರೆ? ಅಂತರಸ್ರಾವಕ ಎಲ್ಲ ಗ್ರಂಥಿಗಳನ್ನು ಕಂಟ್ರೋಲ್ ಮಾಡ್ತಕ್ಕಂತಹ ಗ್ರಂಥಿ ಪೆಟ್ಯುಟರಿ. ಪೆಟ್ಯುಟರಿಯನ್ನು ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರೆದ್ರೆ, ಮಾಸ್ಟರ್ ಗ್ಲ್ಯಾಂಡನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಹೈಪೋಥಲಾಮಸ್ಸಿಗೆ ಸೂಪರ್ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ ಸ್ನೇಹಿತರೆ. ಅದು ನೆಕ್ಸ್ಟ್ ಬ್ರೈನ್ ಮುಗಿಸ್ಕೊಂಡು ಮತ್ತೆ ಅಲ್ಲಿಂದ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ಇದು ನಮ್ಮ ಸೆರೆಬ್ರಮ್ ಅಂಡ್ ಡಯಾನ್ಸೆಫಲ್ ಅನ್ನೋ ಕತೆ. ಮಾನಸಿಕವಾಗಿ ನಮಗೆ ಸದೃಢವನ್ನಾಗಿ ಸೆರೆಬ್ರಮ್ ಮಾಡಿದ್ರೆ ದೈಹಿಕವಾಗಿ ಸದೃಢವಾಗಿ ನಮಗೆ ಹೈಪೋಥಲಾಮಸ್ ಮಾಡುತ್ತೆ. ನೀವು ರ್ಯಾಂಕ್ ಮಾಡ್ಕೊಂಡು ಗೋಲ್ಡ್ ಮೆಡಲ್ ತಗೊಂಡು ಜಗತ್ತನ್ನೇ ಗೆಲ್ತಿರೋ ಇಲ್ಲೋ ನನಗೆ ಗೊತ್ತಿಲ್ಲ. ಹೈಪೋಥಲಾಮಸ್ ಬ್ಯೂಟಿಫುಲ್ ಸ್ಟ್ರಾಂಗ್ ಇಟ್ಕೊಂಡು ನಿಮ್ಮ ಜೀವನದ ಆರೋಗ್ಯವನ್ನು ಗೆಲ್ಲಿ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಸ್ನೇಹಿತರೆ, ನಾನು ಮಧ್ಯ ಮೆದುಳಿಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ನಮ್ಮ ಮುಮ್ಮೆದುಳಿನ ಕಂಪ್ಲೀಟ್ ಆಗಿರ್ತಕ್ಕಂಥ ಸ್ಟೋರಿಯನ್ನು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡಿದ್ದೀನಿ. ಎಲ್ಲಾದರೂ ಕ್ವಶನ್ ಬರ್ಬೋದು. ಪ್ರಜ್ಞೆಯ ಕೇಂದ್ರ ಯಾವುದು, ಬುದ್ಧಿಶಕ್ತಿಯ ಕೇಂದ್ರ ಯಾವುದು, ಆಲೋಚನೆ ಮಾಡೋ ಕೇಂದ್ರ ಯಾವುದು, ಸ್ಲೀಪಿಂಗ್ ಸೆಂಟರ್ ನಿದ್ರೆಯ ಕೇಂದ್ರ ಯಾವುದು, ಹಸಿವಿನ ಕೇಂದ್ರ ಯಾವುದು, ಸಿಟ್ಟು ಬಂದಾಗ ನಮ್ಮ ಬ್ರೈನ್ದ ಯಾವ ಪಾರ್ಟ್ ಡ್ಯಾಮೇಜ್ ಆಗುತ್ತೆ, ಪೇಯ್ನ್ ಆದಾಗ ನಮ್ಮ ಬ್ರೈನ್ನ ಯಾವ ಪಾರ್ಟ್ ಡ್ಯಾಮೇಜ್ ಆಗುತ್ತೆ, ಏನೇ ಕ್ವಶನ್ಸ್ಗಳು ಬರಲಿ ಸ್ನೇಹಿತರೆ. ಸೊ ಅದನ್ನು ಅಪ್ಗ್ರೇಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಎಂಡೋಕ್ರೈನ್ ಸಿಸ್ಟಮನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಬ್ರೈನ್ದ ಪಾರ್ಟ್ ಯಾವುದು. ಸೊ ಸ್ನೇಹಿತರೆ, ಈ ಹೈಪೋಥಲಾಮಸ್ ಅಂತಕ್ಕಂಥದ್ದು ನಮ್ಮ ಮೆದುಳಿನ ಭಾಗನೂ ಹೌದು, ಅಂತರ್ಸ್ರಾವಕ ಗ್ರಂಥಿನೂ ಹೌದು. ಅದು ನೆಕ್ಸ್ಟ್ ಚರ್ಚೆ ಮಾಡ್ತೀನಿ ಸ್ನೇಹಿತರೆ. ಈಗ ನಮ್ಮ ಮೆದುಳಿನ ಇನ್ನೊಂದು ಬ್ಯೂಟಿಫುಲ್ ಪಾರ್ಟ್, ದಟ್ ಇಸ್ ಮಿಡ್ ಬ್ರೈನ್. ಈ ಮಿಡ್ ಬ್ರೈನ್ ಇದೆಯಲ್ವಾ, ಸೊ ಸ್ನೇಹಿತರೆ, ಈ ಮಧ್ಯ ಮೆದುಳು ಅಂತಕ್ಕಂಥದ್ದು ನಮ್ಮ ದಟ್ ಇಸ್ ಏನು ಕಿವಿ ಇದೆ, ಆಡಿಟರಿ ಸಿಗ್ನಲ್ಸ್ ಇದೆ, ಏನು ದೃಶ್ಯ ಸಂಕೇತಗಳಿದೆ, ಆ ಕೆಲವೊಂದು ದೃಶ್ಯ ಸಂಕೇತಗಳಿಗೆ ಅರ್ಥ ಕಲ್ಪನೆಯನ್ನು ಮಾಡುತ್ತೆ ಸ್ನೇಹಿತರೆ. ಇದರ ಮೇನ್ ಫಂಕ್ಷನ್ ಹಿಮ್ಮೆದುಳಿಂದ ಬರ್ತಕ್ಕಂಥ ಸಂದೇಶಗಳನ್ನು ಮುಮ್ಮೆದುಳಿಗೆ ಕಳಿಸ್ತಕ್ಕಂಥ ಕೆಲಸವನ್ನು ಯಾವ್ದು ಮಾಡ್ತಾ ಇರುತ್ತೆ? ಮಧ್ಯ ಮೆದುಳು ಮಾಡ್ತಾ ಇರುತ್ತೆ. ಹಾಗಾಗಿ ಮಧ್ಯ ಮೆದುಳನ್ನು ನಮ್ಮ ಮೆದುಳಿನ ಮಾಹಿತಿಯ ನಿಲ್ದಾಣ ಅಂತ ಕರಿತೀವಿ ಸ್ನೇಹಿತರೆ. ಒಂದು ನಿಲ್ದಾಣ, ಬಸ್ ಸ್ಟ್ಯಾಂಡ್ ಇದ್ದಂಗೆ. ಯಾಕಂದರೆ ನಮ್ಮ ಏನು ಸೆನ್ಸರಿ ಆರ್ಗನ್ಸ್ ಇಂದ್ರಿಯಗಳಿದೆ, ಈ ಇಂದ್ರಿಯಗಳು ಪರಿಸರದಲ್ಲಿ ಏನೇನು ನಡೆಯುತ್ತೆ ಆ ಎಲ್ಲ ಪ್ರಚೋದನೆಯನ್ನು ಸ್ವೀಕಾರ ಮಾಡಿ ಅದರ ಅರ್ಥ ಕಲ್ಪನೆ ಮಾಡಲಿಕ್ಕೆ ನರಗಳ ಮೂಲಕ ಎಲ್ಲಿಗೆ ಕಳಿಸುತ್ತೆ? ಮೆದುಳಿಗೆ ಕಳಿಸುತ್ತೆ. ಆವಾಗ ನಮ್ಮ ಹಿಮ್ಮೆದುಳು ಅವುಗಳನ್ನು ಸ್ವೀಕಾರ ಮಾಡಿ ಮಧ್ಯ ಮೆದುಳಿಗೆ ಕಳಿಸುತ್ತೆ. ಮಧ್ಯ ಮೆದುಳು ಅವುಗಳನ್ನೆಲ್ಲ ಎಲ್ಲಿಗೆ ಡಿಸ್ಟ್ರಿಬ್ಯೂಷನ್ ಮಾಡುತ್ತೆ ಅಂದರೆ ಮುಮ್ಮೆದುಳಿಗೆ ಡಿಸ್ಟ್ರಿಬ್ಯೂಷನ್ ಮಾಡುತ್ತೆ. ಈ ಮುಮ್ಮೆದುಳು ಆಯಾ ಪ್ರಚೋದನೆಗಳಿಗೆ ಅನುಗುಣವಾಗಿ ಪ್ರತಿಕ್ರಿಯೆಗಳನ್ನು ನಿರ್ಧಾರ ಮಾಡಿ ಮತ್ತೆ ವಾಪಸ್ ಕಳಿಸುತ್ತೆ ಸ್ನೇಹಿತರೆ. ಅದು ಅನಾಟಮಿಯಲ್ಲಿ ನಾನು ನಿಮ್ಮ ಜೊತೆಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ತಾ, ಒಟ್ಟಾರೆಯಾಗಿ ನಮ್ಮ ಮೆದುಳಿನ ಬಸ್ ನಿಲ್ದಾಣದಂತೆ ಕಾರ್ಯವನ್ನು ನಿರ್ವಹಿಸುವ ಮೆದುಳು ಯಾವುದು ಅಂದರೆ ದಟ್ ಇಸ್ ಮಧ್ಯ ಮೆದುಳು. ಇನ್ನೊಂದು ನಮ್ಮ ಮೆದುಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಮೆದುಳು ದಟ್ ಇಸ್ ಹಿಮ್ಮೆದುಳು ಸ್ನೇಹಿತರೆ. ದಟ್ ಇಸ್ ಹೈಂಡ್ ಬ್ರೈನ್. ಹೈಂಡ್ ಬ್ರೈನಲ್ಲಿ ದೇ ಆರ್ 3 ಪಾರ್ಟ್ಸ್ ಇದೆ ಸ್ನೇಹಿತರೆ. ಈ 3 ಪಾರ್ಟ್ಸ್, ಆ ಪಾರ್ಟ್ಸ್ ಥರನೇ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಕಂಪ್ಲೀಟ್ ನಿಮ್ಮ ಮೆದುಳು, ನಿಮ್ಮ ಹಿಮ್ಮೆದುಳಿನ 3 ಭಾಗಗಳು ಏನೇನು ಕೆಲಸ ಮಾಡುತ್ತೆ ಕ್ಲಿಯರಾಗಿ ನೋಡ್ಕೊಳ್ಳಿ ಸ್ನೇಹಿತರೆ. ಏನು ಹಿಮ್ಮೆದುಳಿದೆ, ಸೊ ಸಿಂಪಲ್, ಇಲ್ಲಿ ಏನು ಕಂಪ್ಲೀಟ್ ವೈಟ್ ಕಲರಲ್ಲಿ ಕಾಣ್ತಾ ಇದೆ, ದಟ್ ಈಸ್ ನೀವು ನೋಡ್ತಾ ಇರ್ತಕ್ಕಂಥದ್ದು ದಟ್ ಈಸ್ ಮುಮ್ಮೆದುಳು. ಸೊ ಮುಮ್ಮೆದುಳಲ್ಲಿ ದಟ್ ಈಸ್ ಯಾವುದು, ಇವೆಲ್ಲ ಕನ್ವಲ್ಷನ್ಸ್, ರಿಡ್ಜಸ್ಸು ಅವೆಲ್ಲ ನಿಮಗೆ ಕ್ಲಿಯರಾಗಿ ಗೊತ್ತಾಗಿದೆ ಸ್ನೇಹಿತರೆ. ಈಗ ನಾನು ಹಿಮ್ಮೆದುಳಲ್ಲಿ ದೇ ಆರ್ 3 ಪಾರ್ಟ್ಸ್. ಸೊ ಫಸ್ಟ್ ಒನ್ ಈಸ್ ಫಾನ್ಸ್. ಸೆಕೆಂಡ್ ದಟ್ ಈಸ್ ಸೆರಬೆಲ್ಲಮ್, ಕನ್ನಡದಲ್ಲಿ ಮಸ್ತಿಷ್ಕ. ಸೊ ನೆಕ್ಸ್ಟ್ ದಿಸ್ ಈಸ್ ಮೆಡುಲಾ ಅಬ್ಲಾಂಗೇಟಾ ಆರ್ ಮಣಿಶಿರ. ಇವು 3 ದಟ್ ಇಸ್ 1, 2, 3 ಮತ್ತು ಈ ಕಡೆ ದಟ್ ಇಸ್ ಮೆದುಳು ಬಳ್ಳಿ. ಏನು ಮಣಿಶಿರ ಮೆದುಳು ಬಳ್ಳಿಯಾಗಿ ಮುಂದುವರಿಯುತ್ತೆ. ಮೆಡುಲಾ ಅಬ್ಲಾಂಗೇಟಾ ಸ್ಪೈನಲ್ ಕಾರ್ಡ್ ಆಗಿ ಏನಾಗುತ್ತೆ, ಕಂಟಿನ್ಯೂ ಆಗುತ್ತೆ ಸ್ನೇಹಿತರೆ. ಒಟ್ಟಾರೆಯಾಗಿ ದಟ್ ಈಸ್ ಮೆಡುಲಾ ಅಬ್ಲಾಂಗೇಟಾ, ಫಾನ್ಸ್ ಅಂಡ್ ಸೆರಬೆಲ್ಲಮ್. ಇವು 3 ನಮ್ಮ ಹೈಂಡ್ ಬ್ರೈನಿನ ಪಾರ್ಟ್ಸ್. ಈ 3 ಪಾರ್ಟ್ದ ಫಂಕ್ಷನ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಫಾನ್ಸ್ ಇದೆಯಲ್ವಾ, ಏನು ಸರ್ ಇದ್ರ ಫಂಕ್ಷನ್ಸು? ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ನನಗಂತೂ ಸಖತ್ ಖುಷಿ ಫಾನ್ಸ್. ಸೊ ಸ್ನೇಹಿತರೆ, ಈ ಫಾನ್ಸ್ ಮುಖದ ಭಾವವನ್ನು, ಭಾವ ಅಂದರೆ ದಟ್ ಈಸ್ ಫೇಸಿಯಲ್ ಎಕ್ಸ್ಪ್ರೆಷನ್. ಸರ್ ಏನು ಸರ್ ಫೇಸಿಯಲ್ ಎಕ್ಸ್ಪ್ರೆಷನ್? ಫೇಸಿಯಲ್ ಎಕ್ಸ್ಪ್ರೆಷನ್ ಅಂದರೆ ತಮ್ಮೆಲ್ಲರಿಗೂ ಒಂದು ಬ್ಯೂಟಿಫುಲ್ ಸ್ಟೋರಿ. ಏನಪ್ಪ ಅಂದರೆ, ಈ ಶಂಕರಾಭರಣಂ ಫಿಲಮ್ ಇರುತ್ತಲ್ವ, ಆ ಶಂಕರಾಭರಣಂ ಫಿಲಮ್ ಒಂದು ಸತಿ ನಾನು ಶಿವಮೊಗ್ಗದಲ್ಲಿ ನೋಡ್ತಾ ಇದ್ದೆ. ನೋಡಬೇಕಾದ್ರೆ ಆ ಫಿಲಮಲ್ಲಿ ಕಮಲ್ ಹಾಸನ್ ಆ್ಯಂಡ್ ಅವನ ಹೀರೋಯಿನ್ ಇವನು ಮೀನು ಹಿಡಿತಿರ್ತಾನೆ. ಆ ಮೀನು ಹಿಡಿತಾ ಇರಬೇಕಾದ್ರೆ ಅದನ್ನು ತೆಪ್ಪ ಇರುತ್ತೆ, ಆ ತೆಪ್ಪದಲ್ಲಿ ಅವನ ಹೆಂಡತಿ ಸತ್ತೋಗ್ಬಿಡ್ತಾಳೆ.
ಆ ಸಾಯ್ಬೇಕಾದ್ರೆ ಕಮಲಾಸನ ಗಟ್ಟಿ ಹಿಡ್ಕೋತಾಳೆ. ಆ ತೆಪ್ಪನ ದಡಕ್ಕೆ ತರ್ತಾನೆ. ದಡಕ್ಕೆ ತಂದು ಆ ಗಟ್ಟಿ ಹಿಡ್ಕೊಂಡು ಅವನ ಹೆಂಡತಿ ಪ್ರಾಣ ಬಿಟ್ಟಿರ್ತಾಳಲ್ಲ, ಅವಳ ಬಾಡಿ ಸೆಟ್ಕೊಂಡು ಹೋಗಿರತ್ತೆ. ಅವಾಗ ಕಮಲಾಸನ್ ತನ್ನ ಹೆಂಡತಿಯ ಬೆರಳುಗಳನ್ನು ತನ್ನಿಂದ ಬಿಡಿಸ್ತಾನೆ. ಆ ಬಿಡಿಸ್ಬೇಕಾದ್ರೆ ಆ ಫೇಸಲ್ಲಿ ಅವನ ನಟನೆ ಮಾಡ್ತಾನಲ್ಲ, ಇಡೀ ಟಾಕೀಸೆ. ನಾನಂತೂ ಖರ್ಚಿಪ್ಪಲ್ಲಿ ಕಣ್ಣೀರನ್ನು ಒರೆಸ್ಕೊಂಡು ಹತ್ತಿದ್ದೆ. ಒಂದು ಪ್ರಶ್ನೆ ಮಾಡ್ಕೊಳ್ಳಿ, ನಿಜವಾಗಿಯೂ ಕೂಡ ಕಮಲ್ ಹಾಸನ್ ಹೆಂಡತಿ ಸತ್ತಿರ್ತಾಳ? ಹಾಗಾದ್ರೆ ಕಮಲ್ ಹಾಸನ್ ನಿಜವಾಗಿಯೂ ಕೂಡ ಆ ಫೀಲನ್ನು ಅನುಭವಿಸ್ತಿದ್ದಾನ? ನೋ. ಆದರೆ ಇಷ್ಟು ಜನನ ಅಳಿಸ್ತದಾನಂದರೆ ಅವನು ಫೇಸಿಯಲ್ ಎಕ್ಸ್ಪ್ರೆಷನ್. ಆ ಫೇಸಿಯಲ್ ಎಕ್ಸ್ಪ್ರೆಷನ್ ಇಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಆ ಕಮಲ್ ಹಾಸನ್ನ ಫಾನ್ಸ್ ಏನಾಗಿದೆ, ಸ್ಟ್ರಾಂಗ್ ಇದೆ ಅಂತ ಸ್ನೇಹಿತರೆ. ಹಾಗಾಗಿ ನಮ್ಮ ಮುಖದಲ್ಲಿ ಯಾವುದೇ ಫೀಲಿಂಗ್ಸ್, ಖುಷಿಯಾದರೂ ಇರಲಿ, ದುಃಖ ಆದರೂ ಇರಲಿ, ಅವನ್ನೆಲ್ಲ ತೋರಿಸ್ತಕ್ಕಂಥ ನಮ್ಮ ಬ್ರೈನ್ ದ ಪಾರ್ಟ್ ಯಾವುದಪ್ಪ ಅಂದರೆ ದಟ್ ಇಸ್ ಫಾನ್ಸ್. ಸೊ ಸ್ನೇಹಿತರೆ, ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಯಾವುದೇ ಡಿಗ್ರಿಗಳಲ್ಲಿ ಅಂದರೆ ನಮ್ಮ ಮಹಾಮಸ್ತಿಷ್ಕವನ್ನು, ಮಾನಸಿಕ ಚಟುವಟಿಕೆಗಳನ್ನು, ಮಹಾಮಸ್ತಿಷ್ಕವನ್ನು ಡಿಪೆಂಡ್ ಆಗಿ ರ್ಯಾಂಕ್ ಪಡೀಲಿಲ್ಲ. ಹೈಪೋಥಲಮಸ್ಸನ್ನು ಸ್ಟ್ರಾಂಗ್ ಆಗಿ ಇಟ್ಕೊಂಡು ದೈಹಿಕವಾಗಿ ಸ್ಟ್ರಾಂಗ್ ಆಗಿದ್ದರು. ಫಾನ್ಸ್ ಯಾರ ಬಿರ್ರಿ ಇತ್ತು ನಟನೆ. ನಮ್ಮ ರಾಜ್ಕುಮಾರ್ ಅವರ ಬಬ್ರು ವಾಹನದ ಪಾತ್ರ ಇನ್ನೂ ಹಿಂದೆ ಮುಂದೆ ಯಾರಾದರೂ ಮಾಡಲು ಸಾಧ್ಯವೇ? ನಮ್ಮ ರಾಜ್ಕುಮಾರ್ ಲೆಕ್ಚರರ್ ಆಗಿ, ಲಾಯರ್ ಆಗಿ, ರೈತನಾಗಿ ಮಾಡ್ತಕ್ಕಂಥ ಆ್ಯಕ್ಟಿಂಗನ್ನು ಯಾರಾದರೂ ಮಾಡಲಿಕ್ಕೆ ಸಾಧ್ಯನೇ? ಸೊ ಸ್ನೇಹಿತರೆ, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಇಷ್ಟು ಬ್ಯೂಟಿಫುಲ್ ನಟನೆಯನ್ನು ಮಾಡ್ತಾಯಿದ್ರು ಅಂದರೆ ಅವರ ಫಾನ್ಸ್ ಏನಾಗ್ತಾ ಇತ್ತು, ಆ್ಯಕ್ಟಿವ್ ಇತ್ತು ಸ್ನೇಹಿತರೆ. ನಮ್ಮ ಫಾನ್ಸು ಯಾರಾಬರಿ ಆ್ಯಕ್ಟಿವ್ ಇರುತ್ತೆ. ಒಂದು ವಾರ ಶಾಲೆಗೆ ಬರಲಿಲ್ಲ, ಕಾಲೇಜಿಗೆ ಹೋಗಲಿಲ್ಲ, ನೋಡ್ಬೇಕು ನಾವು ಕಾಲೇಜಿಗೆ ಹೋಗೋದು ಏನೋ ಕಳ್ಕೊಂಡಿರ್ತಾರ. ಯಾಕಪ್ಪ ಸರ್, ನಮ್ಮ ಅಜ್ಜಿ ಹುಷಾರಿಲ್ಲ ಸರ್, ಅಯ್ಯೋ ನಾಟಕ, ಅರ್ಧ ಗಂಟೆ ಬಿಟ್ಟು ಡ್ಯಾನ್ಸ್, ಮುಖ ಅರಳಿಬಿಡತ್ತೆ. ಯಾರ ಫಾನ್ಸ್ ಸ್ಟ್ರಾಂಗ್ ಇರುತ್ತೋ ಅವ್ರು ಇಮ್ಮಿಡಿಯೇಟ್ ತನ್ನ ಫೇಸಲ್ಲಿ ಏನು ಮಾಡ್ತಾ ಇರ್ತಾರೆ ಅಂದರೆ ಎಕ್ಸ್ಪ್ರೆಷನ್. ಸೊ ಹಾಗಾಗಿ ನಮಗೆ ದುಃಖ ಆದಾಗ ಫೇಸ್ ಈಸ್ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳ್ತಾರಲ್ಲ, ನಮ್ಮ ಮುಖದಲ್ಲಿ ಏನೇನು ಫೀಲಿಂಗ್ಸ್ಗಳು ಕಾಣುತ್ತಲ್ವ, ಆ ಫೀಲಿಂಗ್ಸ್ಗಳನ್ನು ಕಾಣುವ ಹಾಗೆ ಮಾಡ್ತಕ್ಕಂಥ ಬ್ರೈನ್ ದ ಪಾರ್ಟ್ ಯಾವುದಪ್ಪ ಅಂದರೆ ದಟ್ ಈಸ್ ಫಾನ್ಸ್. ಸೊ ಸ್ನೇಹಿತರೆ, ದಟ್ ಈಸ್ ಚೀವಿಂಗ್, ಮ್ಯಾಸ್ಟಿಗೇಷನ್. ಈ ಸ್ಕೂಲ್ಗಳಲ್ಲಿ ನಡೀತಾ ಇರುತ್ತೆ ಮ್ಯಾಸ್ಟಿಗೇಷನ್. ಬಾಯಲ್ಲಿ ಒಂದು ಹುಣಸೆ ಬೀಜ ಹಾಕ್ಕೊಂಡು ಹುಡುಗರಿಗೆ ಬಾಯಿ ತೆಗೆದ್ರೆ ಮಾತ್ರ ತಿನ್ನೋದು ಅಂತ ಒಳಗಡೆ ಜಗಿತಿರ್ತಾರೆ. ಅಣ್ಣ, ನೀನು ತುಟಿ ಮುಚ್ಕೊಂಡು ಒಳಗಡೆ ಏನು ಜಗಿತೀಯಾ, ದಟ್ ಇಸ್ ಚಿವಿಂಗ್. ಆ ಮ್ಯಾಸ್ಟಿಗೇಷನ್ ಮಾಡ್ತಕ್ಕಂಥ ಬ್ರೈನ್ ದ ಪಾರ್ಟ್ ಯಾವುದು, ಫಾನ್ಸ್. ಫಾನ್ಸ್ ಏನೇ ಮಾಡಿದ್ರು ಎಲ್ಲಿ ಕಾಣುತ್ತೆ, ಫೇಸಲ್ಲಿ ಕಾಣುತ್ತೆ. ದಟ್ ಈಸ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಟೇಸ್ಟಿಂಗ್, ಏನಾದರೂ ಒಂದು ಟೇಸ್ಟ್ ಇರೋದು ಬಾಯಲ್ಲಿ ಹಾಕೊಂಡ್ಬಿಡು, ಆಟೋಮೆಟಿಕ್ಕಾಗಿ ಮುಖ ಏನಾಗುತ್ತೆ, ಚೆನ್ನಾಗಿ ಕಾಣುತ್ತೆ. ಟೇಸ್ಟ್, ಅಪ್ಪ ಎಷ್ಟು ಚೆಂದ ಕಾಣ್ತಾ ಇದೆ ಮುಖ. ಟೇಸ್ಟ್, ಕಹಿ ಮುಖ, ಇಮಿಡಿಯೇಟ್. ಆ ಟೇಸ್ಟ್ ಮಾಡಿದಾಗ ನಮ್ಮ ಫೇಸಲ್ಲಿ ಫೀಲಿಂಗ್ ಯಾಕೆ ಎಕ್ಸ್ಪ್ರೆಸ್ ಆಗುತ್ತೆ ಅಂದರೆ ಟೇಸ್ಟ್ ಮಾಡ್ತಾ ಇರೋದು ಯಾವುದು, ಫಾನ್ಸ್. ಸೊ ಅಷ್ಟೇ ಇಲ್ಲ ಸ್ನೇಹಿತರೆ, ದಟ್ ಈಸ್ ಸಲೈವವನ್ನು ರಿಲೀಸ್ ಮಾಡ್ತಕ್ಕಂಥದ್ದು. ಜೊಲ್ಲು, ಬಾಯಲ್ಲಿ ಜೊಲ್ಲು ರಿಲೀಸ್ ಆಗ್ತಾ ಇದೆ ಅಂದರೆ ಏನಂತ್ಕೋತೀವಿ ನಾವು, ಅಯ್ಯೋ ಪಾಪ ಹುಡುಗ ಏನಕ್ಕೂ ಆಸೆ ಪಟ್ಟಿದ್ದಾನೆ. ದಟ್ ಈಸ್ ಸಲೈವವನ್ನು ರಿಲೀಸ್ ಮಾಡ್ತಕ್ಕಂಥದ್ದು, ಟೇಸ್ಟ್ ಮಾಡ್ತಕ್ಕಂಥದ್ದು, ಮ್ಯಾಸ್ಟಿಗೇಷನ್, ಆಹಾರವನ್ನು ಅಗಿತಕ್ಕಂಥದ್ದು ಯಾವುದು ಅಂದರೆ ಫಾನ್ಸ್ ಸ್ನೇಹಿತರೆ. ಸೊ ಫಾನ್ಸ್ ನಮ್ಮ ಫೇಸಿಲ್ ಎಕ್ಸ್ಪ್ರೆಷನ್, ಮುಖದ ಭಾವವನ್ನು ನಿಯಂತ್ರಿಸುತ್ತೆ. ಎಕ್ಸಾಮಲ್ಲಿ ಕೇಳಿ ಸ್ನೇಹಿತರೆ. ಹಾಗಾದರೆ ಸಿಂಪಲ್, ದುಃಖವಾದಾಗ, ನಮಗೆ ಖುಷಿ ಆದಾಗ ಮುಖ ಬಾಡುವುದು, ಮುಖ ಅರಳುವುದು, ಒಟ್ಟಾರೆಯಾಗಿ ಮುಖದ ಭಾವವನ್ನು ನಿಯಂತ್ರಿಸುವ ಅಥವಾ ಆಹಾರ ಅಗಿಯೋದು. ಸೊ ನೆಕ್ಸ್ಟ್ ಟೇಸ್ಟ್, ರುಚಿಯನ್ನು ತಿಳಿತಕ್ಕಂಥದ್ದು, ಜೊಲ್ಲನ್ನು ಸುರಿಸ್ತಕ್ಕಂಥ ಬ್ರೈನ್ ದ ಪಾರ್ಟ್ ಯಾವುದಪ್ಪ ಅಂದರೆ ದಟ್ ಇಸ್ ದ ಫಾನ್ಸ್. ಕ್ಲಿಯರಾಗಿ ಅರ್ಥ ಆಗಿದೆ ಅನ್ಕೋತೀನಿ ಸ್ನೇಹಿತರೆ. ನೆಕ್ಸ್ಟ್ ದಟ್ ಈಸ್ ಅನುಮಸ್ತಿಷ್ಕ, ಸೆರೆಬೆಲ್ಲಮ್. ಇದು ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಸೆರೆಬೆಲ್ಲಮ್. ಈಗ ನಾನೇನು ಹೋಗ್ತಾ ಇದ್ದೀನಿ, ಇದನ್ನು ನಮ್ಮ ಬಯಾಲಜಿಯಲ್ಲಿ ಏನಂತ ಕರಿತೀವಿ ಅಂದರೆ ಲೋಕೋಮೋಷನ್, ಚಲನೆ ಅಂತ ಕರಿತೀವಿ. ಈ ಚಲಿಸ್ಬೇಕಪ್ಪ, ನಾನು ನಡಿಬೇಕಪ್ಪ, ನಾನು ಹಾರಬೇಕಪ್ಪ, ನಾನು ಓಡಬೇಕಪ್ಪ ಅಂದರೆ ನನ್ನ ಚಲನೆಗೆ ಫಸ್ಟ್ ಸಹಾಯವನ್ನು ಮಾಡ್ತಕ್ಕಂಥ ಅಂಗ ಯಾವುದಪ್ಪ ಅಂದರೆ, ಒಂದು ಸತಿ ಯಾರೊಬ್ರು ರನ್ನಿಂಗ್ ರೇಸ್ ನೋಡಿ ಅವನು ಮೀನು ಕಂಡ ಎಲ್ಲ ಬಿಗಿ ಹಿಡಿತಾನೆ, ಅದೇ ಬೇಡ. ನಾವು ಒಂದು ಕೆಳಗಡೆಯಿಂದ ಮೇಲ್ಗಡೆ ಹಾರಬೇಕು ಅಂದರೆ ಏನು ಮಾಡಬೇಕು, ಫಸ್ಟ್ ಮೈ ಬಿಗಿ ಹಿಡಬೇಕು. ಮೈ ಬಿಗಿ ಹಿಡಿದಂಗೆ ಯಾವ ಕಾರಣಕ್ಕೂ ಹಾರಕ್ಕೆ ಬರಲ್ಲ. ನಾವು ಕೆಳಗಡೆಯಿಂದ ಮೇಲ್ಗಡೆಯಿಂದ ಎಲ್ಲಾದರೂ ಒಂದು ನಮ್ಮ ಚಲನೆ ಆಗಬೇಕಪ್ಪ ಅಂದರೆ ಆ ಚಲನೆಗೆ ಅನುಗುಣವಾಗಿ ಮಸಲ್ಸ್ ಏನಾಗಬೇಕು, ಅಡ್ಜಸ್ಟ್ ಆಗಬೇಕು. ಸ್ನಾಯುಗಳು ಏನಾಗಬೇಕು, ಹೊಂದಾಣಿಕೆ ಆಗಬೇಕು. ಆ ಚಲನೆಗೆ ಅನುಗುಣವಾಗಿ ಮಸಲ್ಸ್, ಸ್ನಾಯುಗಳನ್ನು ಹೊಂದಾಣಿಕೆ ಮಾಡ್ತಕ್ಕಂಥ ಬ್ರೈನ್ ದ ಪಾರ್ಟ್ ಯಾವುದಪ್ಪ ಅಂದರೆ ದಟ್ ಇಸ್ ದ ಅನುಮಸ್ತಿಷ್ಕ. ಹಾಗಾದರೆ ಅನುಮಸ್ತಿಷ್ಕ ನಮ್ಮ ಚಲನೆಗೆ ಅನುಗುಣವಾಗಿ ಸ್ನಾಯುಗಳನ್ನು ಹೊಂದಾಣಿಕೆ ಮಾಡಿ ನಮ್ಮ ದೇಹದ
ಸಮತೋಲನವನ್ನು ಏನು ಮಾಡುತ್ತೆ, ಕಾಪಾಡುತ್ತೆ, ನಮ್ಮ ಬಾಡಿ ಬ್ಯಾಲೆನ್ಸ್ ಮಾಡುತ್ತೆ. ಶಂಕರ್ ಸರ್ ಇಷ್ಟು ಸ್ಟಿಫಾಗಿ ಓಡಾಡ್ತಿದ್ದಾರೆ ಅಂದರೆ ಇವ್ರದ್ದು ಸೆರೆಬೆಲ್ಲಮ್ ಈ ಬಾಡಿ ಪಾರ್ಟನ್ನು ಏನು ಮಾಡ್ತಾ ಇದೆ, ದಟ್ ಈಸ್ ಬ್ಯಾಲೆನ್ಸ್ ಮಾಡ್ತಾ ಇದೆ ಅಂತ ಅರ್ಥ ಸ್ನೇಹಿತರೆ. ಹಾಗಾಗಿ ನಮ್ಮ ದೇಹದ ಸಮತೋಲನವನ್ನು ಕಾಪಾಡುವ ಮೆದುಳಿನ ಭಾಗ ಯಾವುದು, ದಟ್ ಈಸ್ ಲಿಟಲ್ ಬ್ರೈನ್, ಸಣ್ಣ ಮೆದುಳು ಎಂದು ಕರೆಯಲ್ಪಡ್ತಕ್ಕಂತಹ ಸೆರೆಬೆಲ್ಲಮ್ ಸ್ನೇಹಿತರೆ. ಸೆರೆಬೆಲ್ಲಮ್ ಸ್ಟ್ರಾಂಗ್ ಇತ್ತು ಅಂದರೆ ಅವನ ತಂತಿ ಮೇಲೆ ಬ್ಯೂಟಿಫುಲ್ಲಾಗಿ ನಡ್ಕೊಂಡು ಹೋಗ್ಬೋದು. ಯಾಕಂದರೆ ತಂತಿ ಮೇಲೂ ಕೂಡ ಅವನಿಗೆ ವಯಲೆನ್ಸ್ ಮಾಡ್ದಂಗೆ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಬ್ರೈನ್ದ ಪಾರ್ಟ್ ಯಾವುದಪ್ಪ ಅಂದರೆ ದಟ್ ಈಸ್ ದ ಸೆರೆಬೆಲ್ಲಮ್ ಸ್ನೇಹಿತರೆ. ಹಾಗಾಗಿ ಸೆರೆಬೆಲ್ಲಮ್ ನಮ್ಮ ಚಲನೆಗೆ ಅನುಗುಣವಾಗಿ ಸ್ನಾಯುಗಳನ್ನು ಹೊಂದಾಣಿಕೆ ಮಾಡಿ ದೇಹದ ಸಮತೋಲನವನ್ನು ಕಾಪಾಡುತ್ತೆ. ಇನ್ನೂ ಅರ್ಥ ಆಗಿಲ್ಲ ಅಂದರೆ ಯಾರೊಬ್ಬರು ಎಣ್ಣೆ ಹೊಡ್ಕೊಂಡಿರ್ತಾರೆ, ಎಣ್ಣೆ ಹೊಡ್ಕೊಂಡಾಗ ಚಂದ ಕುಡಿದು ಬ್ಯಾಲೆನ್ಸಿಂಗ್ ಬರ್ತಿರ್ತಾರೆ, ಇನ್ನು ಇಂಬ್ಯಾಲೆನ್ಸ್ ಸಾರ್ ರೋಡ್ ಅಳತೆ ಮಾಡ್ತಾ ಬರ್ತಿರ್ತಾರೆ ಸರ್, ಆ ಕಡೆಯಿಂದ ಈ ಕಡೆಯಿಂದ. ಯಾಕೆ ರೋಡ್ ಅಳತೆ ಮಾಡ್ತಿರ್ತಾನೆ, ಅವನ ಚಲನೆಗೆ ಅನುಗುಣವಾಗಿ ಸ್ನಾಯುಗಳ ಹೊಂದಾಣಿಕೆ ಆಗ್ತಾ ಇರಲ್ಲ, ಹಾಗಾಗಿ ಅವನ ದೇಹದ ಸಮತೋಲನ ಸಿಗ್ತಾ ಇರಲ್ಲ. ಯಾಕೆ ಸಿಗ್ತಾ ಇರಲ್ಲ ಅಂದರೆ ಆಲ್ಕೋಹಾಲ್ ಸೆರೆಬೆಲ್ಲಮ್ಮನ್ನು ಏನು ಮಾಡ್ತಾ ಇರತ್ತೆ, ಅನುಮಸ್ತಿಷ್ಕವನ್ನು ಏನು ಮಾಡ್ತಾ ಇರತ್ತೆ, ಇನ್ಆಕ್ಟಿವ್ ಮಾಡ್ತಾ ಇರುತ್ತೆ. ಹಾಗಾದ್ರೆ ಸ್ನೇಹಿತರೆ ಇಷ್ಟೆಲ್ಲ ಕತೆ ಬೇಡ, ದೇಹದ ಸಮತೋಲನವನ್ನು ಕಾಪಾಡುವ ಮೆದುಳಿನ ಭಾಗ ಯಾವುದು ಸಾರ್, ದಟ್ ಈಸ್ ಸೆರೆಬೆಲ್ಲಮ್. ಕ್ಲಿಯರ್? ಸೊ ಸ್ನೇಹಿತರೆ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ನಮ್ಮ ಹೈಂಡ್ ಬ್ರೈನ್ ದ ಲಾಸ್ಟ್ ಪಾರ್ಟ್ ದಟ್ ಈಸ್ ಮೆಡುಲಾ ಅಬ್ಲಾಂಗೆಟಾ. ಸೊ ನಮ್ಮ ಸೆರೆಬೆಲ್ಲಮ್ ಇದೆಯಲ್ವಾ, ಸೊ ಬಾಡಿ ಬ್ಯಾಲೆನ್ಸ್ ಮಾಡುತ್ತೆ, ಅಷ್ಟೇ ಅಲ್ಲ ಐಚ್ಛಿಕ ಕಂಟ್ರೋಲ್, ಐಚ್ಛಿಕ ಕ್ರಿಯೆಗಳನ್ನು ಏನು ಮಾಡ್ತಾ ಇರುತ್ತೆ, ನಿಯಂತ್ರಣ ಮಾಡುತ್ತೆ. ನಮ್ಮ ಮಣಿಶಿರ ಇದೆಯಲ್ವಾ, ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಣ ಮಾಡುತ್ತೆ. ಅನೈಚ್ಛಿಕ ಇದು ಕ್ಲಿಯರ್ ಸರ್. ನಮ್ಮ ಐಚ್ಛಿಕ ಕ್ರಿಯೆಗಳನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಅದು ಸೆರೆಬೆಲ್ಲಮ್, ಅನೈಚ್ಛಿಕ ಕ್ರಿಯೆಗಳನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ದಟ್ ಈಸ್ ಮಣಿಶಿರ. ಐಚ್ಛಿಕ ಅಂದರೆ ಏನು ಸರ್, ಅನೈಚ್ಛಿಕ ಅಂದರೆ ಏನು ಸರ್, ವಾಲಂಟರಿ ಅಂದರೆ ಏನು, ಇನ್ವಾಲಂಟರಿ. ಸೊ ಸಮ್ ಆ್ಯಕ್ಷನ್ಸ್, ಕೆಲವೊಂದು ಕ್ರಿಯೆಗಳಿದೆಯಲ್ವಾ, ಆ ಕ್ರಿಯೆಗಳು ನಮ್ಮ ಇಚ್ಛೆಗೆ ಒಳಪಟ್ಟರೆ ಅದಕ್ಕೆ ಐಚ್ಛಿಕ ಕ್ರಿಯೆ ಅಂತ ಕರಿತೀವಿ. ಇಚ್ಛೆ, ಈ ಕೈ ಹಿಂಗೆ ಮಾಡ್ತಕ್ಕಂಥದ್ದು ಯಾರ ಇಚ್ಛೆ, ಇದು ನಿಮ್ಮ ಇಚ್ಛೆನ, ನನ್ನ ಇಚ್ಛೆನ, ನನ್ನ ಇಚ್ಛೆ. ಈ ಕೈ ಬೇಡ ಅಂದರೆ ಈ ಕಾಲು. ಹಾಗಾದ್ರೆ ನನ್ನ ಇಚ್ಛೆಗೆ ಒಳಪಡ್ತಕ್ಕಂಥ, ನನ್ನ ಕಂಟ್ರೋಲಿಗೆ ಒಳಪಡ್ತಕ್ಕಂತಹ ಕ್ರಿಯೆಗಳಿದೆಯಲ್ವಾ, ಅವೆಲ್ಲವೂ ಐಚ್ಛಿಕ ಕ್ರಿಯೆಗಳು. ಆ ಐಚ್ಛಿಕ ಕ್ರಿಯೆಗಳನ್ನು ಸುಗಮವಾಗಿ ನಡೆಸಿ ದೇಹದ ಸಮತೋಲನವನ್ನು ಕಾಪಾಡ್ತಕ್ಕಂಥದ್ದು ಅನುಮಸ್ತಿಷ್ಕ. ಹಾಗಾದ್ರೆ ಅನೈಚ್ಛಿಕ ಕ್ರಿಯೆ ಅಂದರೆ ನಮ್ಮ ಇಚ್ಛೆಗೆ ಒಳಪಡದೇ ಇರತಕ್ಕಂಥ ಕ್ರಿಯೆ. ಸರ್ ನಮ್ಮ ಇಚ್ಛೆಗೆ ಒಳಪಡದೇ ಇರತಕ್ಕಂಥ ಕ್ರಿಯೆ ಯಾವುದಿದೆ ಸರ್, ಇದೆ ಸರ್. ಎಕ್ಸಾಂಪಲ್ ಹೃದಯ. ಸ್ಟಾಪ್ ಮಾಡ್ರಿ ನೋಡೋಣ, ಸ್ಟಾಪ್ ಮಾಡ್ರಿಯಾ, ಇಲ್ಲ ಮತ್ತೆ ಹೃದಯನ ಕೊಟ್ಟು ಬಿಡಿವೆ. ಸ್ಟಾಪ್ ಮಾಡೋಕ್ಕಾಗದೇ ಇರತಕ್ಕಂಥ ಹೃದಯವನ್ನು ಕೊಡಕ್ಕೆ ಬರ್ತದ? ನೋ. ಹುಟ್ಟಿನಿಂದ ಚಟ್ಟದವರೆಗೂ ಯಾವುದೇ ಆಯಾಸ ಇಲ್ಲದೆ ಡಬ ಡಬ ತನ್ನ ಕೆಲಸವನ್ನು ನಿರ್ವಹಿಸುವ ಏಕೈಕ ಅಂಗ ದಟ್ ಈಸ್ ಹಾರ್ಟ್. ಹೃದಯ ಜೀವದ ಉದಯ. ಹಾಗೆ ಹೃದಯ ಯಾರ ಮಾತು ಕೇಳಲ್ಲ. ನೀನು ನಿನ್ನ ತಾಯಿಯ ಗರ್ಭದಲ್ಲಿ ಏನು 3 ತಿಂಗಳು ಮಗುವಾಗಿರ್ತೀಯಲ್ವಾ, ಅವಾಗಿಂದ ಸ್ಟಾರ್ಟ್ ಮಾಡಿರ್ತಕ್ಕಂಥ ಕೆಲಸ ಮುದುಕನಾಗಿ ಹೋಗೋವರೆಗೂ ಮಾಡ್ತಾ ಇರುತ್ತೆ, ನಿನ್ನೇನು ಕೇಳೋದಿಲ್ಲ. ಹಾಗಾದ್ರೆ ದಿಸ್ ಈಸ್ ನನ್ನ ಕಂಟ್ರೋಲ್ ಆಗಿಲ್ಲ, ದಿಸ್ ಇಸ್ ಇನ್ವಾಲಂಟರಿ ಆ್ಯಕ್ಷನ್ಸ್. ರೆಸ್ಪಿರೇಷನ್, ಉಸಿರಾಟ, ಬಾಯಿ ಎಳೆದು ಬಿಡ್ತೀವಿ, ದಟ್ ಈಸ್ ಉಸಿರಾಟ ನಮ್ಮ ಕಂಟ್ರೋಲ್ ಆಗಿಲ್ಲ. ನಾವು ಎಲ್ಲೋ 1 ಗಂಟೆಯಲ್ಲಿ ಗೊರಕಿ ಹೊಡಿತಿರ್ತೀವಿ, ಪಾಪ ರಾತ್ರಿ ಎಲ್ಲ ಇದು ಗಾಳಿ ತಗೊಳ್ತದೆ ಬಿಡ್ತದೆ, ಗಾಳಿ ತಗೊಳ್ತದೆ ಬಿಡ್ತದೆ, ದಟ್ ಇಸ್ ಇನ್ವಾಲಂಟರಿ ಆ್ಯಕ್ಷನ್ಸ್. 1 ಕ್ವಿಂಟಾಲ್ ತಿಂದು ಮಲಗಿರ್ತೀವಿ, ಯಾವುದೋ ಮೂಡಲ್ಲಿ ಅರ್ಧ ಜಗದು, ಪಾಪ ಜಟ್ರ ನಮಗೆ ಸರಿಯಾಗಿ ಜಗದಿಲ್ಲಲ್ಲ ಅಂತ ಹೇಳಿ ನೀನು ಅರ್ಧ ಬಿಟ್ಟಿರೋದನ್ನು ಅದು ರಾತ್ರಿ ಎಲ್ಲ ಜಗಿತಾ ಇರುತ್ತೆ. ಸೊ ಸಿಂಪಲ್, ದಟ್ ಇಸ್ ಸರ್ಕ್ಯುಲೇಷನ್ ಸಿಸ್ಟಮ್. ಆ ಹೃದಯ, ಶ್ವಾಸಕೋಶ, ಜೀರ್ಣಾಂಗಗಳು ಇವ್ಯಾವು ಕೂಡ ನಮ್ಮ ಕಂಟ್ರೋಲ್ ಆಗಿಲ್ಲ. ಇವೆಲ್ಲ ಆ್ಯಕ್ಷನ್ಸ್ ಇದೆಯಲ್ವಾ, ಇನ್ವಾಲಂಟರಿ ಆ್ಯಕ್ಷನ್ಸ್, ಅನೈಚ್ಛಿಕ ಕ್ರಿಯೆಗಳು. ಈ ಅನೈಚ್ಛಿಕ ಕ್ರಿಯೆಗಳನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಬ್ರೈನ್ದ ಪಾರ್ಟ್ ಯಾವುದಪ್ಪ ಅಂದರೆ ದಟ್ ಈಸ್ ಮಣಿಶಿರ, ಮೆಡುಲಾ ಅಬ್ಲಾಂಗೆಟಾ. ಸೊ ಈ ಮೆಡುಲಾ ಅಬ್ಲಾಂಗೆಟಾ ನಮ್ಮ ದೇಹದಲ್ಲಿರ್ತಕ್ಕಂಥ ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸಿ ಬ್ಯೂಟಿಫುಲ್ ಹಾರ್ಟ್ ಬೀಟ್, ಬ್ಯೂಟಿಫುಲ್ ರೆಸ್ಪಿರೇಷನ್, ಬ್ಯೂಟಿಫುಲ್ ಡೈಜೆಷನನ್ನು ಬ್ಯೂಟಿಫುಲ್ಲಾಗಿ ಕಂಟ್ರೋಲ್ ಮಾಡ್ತಾ ಇರುತ್ತೆ ಸ್ನೇಹಿತರೆ. ಸೊ ಸ್ನೇಹಿತರೆ ಇದು ನಮ್ಮ ಒಂದು ಬ್ಯೂಟಿಫುಲ್ ಬ್ರೈನಿನ ಕಥೆ ಸ್ನೇಹಿತರೆ. ಹಾಗಾಗಿ ನಾನಿವತ್ತು ಬ್ರೈನ್ದ ಕಂಪ್ಲೀಟ್ ಮುಮ್ಮೆದುಳು, ಹಿಮ್ಮೆದುಳು ಇವೆಲ್ಲ ಪಾರ್ಟ್ಗಳನ್ನು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡಿದ್ದೀನಿ ಸ್ನೇಹಿತರೆ. ಆ ಚರ್ಚೆ ಮಾಡಿದಾಗ ನಿಮ್ಗೆ ಎಷ್ಟು ಅರ್ಥ ಆಗಿದೆಯೋ ಇಲ್ಲೋ ಅನ್ನೋದನ್ನು ಒಂದು ಸಣ್ಣ ರಿಕ್ಯಾಪ್ಚುಲೇಷನ್ ಮೂಲಕ ಹೇಳ್ಕೊಬಿಡ್ತೀನಿ ನಾನು. ಎಕ್ಸಾಂಪಲ್ ಮಣಿಶಿರ, ವಾಂತಿ ಆಗೋದು. ಮಣಿಶಿರ ಅನೈಚ್ಛಿಕ ಕ್ರಿಯೆಗಳನ್ನು, ಇನ್ವಾಲಂಟರಿ ಆ್ಯಕ್ಷನ್ಸ್ಗಳನ್ನ ಕಂಟ್ರೋಲ್ ಮಾಡುತ್ತೆ. ಈಗ ವಾಂತಿ ಆಗೋದು ಐಚ್ಛಿಕನೋ ಅನೈಚ್ಛಿಕನೋ? ಐಚ್ಛಿಕ.
ಅನೈಚ್ಛಿಕ. ವಾಂತಿ ಬಂತು ಅಂದರೆ ಬ್ರಹ್ಮ ಬಂದರೂ ತಡೆಯೋಕ್ಕಾಗಲ್ಲ, ಮಾಡು ಅಂದರೆ ಮಾಡೋಕ್ಕಾಗಲ್ಲ. ಹಾಗಾದ್ರೆ ವಾಮಿಟ್ ಆಗ್ತಕ್ಕಂಥದ್ದು ಅನೈಚ್ಛಿಕ. ಸೊ ಸಿಂಪಲ್. ಹಾಗಾದರೆ ಯಾರಿಗೊಬ್ರಿಗೆ ವಾಂತಿ ಆಗಿದೆ, ಪಾಪ ಮನುಷ್ಯನ ಎಕ್ಕೊಟ್ಟು ಹೋಗಿದೆ. ವಾಂತಿ ಆದಾಗ ಮುಖ ಅರಳಿರುತ್ತ ಬಾಡಿರುತ್ತ? ಸರ್ ವಾಂತಿ ಆಗಿದೆ, ಮುಖ ಸಣ್ಣಕ್ಕಾಯಿತು, ಫಾನ್ಸ್ ಇನ್ಆಕ್ಟಿವ್. ವಾಂತಿ ಆಯಿತು, ಮೆಡುಲಾ ಅಬ್ಲಾಂಗೇಟ ಇನ್ಆಕ್ಟಿವ್, ಅನೈಚ್ಛಿಕ ಕ್ರಿಯೆ ಹಾಳಾಗಿದೆ. ಪಾಪ ತಕ್ಷಣ ಮುಖ ಬಾಡ್ತು, ಅಯ್ಯೋ ಕಾಲಿಡ್ತಾನೆ, ಬಾಡಿ ಬ್ಯಾಲೆನ್ಸೇ ಆಗ್ತಾಯಿಲ್ಲ, ಸೆರೆಬೆಲ್ಲಮ್ ಇನ್ಆಕ್ಟಿವ್. ಯಾಕೋ ಬಾಡಿ ಬ್ಯಾಲೆನ್ಸ್ ಆಗ್ತಾ ಇಲ್ಲ, ಮೈ ಮುಡ್ತೀವಿ, ಯಾಕೋ ಬಿಸಿ ಬಿಸಿ ಆಗ್ತಾ ಇದೆ, ಹೈಪೋಥಾಲಮಸ್ ಇನ್ಆಕ್ಟಿವ್. ಎಕ್ಸಾಮ್ ಹೋಗಿ ಪೇಪರ್ ಅಟೆಂಡ್ ಮಾಡ್ತಾನೆ, ಯಾವ ಕ್ವಶನಿಗೆ ಉತ್ತರನೂ ಸಿಗಲಿಲ್ಲ, ಈ ಬ್ಯೂಟಿಫುಲ್ ಸೆರೆಬ್ರಮ್ ಆಲ್ಸೋ ಇನ್ಆಕ್ಟಿವ್. ಹೌದಲ್ಲ ಸ್ನೇಹಿತರೆ? ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಎಸ್, ಬೆಳಗ್ಗೆ ಎದ್ದಾನೆ, ಹಾರ್ಟ್ ಬೀಟ್, ಲಂಗ್ಸ್ ಬ್ಯೂಟಿಫುಲ್ಲಾಗಿ ಕೆಲಸ ಮಾಡ್ತಾ ಇದೆ, ನಮ್ಮ ಸ್ಪೈನಲ್ ಕಾರ್ಡ್ಸ್, ಅದು ನಮ್ಮ ಮೆಡುಲಾ ಅಬ್ಲಾಂಗೇಟ ಸೂಪರ್. ಎಕ್ಸಾಮಿಗೆ ಹೋಗ್ಬೇಕಾದ್ರೆ ಮುಖ ಲಕ 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 ಹೊಳಿತಾ ಇದೆ, ಫಾನ್ ಸೂಪರ್. ಪ್ರತಿಯೊಂದು ಹೆಜ್ಜೆಯನ್ನು ಕಾನ್ಫಿಡೆನ್ಸಲ್ಲಿ ಇಡ್ತಿದ್ದಾನೆ, ಅವನ ಚಲನೆ ಸೂಪರ್ ಆಗಿದೆ. ದಟ್ ಈಸ್ ನಮ್ಮ ಲಿಟ್ಲ್ ಬ್ರೈನ್. ಸೆರೆಬೆಲ್ಲಮ್ ಸೂಪರ್. ರಾತ್ರಿ ಎಲ್ಲ ಚಂದ ನಿದ್ರೆ ಮಾಡಿದ್ದಾನೆ, ಹೈಪೋಥಾಲಮಸ್ ಸೂಪರ್. ಪೇಪರ್ ಕೊಟ್ಟರು, ಪೇಪರ್ ಈಸ್ ಬ್ಯೂಟಿಫುಲ್ ಬುಕ್ಲಿ, ದಟ್ ಈಸ್ ಸೆರೆಬ್ರಮ್ ಬ್ಯೂಟಿಫುಲ್ ಆಗಿ ವರ್ಕ್ ಮಾಡ್ತು, ಪೇಪರ್ ಫಿನಿಶ್ ಅಣ್ಣ ಬ್ಯೂಟಿಫುಲ್ UPSC ಡಿಕ್ಲೇರ್. ಸೊ ಸ್ನೇಹಿತರೆ, ಈ ಬ್ರೈನ್ ನಮ್ಮನ್ನು ಬ್ಯೂಟಿಫುಲ್ಲಾಗಿ ಹೋಲ್ಡ್ ಮಾಡ್ತಕ್ಕಂಥ ಲೀಡರ್. ಈ ಲೀಡರನ್ನು ಆದಷ್ಟು ಬ್ಯೂಟಿಫುಲ್ಲಾಗಿ ಅರ್ಥ ಮಾಡ್ಕೊಳ್ಳಿ. ಈ ಲೀಡರ್ ನಿಮ್ಮನ್ನು ಬ್ಯೂಟಿಫುಲ್ಲಾಗಿ ಈ ಸಮಾಜದಲ್ಲಿ ಲೀಡ್ ಮಾಡುವ ಹಾಗೆ ಮಾಡುತ್ತೆ ಅಂತ ಹೇಳ್ತಾ ಈ ಬ್ಯೂಟಿಫುಲ್ ಕಾನ್ಸೆಪ್ಟನ್ನು ಏನು ಮಾಡ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ಹೈಪೋಥಾಲಮಸನ್ನು ತಗೊಂಡು ಹೈಪೋಥಾಲಮಸ್ಸಿಂದ ಪೆಟ್ಯುಟರಿ, ಪೆಟ್ಯುಟರಿಯಿಂದ ಥೈರಾಯ್ಡ್, ಆ ಕಂಪ್ಲೀಟ್ ಸರಣಿಯನ್ನು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಶಂಕರ್, ಸಾಧನಾ ಶಂಕರ್ ಅಕಾಡೆಮಿ, ಶಿಕಾರಿಪುರ. ನಮಸ್ಕಾರ.